ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಜೋರಾಗಿ ಚಪ್ಪಳ ತಟ್ಟುತ್ತಾ ಪ್ರಭು ಯೇಸುವನ್ನ ಕೊಂಡಾಡೋಣ. ಹಲ್ಲೆಲೂಯಾ, ಗ್ಲೋರಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಈ ಆಲಯವನ್ನು ಪ್ರವೇಶ ಮಾಡುವಂತಹ ಪ್ರಾರಂಭದಲ್ಲೇ ನಿಮಗೇನೋ ಹೊಸದಾಗಿ ಒಂದು ವರ್ಷದಿಂದ ಇತ್ತೀಚೆಗೆ ನಡೆದಂತಹ ಧ್ಯಾನಕೂಟಕ್ಕೂ ಇವತ್ತು ನಡೆಯುವಂಥ ಧ್ಯಾನಕೂಟಕ್ಕೂ ಈ ಆಲಯವನ್ನು ಪ್ರವೇಶ ಮಾಡುವಾಗಲೇ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ ಬಂದಿರ್ಬೋದು. ಇಲ್ಲಿರುವಂಥ ಎಲ್ಲ ವಿಧವಾದಂತಹ ಶೃಂಗಾರವನ್ನು ನೋಡಿದ್ರೆ, ಅಲಂಕಾರಗಳನ್ನು ನೋಡಿದ್ರೆ ನಮಗೆಲ್ಲರೂ ಕೂಡ ಗೊತ್ತಾಗ್ತದೆ ಇಂದು ನಾವು ಏನನ್ನು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕ್ರಿಸ್ತ ಯೇಸುವಿನ ಹುಟ್ಟು ಹಬ್ಬವನ್ನು ಇಂದು ನಾವೆಲ್ಲರೂ ಕೂಡ ಪ್ರೈಸ್ ಬಿ ಟು ಗಾಡ್ ತಂದೆಯ ಮಕ್ಕಳಾಗಿ ತಂದೆಯ ಮನೆಯಲ್ಲಿ ತಂದೆಯ ಅಭಿಷೇಕದಡಿಯಲ್ಲಿ ನಾವೆಲ್ಲರೂ ಕೂಡ ಕೊಂಡಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಜನನಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೃತಜ್ಞತೆಯನ್ನು ಸಲ್ಲಿಸಲು ನಂಬಿಗಸ್ತ ಕ್ರೈಸ್ತರಾದಂಥ ನಮಗೆ ದೇವರು ಇವತ್ತು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಯೇಸು ಕ್ರಿಸ್ತರು ನಮಗೆ ಶಾಂತಿ ಸಮಾಧಾನವನ್ನು, ಸಾಮರಸ್ಯವನ್ನು, ಸೌಹಾರ್ದತೆಯನ್ನು, ಅಷ್ಟು ಮಾತ್ರವಲ್ಲ ಸಮೃದ್ಧಿಯಾದಂತಹ ಯಥೇಚ್ಛವಾದ ಜೀವವನ್ನು ತರಲು ನಮಗೋಸ್ಕರ ಪರಲೋಕವನ್ನು ತೊರೆದು ಈ ಭೂಲೋಕಕ್ಕೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಪ್ರಭು ಯೇಸು ಕ್ರಿಸ್ತರು ಪಾಪದಿಂದ ನಮ್ಮನ್ನು ರಕ್ಷಿಸಿದ್ದು ಮಾತ್ರವಲ್ಲ, ಪರಲೋಕದ ಮೇಲೂ ಭೂಲೋಕದ ಮೇಲೂ ಯೇಸು ಕ್ರಿಸ್ತರ ಮೂಲಕ ನನಗೆ ಮತ್ತು ನಿಮಗೆ ಅಧಿಕಾರವನ್ನು ಕೊಡಲಿಕ್ಕಾಗಿ ಪ್ರೈಸ್ ಬಿ ಟು ಗಾಡ್ ಪ್ರಭು ಯೇಸು ಕ್ರಿಸ್ತರು ಭೂಲೋಕದಲ್ಲಿ ನಮಗೋಸ್ಕರ ಜನಿಸಿ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಾಗಿದೆ ಪ್ರಿಯರೇ ಈ ಒಂದು ವಿಶೇಷತೆಯ ಈ ಜನ್ಮದಿನದ ನಿಜವಾದ ಆಚರಣೆಗೆ ಒಂದು ಕಾರಣ. ಒಂದು ಗುಡ್ ನ್ಯೂಸ್ ಏನಂದ್ರೆ, ಜಸ್ಟ್ ಇಲ್ಲಿ ಎಲ್ಲರೂ ಕಾಣಿಸ್ತಾ ಇದೆಯಾ? ಇಲ್ಲಿ ಅಕ್ಷರಗಳು ಏನು ಓದಿದ್ದು? ನಾಳೆ 25ನೇ ತಾರೀಕು ಹಿಂದೆ ದಾವಿದನ ಊರಿನಲ್ಲಿ, ಅದರ ಅರ್ಥ ಈವನ್ ವಿದ್ಯಾರಣ್ಯಪುರಂನಲ್ಲಿ, ಗುಡ್, ನಿಮಗೋಸ್ಕರ, ಯಾರಿಗೋಸ್ಕರ? ನಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರು ಯಾರು? ಅವರೇ ನಮ್ಮ ಪ್ರಭು ಯೇಸು ಕ್ರಿಸ್ತರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜನಿಸಿದ್ದು ನಮ್ಮೆಲ್ಲರನ್ನ ಉದ್ಧಾರಪಡಿಸಲು. ಮತ್ತೊಂದು ರೀತಿ ಹೇಳೋದಾದ್ರೆ, ಇಲ್ಲಿ ಯಾರು ಮುಂದೆ ಈ ತಂದೆ ಮಲಗಿದಾರೋ ಯಾವ ಕಾರಣಕ್ಕೂ ಯೇಸು ಸ್ವಾಮಿಗೆ ಈ ರೀತಿ ಮಲಗಿ ಜೀವನ ಪರ್ಯಂತ ಕಾಲ ಕಳೆಯುವಂಥದ್ದು ಯೇಸು ಸ್ವಾಮಿಗೆ ಇಷ್ಟ ಇಲ್ಲ. ಥ್ಯಾಂಕ್ ಗಾಡ್, ಇಂಥವರನ್ನು ಮಾತ್ರವಲ್ಲ ಇಡೀ ಮಾನವ ಕುಲದಲ್ಲಿರುವ ನಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡಲಿಕ್ಕಾಗಿ ಬಂದಂತಹ ಉದ್ಧಾರಕರಾದ ಪ್ರಭು ಯೇಸುವಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದು ಘನಪಡಿಸೋಣ. ಹಲ್ಲೆಲೂಯಾ, ಗ್ಲೋರಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಅತ್ಯದ್ಭುತವಾಗಿ ಒಂದು ಕಾರ್ಯವನ್ನು ಕಲಿಯಲಿಕ್ಕೆ ಹೋಗ್ತಾ ಇದ್ದಾವೆ. ಕ್ರಿಸ್ಮಸ್ ಅಂದರೆ ಏನು ಎಂಬುದಾಗಿ ನಮಗೆಲ್ಲ ಗೊತ್ತಿರೋದು ಒಂದೇ ಒಂದು, ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರ ಹುಟ್ಟುದಿನ. ಬಟ್ ಪ್ರೈಸ್ ಬಿ ಟು ಗಾಡ್, ಇಂದು ವಿಶೇಷವಾದಂಥ ಕಾರ್ಯವನ್ನು ಇವತ್ತು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದಾವೆ. ನಿಮ್ಮಲ್ಲಿ ಅನೇಕರು ಜಸ್ಟ್ ನಾನು ಎಲ್ಲ ಕಡೆ ಎಲ್ಲೆಲ್ಲಿ ಹೋಗಿದ್ದೇನೋ ಈಗ ಕಳೆದ ತಿಂಗಳಿಂದ ಎಲ್ಲ ಕಡೆ ಹೇಳ್ತಾ ಇದೆ, ಜಸ್ಟ್ ನಿಮ್ಮ ಲೈಫಲ್ಲಿ ಈ ಪ್ರಬೋಧನೆ ಕೇಳಿಸ್ಕೊಂಡಿಲ್ಲ ಎಂಬುದಾಗಿ ಇವತ್ತು ಕೂಡ ಹೇಳ್ತಾ ಇದ್ದಾನೆ, ಈಗಲೂ ಕೂಡ ಹೇಳ್ತಾ ಇದ್ದಾನೆ. ಜಸ್ಟ್ ನಾನು ಏನನ್ನು ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದಾನೋ ನಿಮ್ಮ ಲೈಫಲ್ಲಿ ಇದುವರೆಗೂ ಕೂಡ ಕೇಳಿಸ್ಕೊಂಡಿಲ್ಲ. ಅಂತ ಅತ್ಯದ್ಭುತವಾದ ಕಾರ್ಯವನ್ನ ಇನ್ನು ಪ್ರಭು ಯೇಸು, ಪ್ರೈಸ್ ಬಿ ಟು ಗಾಡ್, ಜಸ್ಟ್ ಲೋಕೋದ್ಧಾರಕರಾಗಿರುವಂಥ ಪ್ರಭು ಯೇಸು ಕ್ರಿಸ್ತರು
ನಾನು ಏತಕ್ಕಾಗಿ ಈ ಭೂಲೋಕಕ್ಕೆ ಬಂದೆ ಎಂಬುದಾಗಿ ಅದನ್ನು ಕಲಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನೋಡೋಣ ಕ್ರಿಸ್ಮಸ್ ಅಂದ್ರೆ ಏನು. ನಾನು ನಿಮಗೆ ಕೇಳ್ತೇನೆ, ಕ್ರಿಸ್ಮಸ್ ಅಂದ್ರೆ ಏನು? ಯೇಸು ಕ್ರಿಸ್ತರು ಹುಟ್ಟಿದ ದಿನ. ಗುಡ್, ಬರ್ಕೊಳ್ಳಿ. ಕ್ರಿಸ್ಮಸ್ ಅಂದ್ರೆ ಏನು? ಮಗನು ತನ್ನ ಸ್ವಂತ ಮನೆಯಲ್ಲಿ ಕಂಡು ಬರದೆ ಇರುವಂಥದ್ದಾಗಿದೆ ಕ್ರಿಸ್ಮಸ್. ಮಗನು ತನ್ನ ಸ್ವಂತ ಮನೆಯಲ್ಲಿ ಕಂಡು ಬರದೆ ಇರುವಂಥದ್ದಾಗಿದೆ ಕ್ರಿಸ್ಮಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಪರಲೋಕದಲ್ಲಿ, ಯಾಕೆಂದರೆ ನಮಗೆ ಗೊತ್ತಿದೆ ನಮ್ಮ ದೇವರು ತಂದೆನೂ ಅವರೇ. ನಮ್ಮ ದೇವರು ತ್ರಯಕುಳ ದೇವರು, ತಂದೆ, ಮಗ ಮತ್ತು ಪವಿತ್ರಾತ್ಮರು. ಈ ಮೂವರು ಒಟ್ಟಾಗಿ ಸೇರಿ ಮಾತನಾಡುವ ಸಂದರ್ಭದಲ್ಲಿ ಅದರಲ್ಲಿ ಮಗನಾಗಿರುವಂಥ ಪ್ರಭು ಯೇಸು ಕ್ರಿಸ್ತರು ಎಲ್ಲರೂ ಒಟ್ಟಿಗೆ ಸೇರಿ ಮಾತನಾಡುವಾಗ ಎಲ್ಲರೂ ಒಟ್ಟಾಗಿ ಸೇರಿ ಮಾತಾಡುವ ಸಂದರ್ಭದಲ್ಲಿ ತಂದೆ ಹೇಳ್ತಾರೆ, ನಾವು ಮೂವರು ಒಟ್ಟಾಗಿ ಸೇರಿ ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡಿದ್ವಿ. ಇಡೀ ಭೂಲೋಕವನ್ನು, ಬ್ರಹ್ಮಾಂಡವನ್ನು ನಾವು ಸೃಷ್ಟಿ ಮಾಡಿದ್ವಿ. ತದನಂತರ ತಂದೆ ಹೇಳ್ತಾ ಇದ್ದಾರೆ, ನಾನು ಸೃಷ್ಟಿ ಮಾಡಿರುವಂತಹ ಇಷ್ಟು ದೊಡ್ಡ ಬ್ರಹ್ಮಾಂಡ ಎಂಬ ಈ ಒಂದು ಭೂಲೋಕದಲ್ಲಿ ಒಬ್ಬ ಮನುಷ್ಯ ಮಾಡಿದಂತಹ ಪಾಪದ ನಿಮಿತ್ತವಾಗಿ ಅವನೊಳಗಡೆ ಪಾಪದ ವೈರಸ್ ಪ್ರವೇಶಿಸಿದ ಮಾತ್ರವಲ್ಲ, ಅವನನ್ನು ಕಲುಷಿತಗೊಳಿಸಿದ ಮಾತ್ರವಲ್ಲ, ಆ ಪಾಪವೆಂಬ ವೈರಸ್ನಿಂದಾಗಿ ಇಡೀ ಮಾನವ ಕುಲವೇ ಕಲುಷಿತವಾಗಿ ಬಿಟ್ಟಿದೆ. ಪ್ರಿಯರೇ, ಪಾಪಗಳಿಂದಲ್ಲ, ಪಾಪವೆಂಬ ವೈರಸ್ನಿಂದ, ಪಾಪದಿಂದ ಮನುಷ್ಯನು ಅಂದರೆ ಮಾನವ ಕುಲವು ಈಗಾಗಲೇ ಕಲುಷಿತಗೊಂಡಿದೆ. ಮೊದಲನೇ ಪ್ರಶ್ನೆ, ಪಾಪ ಅಂದ್ರೇನು? ಒಂದು ಪಾಪಗಳು ಅಂದ್ರೇನು? ಓಕೆ, ಜಸ್ಟ್ ಇನ್ವೈಟ್ ಯು. ಬೇರೆ ಆನ್ಸರ್? ಹೌದು, ಪಾಪಗಳು ಅಂದ್ರೆ ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವುದೇ ಪಾಪಗಳು. ಪ್ರಿಯರೇ, ಪಾಪ ಅಂದ್ರೆ, ಪಾಪ ಎನ್ನುವಂಥದ್ದು ಒಂದು ಶಕ್ತಿಯಾಗಿದೆ. ಅದು ಮೊದಲನೇ ಮನುಷ್ಯನಾದಂತಹ ಆದಾಮನ ಅವಿಧೇಯತೆಯಿಂದಾಗಿ ಈ ಪಾಪ ಎಂಬ ಶಕ್ತಿಯು ಪ್ರತಿಯೊಂದು ಮನುಷ್ಯನ ಒಳಗಡೆ ಪ್ರವೇಶಿಸಿತು. ಈ ಪಾಪ ಎಂಬ ಶಕ್ತಿ ಮನುಷ್ಯನ ಒಳಗಡೆ ಇರುವುದರಿಂದ ಪೂರ್ವ ನಿಯೋಜಿತವಾಗಿಯೇ, ಅಂದರೆ ಇಂಗ್ಲಿಷ್ನಲ್ಲಿ ಹೇಳ್ತೇವೆ ಬೈ ಡಿಫಾಲ್ಟ್, ಪೂರ್ವ ನಿಯೋಜಿತವಾಗಿಯೇ ದೇವರನ್ನ ಧಿಕ್ಕರಿಸುವಂಥದ್ದು, ದೇವರ ವಾಕ್ಯವನ್ನು ಧಿಕ್ಕರಿಸುವಂತಹ ಕಾರ್ಯವನ್ನು ಮಾಡುವವರಾಗಿದ್ದೇವೆ. ಅಂದರೆ ಈ ಪಾಪ ಎಂಬ ವೈರಸ್ ನಮ್ಮ ಒಳಗಡೆ ಇರೋದ್ರಿಂದ, ಪಾಪ ಎಂಬ ಶಕ್ತಿ ಮನುಷ್ಯನ ಒಳಗಡೆ ಇದ್ದುದರಿಂದ ಮನುಷ್ಯನು ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥ ವ್ಯಕ್ತಿಯಾಗಿದ್ದ. ಹಾಲೆಲೂಯ. ಉದಾಹರಣೆಗೆ ಸಪೋಸ್ ನನ್ನ ಹತ್ರ 2 ಪುಟಾಣಿ ಮುದ್ದು ಮರಿಗಳಿವೆ, 4 ಕಾಲಿನ ಮರಿಗಳು, 2 ಕೂಡ ನೋಡ್ಲಿಕ್ಕೆ ವೈಟ್ ಆಗಿವೆ, ಬಿಳಿ ಬಣ್ಣದ ಮರಿಗಳು. ಆ 2 ಕೂಡ ಥ್ಯಾಂಕ್ ಗಾಡ್ ಕ್ರಿಸ್ಮಸ್ ಹಬ್ಬದಲ್ಲಿ ನಾವ್ಯಾವ ಥರ ಸ್ನಾನ ಮಾಡ್ತೇವೋ ಅದೇ ಥರ ಅದಕ್ಕೂ ಕೂಡ ಸ್ನಾನ ಮಾಡಿಸಿ, ಅದಕ್ಕೂ ಕೂಡ ಪೌಡ್ರೆಲ್ಲ ಹಾಕಿ, ಸೆಂಟೆಲ್ಲ ಹೊಡೆದು, ಲಿಪ್ಸ್ಟಿಕ್ ಹಚ್ಚಿ, ಥ್ಯಾಂಕ್ ಗಾಡ್. ಅದಾದಮೇಲೆ ಸ್ವಲ್ಪ ಆಟ ಆಡ್ಕೊಂಡಿರಲಿ ಅಂತೇಳಿ ಹೊರಗಡೆ ಬಿಟ್ಟಾಯಿತು. ಅವೆರಡು ಆಟ ಆಡ್ತವೆ. ಆಟ ಆಡಲಿ ಅಂತೇಳಿ ಹೊರಗಡೆ ಬಿಟ್ಬಿಟ್ಟು ನಾನು ಜಸ್ಟ್ ಸಿಟಿಗೆ ಹೋಗ್ಬಿಟ್ಟು 1 ಅವರ್ 1 ಗಂಟೆ ಏನೋ ಮಾರ್ಕೆಟಿಂಗ್ ಕೆಲಸ ಇದೆ, ಕ್ರಿಸ್ಮಸ್ ಅಂದಮೇಲೆ ಐಟಮ್ಸ್ ಎಲ್ಲ ತರೋದೆಲ್ಲ ಇರ್ತದೆ ಅಂತೇಳಿ 1 ಗಂಟೆ ಬಿಟ್ಕೊಂಡು ಮತ್ತೆ ನಾನು ಮನೆಗೆ ಬಂದೆ. ಮನೆ ಬರುವಾಗ ಆ 2 ಮರಿಗಳಲ್ಲಿ 1 ಮರಿ
ದೂರದಿಂದ ನೋಡಿದ ತಡ ಓಡ್ ಬಂದು ನೆಗದಾಡಿ ಕಾಲಿಗೆಲ್ಲ ಕಿಸ್ ಕೊಟ್ಟು, ನಾನು ಹಿಂಗೆ ಬಗ್ಗಿದ್ರೆ ಸಾಕು ಮುಖಕ್ಕೆಲ್ಲ ನೆಕ್ತಾ ಇದ್ದ, ಕಿಸ್ ಕೊಡ್ತಾ ಇದ್ದ. ಅದು ಯಾವ ಪ್ರಾಣಿ? ಗುಡ್, ಗಾಡ್ ಬ್ಲೆಸ್ ಯು, ಕರೆಕ್ಟ್ ಆನ್ಸರ್. ಬಟ್ ನಾನು ಅದ್ರ ಜೊತೆನೇ ನಡ್ಕೊಂಡು ಬರ್ತಾ ಇದ್ದಾನೆ, ಮನೆ ಒಳಗೆ ಬಂದೆ. ಇನ್ನೊಂದೆಲ್ಲಿ ಅಂತ ಹುಡುಕುವಾಗ ಅದು ನಾನು ನೋಡ್ತಾ ಇದ್ದೆ. ನಾನು ನೋಡ್ಬಿಟ್ಟು ಮತ್ತೆ ಕೊಳಚೆಗುಂಡಿಲಿ ಒದ್ದಾಡ್ತದೆ. ನಾನು ನೋಡೋದು, ಕೊಳಚೆಗುಂಡಲ್ಲಿ ಒದ್ದಾಡೋದು. ಅದ್ಯಾವ ಪ್ರಾಣಿ? ಹಂದಿ. ಕರೆಕ್ಟ್. ಹಾಗಾದ್ರೆ ಪ್ರಶ್ನೆ, ಎರಡು ಮರಿಗಳು ಕೂಡ ಸ್ನಾನ ಮಾಡಿವೆ, ಶುದ್ಧವಾಗಿವೆ. ಬಟ್ ಆದರೆ ಒಂದು ಪ್ರಾಣಿ ನಾನು ಬರುವಾಗಲೂ ಕೂಡ ಶುದ್ಧವಾಗೇ ಇದೆ. ಬಟ್ ಇನ್ನೊಂದು ಪ್ರಾಣಿ ಒಡೆಯನನ್ನು ನೋಡಿದ್ರು ಕೂಡ ಯಾಕೆ ಅದು ಕೊಳಚೆಗುಂಡಿಲಿ ಒದ್ದಾಡ್ತಾ ಇದೆ? ಅದರ ಸ್ವಭಾವ. ಅದೇ ರೀತಿ ಪ್ರಿಯರೇ, ಪಾಪ ಎನ್ನುವಂಥದ್ದು ಸ್ವಭಾವ. ಆ ಪಾಪದ ಸ್ವಭಾವ ಮನುಷ್ಯನ ಒಳಗಡೆ ಇರೋದ್ರಿಂದ ಆತನು ಪಾಪದಿಂದ ಬರುವಂತಹ ಫಲಗಳಾಗಿರುವಂತಹ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದ. ಹಾಲೆಲೂಯ, ಹಾಲೆಲೂಯ. ಪಾಪ ಎನ್ನುವಂಥದ್ದು ಒಂದು ಶಕ್ತಿ ಮಾತ್ರವಲ್ಲ, ಅದು ಒಂದು ಸ್ವಭಾವ. ಆ ಸ್ವಭಾವ ಮನುಷ್ಯನ ಒಳಗಡೆ ಇದ್ದುದರಿಂದ ಮನುಷ್ಯನು ಪಾಪದ ಪಾಪಗಳನ್ನು ಮಾಡುವಂಥ ವ್ಯಕ್ತಿಯಾದ. ಹಾಲೆಲೂಯ. ಯಾಕೆಂದರೆ ಹಂದಿಯ ಮರಿಯ ಒಳಗಡೆ ಅದರ ಸ್ವಭಾವವೇ ಅಷ್ಟು. ನೀವೆಷ್ಟೇ ಕ್ಲೀನ್ ಮಾಡ್ಬೋದು, ಮತ್ತೆ ಮತ್ತೆ ಕೊಳಚೆಗುಂಡಿ ನೋಡಿದ್ರೆ ಸಾಕು ಹೋಗಿ ಅದಕ್ಕೆ ಅದರ ಆನಂದ, ಅದು ಅದರ ಸ್ವಭಾವ ಅದು. ಹಾಲೆಲೂಯ, ಹಾಲೆಲೂಯ. ಇದೇ ರೀತಿ ಯಾವಾಗ ಮೊದಲನೇ ಮನುಷ್ಯನಾಗಿರುವಂತಹ ಆದಾಮನು ಪಾಪವನ್ನು ಮಾಡಿದನೋ, ಆ ಪಾಪ ಎಂಬ ವೈರಸ್ ಆದಾಮನ ಮುಖಾಂತರ ನಮ್ಮೊಳಗಡೆ ಪ್ರವೇಶಿಸಿದಾಗ ಆ ಪಾಪವು ನಮಗೆ ಬಲವನ್ನು ಕೊಟ್ಟು, ನಮಗೆ ಶಕ್ತಿಯನ್ನು ಕೊಟ್ಟು, ನಮ್ಮನ್ನು ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕಾರ್ಯವನ್ನು ಮಾಡುವಂತೆ ಒತ್ತಡವನ್ನು ಏರ್ತಾ ಇತ್ತು. ಈ ಪಾಪ ಎಂಬ ಶಕ್ತಿ ನಮ್ಮ ಮೇಲೆ ಒತ್ತಡವನ್ನು ಏರ್ತಿದ್ದುದರಿಂದ ಆ ಪಾಪದ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಪಾಪದ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಈ ಪಾಪದ ಕಾರ್ಯಗಳಿಗೆ ನಾವು ಹೇಳ್ತೇವೆ ಪಾಪಗಳು ಎಂಬುದಾಗಿ. ಪಾಪ ಅಂದ್ರೆ ಒಂದು ಪಾಪ, ಪಾಪಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚು, ಏಕವಚನ ಬಹುವಚನ ಅಲ್ಲ. ಪಾಪ ಎನ್ನುವಂಥದ್ದು ಸ್ವಭಾವ, ಪಾಪ ಎನ್ನುವಂಥದ್ದು ಶಕ್ತಿ. ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪಾಪದ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ನಾವು ಮಾಡ್ತಿದ್ದಂತಹ ಆ ತಪ್ಪಂತ ಕಾರ್ಯಗಳಿಗೆ ನಾವು ಹೇಳ್ತೇವೆ ಪಾಪಗಳು ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮನುಷ್ಯರೆಲ್ಲರೂ ಮಾಡಿರುವಂತಹ ಪಾಪಗಳನ್ನು ಮಾತ್ರ ಪರಿಹರಿಸಿದ್ರೆ, ಖಂಡಿತವಾಗಿಯೂ ಮನುಷ್ಯನು ಮಾಡಿರುವಂತಹ ಪಾಪಗಳನ್ನು ಪರಿಹರಿಸಿದ್ರೆ, ಆ ಪಾಪಗಳನ್ನು ಮಾಡಲಿಕ್ಕೆ ಶಕ್ತಿಯಾಗಿದ್ದಂತಹ ಆ ಪಾಪ ಆತನ ಒಳಗಡೆ ಇದ್ದಿದ್ರೆ, ಮನುಷ್ಯನ ಒಳಗಡೆ ಇದ್ದಿದ್ರೆ, ಮತ್ತೆ ಪಾಪಗಳು ಪರಿಹಾರ ಆಗಿದ್ರು ಕೂಡ ಆ ಪಾಪದ ಶಕ್ತಿ ಮನುಷ್ಯನ ಒಳಗಡೆ ಇದ್ದಿದ್ರೆ ಮತ್ತೆ ಆತನು ಹೋಗಿ ಮತ್ತೆ ಪಾಪದ ಕಾರ್ಯಗಳನ್ನು ಮಾಡ್ತಾ ಇದ್ದ. ಅದಕ್ಕಾಗಿ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದು ಮನುಷ್ಯನು ಮಾಡಿರುವಂತಹ ಪಾಪಗಳನ್ನು ಹೊತ್ತುಕೊಂಡಿದ್ದು ಮಾತ್ರವಲ್ಲ, ಪಾಪಗಳನ್ನು ಮಾಡಲಿಕ್ಕೆ ಶಕ್ತಿಯನ್ನು ನೀಡುತ್ತಿದ್ದಂತಹ ಪಾಪ ಎಂಬ ಬೇರನ್ನ, ಪಾಪ ಎಂಬ ವೈರಸ್ ಅನ್ನ, ಪಾಪ ಎಂಬ ಶಕ್ತಿಯನ್ನು ಕೂಡ ಯೇಸು ಸ್ವಾಮಿ ತನ್ನ ಮೇಲೆ ಹಾಕಿಕೊಂಡು ಅವುಗಳೆಲ್ಲವನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿದ್ರು. ಹಾಲೆಲೂಯ, 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 ಹಾಲೆಲೂಯ. ಒಂದು ಗುಡ್ ನ್ಯೂಸ್ ಏನಂದ್ರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮನುಷ್ಯನ ಮೇಲೆ ಒತ್ತಡವನ್ನು ಏರುತ್ತಿದ್ದಂತಹ ಪಾಪದ ಕಾರ್ಯಗಳನ್ನು ಮಾಡಲಿಕ್ಕಾಗಿ, ಆ ಪಾಪದ ಕಾರ್ಯಗಳೆಂಬ ಫಲಗಳನ್ನು ಉತ್ಪತ್ತಿ ಮಾಡಲಿಕ್ಕಾಗಿ ಯಾವುದು ವಿಷ ಬೇರಾಗಿತ್ತೋ ಆ ಪಾಪದ ಬೇರನ್ನ ಸಂಪೂರ್ಣವಾಗಿ ನಾಶಗೊಳಿಸಲಿಕ್ಕೆ ಭೂಲೋಕಕ್ಕೆ ಬಂದರು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಈಗ ತಂದೆ ಹೇಳ್ತಾ ಇದ್ದಾರೆ, ನಾನು ಎಷ್ಟು ಯಥೇಚ್ಛವಾಗಿ ಮನುಷ್ಯನನ್ನು ಪ್ರೀತಿ ಮಾಡಿದ್ರೆ ಅಂದರೆ, ನಾನೇ ಮನುಷ್ಯನನ್ನು ಸೃಷ್ಟಿ ಮಾಡುವಂಥ ಮೊದಲು ಮನುಷ್ಯನಿಗೆ ಏನು ಬೇಕು ಎಲ್ಲವನ್ನ ಭೂಲೋಕದಲ್ಲೂ ಸೃಷ್ಟಿ ಮಾಡಿದ್ದೆ. ಅಷ್ಟು ಮಾತ್ರವಲ್ಲ, ನಾನು ಮನುಷ್ಯನನ್ನು ಎಷ್ಟು ಯಥೇಚ್ಛ ಪ್ರೀತಿ ಮಾಡ್ತದೆ ಅಂತಂದರೆ, ನನ್ನ ಮಗನನ್ನು ಭೇಟಿ ಮಾಡಲಿಕ್ಕಾಗಿ, ಮನುಷ್ಯನನ್ನು ಭೇಟಿ ಮಾಡಲಿಕ್ಕಾಗಿ ಪರಲೋಕದಿಂದ ಇಳಿದು ಏದೇನ್ ತೋಟದಲ್ಲಿ ಅವರ ಜೊತೆಯಲ್ಲಿ ಪ್ರತಿದಿನ ಕಾಲ ಕಳೀತಾ ಇದೆ.
ಆದರೆ ನನ್ನ ಪ್ರೀತಿಯನ್ನು ಅನುಭವಿಸಿದಂತಹ ಆದಾಮನು, ಮೊದಲನೇ ಮಾನವ, ಮೊದಲನೇ ಮನುಷ್ಯ, ಆದರೆ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ನನ್ನ ಪ್ರೀತಿಯನ್ನು ಗ್ರಹಿಸಿಕೊಳ್ಳದೆ ನನಗೆ ವಿರುದ್ಧವಾಗಿ ಪಾಪವನ್ನು ಮಾಡಿ ನನಗೆ ವಿರುದ್ಧವಾಗಿ ಅವಿಧೇಯನಾಗಿ ನಡೆದುಬಿಟ್ಟ. ಅವನ ಅವಿಧೇಯತ್ವದಿಂದಾಗಿ ಅವನು ಮಾತ್ರವಲ್ಲ, ಅವನಿಂದಾಗಿ ಅವನ ಮೂಲಕ ಬಂದಂತಹ ಇಡೀ ಮಾನವ ಕುಲವೇ ನಿತ್ಯ ನರಕಕ್ಕೆ ಹೋಗಲಿಕ್ಕೆ ಮಾತ್ರ ಯೋಗ್ಯತೆಯನ್ನು ಹೊಂದಿಕೊಂಡಿದೆ. ಡ್ಯಾಡಿ ಹೇಳ್ತಿರುವಂಥದ್ದು, ನನ್ನ ಉದ್ದೇಶ ಭೂಲೋಕದಲ್ಲಿ ನಾನು ಯಾವ ರೀತಿ ಪರಲೋಕದಲ್ಲಿದ್ದೇನೋ ಅದೇ ರೀತಿ ಭೂಲೋಕದಲ್ಲಿ ಮನುಷ್ಯರು ಅದೇ ರೀತಿ ಜೀವಿಸಬೇಕು, ಚಿರಂಜೀವಿಯಾಗಿ ಜೀವಿಸಬೇಕೆಂಬುದಾಗಿ. ಸಾವೇ ಇಲ್ಲ ಮನುಷ್ಯನಿಗೆ. ಬಟ್ ಆದರೆ ಆತನು ಪಾಪವನ್ನು ಮಾಡಿದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ, ಮನುಷ್ಯನ ಕುಲವು ಕೂಡ ಸಂಪೂರ್ಣವಾಗಿ ಮರಣಕ್ಕೆ ಹೋಗುವಂತಹ, ಅದು ಕೂಡ ಯಾವ ರೀತಿಯ ಮರಣ? ನಿತ್ಯ ದಂಡನೆಯ, ನಿತ್ಯ ಅಗ್ನಿಯ ನರಕಕ್ಕೆ ಹೋಗುವಂತಹ ಕಾರ್ಯಕ್ಕೆ ಎಲ್ಲರೂ ಕೂಡ ಒಳಗಾದರು. ಆಗ ತಂದೆಯನ್ನು ಯಥೇಚ್ಛವಾಗಿ ಪ್ರೀತಿ ಮಾಡುವಂತಹ ಪ್ರಭು ಯೇಸು ಕ್ರಿಸ್ತರು, ಮಗನಾಗಿರುವಂಥ ಪ್ರಭು ಯೇಸು ಕ್ರಿಸ್ತರು ತಂದೆ ಹೃದಯದ ನೋವನ್ನು ನೋಡಿದರು. ಓ, ನನ್ನ ಡ್ಯಾಡಿ ಅಷ್ಟೊಂದು ಯಥೇಚ್ಛವಾಗಿ ಪ್ರೀತಿ ಮಾಡ್ತಾ ಇದ್ರ ಮನುಷ್ಯನನ್ನು. ಹಾಗಾದರೆ ಡ್ಯಾಡಿ ಅವನೊಬ್ಬ ಏನೋ ತಪ್ಪು ಮಾಡ್ದ, ಅವನ ತಪ್ಪಿನಿಂದಾಗಿ ಇಡೀ ಮಾನವ ಕುಲ, ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಈಗ ನಿಮ್ಮ ಕಣ್ಮುಂದೆ ನರಕದ ಯಾತನೆಯನ್ನು ಅನುಭವಿಸೋದು ಮಾತ್ರವಲ್ಲ, ನರಕಕ್ಕೆ ಹೋಗಲಿಕ್ಕೆ ಮಾತ್ರ ಯೋಗ್ಯರಾಗಿದ್ದಾರೆ. ಡ್ಯಾಡಿ ಅವನು ಮಾಡಿದ ತಪ್ಪಿಗೆ ಪರಿಹಾರ ಏನೂ ಇಲ್ವಾ? ಆಗ ಡ್ಯಾಡಿ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ಪರಿಹಾರ ಉಂಟು, ಖಂಡಿತವಾಗಿಯೂ ಅದಕ್ಕೆ ಪರಿಹಾರ ಇದೆ. ಆ ಪರಿಹಾರ ಏನಂದ್ರೆ, ಒಬ್ಬ ಮನುಷ್ಯ ತನ್ನ ತಂದೆಯಾದ ದೇವರಿಗೆ ಅವಿಧೇಯನಾಗಿ ನಡೆದಿದ್ದರಿಂದ ಆತನ ಮೂಲಕ ಆತನಿಂದ ಬಂದಂತಹ ಇಡೀ ಮಾನವ ಕುಲವೇ ಪಾಪದಲ್ಲಿ ಜನಿಸಿ ಆ ಪಾಪ ಎಂಬ ಸ್ವಭಾವವನ್ನು ಹೊತ್ತುಕೊಂಡು ಈ ಭೂಲೋಕದಲ್ಲಿ ಹುಟ್ಟೋದು ಮಾತ್ರವಲ್ಲ, ಪ್ರತಿಯೊಂದು ವ್ಯಕ್ತಿಯೂ ಕೂಡ ನಿತ್ಯ ನರಕಕ್ಕೆ ಹೋಗಬೇಕಾದಂತಹ ಆ ಪರಿಸ್ಥಿತಿಗೆ ಬಂದಿದೆ. ಈಗ ಅದೇ ರೀತಿ ಇನ್ನೊಂದು ಮನುಷ್ಯ, ಇನ್ನೊಂದು ವ್ಯಕ್ತಿ ಸದಾಕಾಲ ತನ್ನ ತಂದೆಯಾದ ದೇವರಿಗೆ ವಿಧೇಯನಾಗಿ ನಡೆಯುವುದರ ಮೂಲಕ ಕಟ್ಟ ಕಡೆಯ ನಿಮಿಷದವರೆಗೂ, ಅಂದರೆ ಸಾಯುವಂತಹ ಕಡೆಯ ನಿಮಿಷದವರೆಗೂ ಒಂದೇ ಒಂದು ತಪ್ಪನ್ನು ಕೂಡ ಮಾಡದೆ, ಒಂದೇ ಒಂದು ಪಾಪವನ್ನು ಕೂಡ ಮಾಡದೆ ಸದಾಕಾಲ ತನ್ನ ತಂದೆಗೆ ವಿಧೇಯನಾಗಿ ನಡೆಯುವುದಾದರೆ, ಆ ಒಂದು ವ್ಯಕ್ತಿಯ ನಿಮಿತ್ತವಾಗಿ ನಾನು ಇದೆಲ್ಲವನ್ನ ರಿವರ್ಸ್ ಮಾಡಿ ಇಡೀ ಮಾನವ ಕುಲವನ್ನು ನೀತಿವಂತ ಮಕ್ಕಳಾಗಿ ಮಾಡಿ, ಮಾನವನು ಯಾವುದೆಲ್ಲ ಅಧಿಕಾರವನ್ನು, ಯಾವುದೆಲ್ಲವನ್ನು ಕಳೆದುಕೊಂಡಿದ್ದಾನೋ ಅದೆಲ್ಲವನ್ನ ಇಡೀ ಮಾನವ ಕುಲವು ಪಡೆದುಕೊಳ್ಬೋದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಆಗ ಮಗನಾಗಿರುವಂಥ ಪ್ರಭು ಯೇಸು ಕ್ರಿಸ್ತರು ಯೋಚಿಸ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ನಿಮಗೆ ಸದಾಕಾಲ ವಿಧೇಯನಾಗಿ ನಡೆಯುವಂಥ ಒಂದು ವ್ಯಕ್ತಿ ಬೇಕು. ಅದಕ್ಕಾಗಿ ಪರಲೋಕದಿಂದ ಮಗ ನೋಡ್ತಾ ಇದ್ದಾನೆ ಇಡೀ ಭೂಲೋಕವನ್ನು. ಯಾರಾದರೂ ಇಂತಹ ಒಳ್ಳೆಯ ಕಾರ್ಯಕ್ಕಾಗಿ ಒಂದು ಒಳ್ಳೆಯ ವ್ಯಕ್ತಿ ಸಿಗ್ತಾನೆ ಎಂಬುದಾಗಿ ಇಡೀ ಭೂಲೋಕವನ್ನು ಹುಡುಕುವಾಗ ಒಂದೇ ಒಂದು ವ್ಯಕ್ತಿಯೂ ಕೂಡ, ಒಂದೇ ಒಂದು ಮಗುವು ಕೂಡ ಒಳ್ಳೆಯ ಮಗು, ಒಳ್ಳೆಯ ವ್ಯಕ್ತಿ ಸಿಗಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಬಂದಿದ್ದು ಆದಾಮನ ಮೂಲಕ ಹುಟ್ಟಿ ಬಂದಿದ್ದರಿಂದ ಆದಾಮನಲ್ಲಿ ಇದ್ದಂತಹ ಪಾಪ ಎಂಬ ವೈರಸ್ ಹುಟ್ಟುವಾಗಲೇ ರಕ್ತಗತವಾಗಿ ಆ ಪಾಪ ಎಂಬ ಶಕ್ತಿ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಪ್ರವೇಶ ಆಗಿ ಪ್ರತಿಯೊಂದು ಮಗು ಕೂಡ ಪಾಪದಿಂದಲೇ ಹುಟ್ಟಬೇಕಾಯಿತು. ಅದಕ್ಕಾಗಿ ಒಂದೇ ಒಂದು ವ್ಯಕ್ತಿ ಕೂಡ ಭೂಲೋಕದಲ್ಲಿ ಅಂತ ಒಳ್ಳೆಯ ವ್ಯಕ್ತಿ ಸಿಗಲಿಲ್ಲ. ಆಗ ಯೇಸು ಸ್ವಾಮಿ, ಮಗನಾಗಿರುವಂಥ ಯೇಸು ಸ್ವಾಮಿ ತನ್ನ ತಂದೆಯನ್ನು ನೋಡಿ ಹೇಳ್ತಾ ಇದ್ದಾರೆ, ಡ್ಯಾಡಿ ಇಡೀ ಭೂಲೋಕದಲ್ಲಿ ಒಂದೇ ಒಂದು ವ್ಯಕ್ತಿ ಸಿಗಲಿಲ್ಲ, ಆದರೆ ನಾನೇ ಪರಲೋಕವನ್ನು ತೊರೆದು ಭೂಲೋಕಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ದೇನೆ.
ಆಗ ಡ್ಯಾಡಿ ಹೇಳ್ತಾರೆ, ಮಗನೇ, ನಿನಗಿರುವಂತಹ ದೈವ ಶಕ್ತಿಯೊಂದಿಗೆ, ನಿನಗಿರುವಂತಹ ಈ ಮಹಿಮೆಯ ಶಕ್ತಿಯೊಂದಿಗೆ ನೀನು ಯಾವ ಕಾರಣಕ್ಕೂ ಭೂಲೋಕಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆ ಇಲ್ಲ. ನೀನು ಭೂಲೋಕಕ್ಕೆ ಹೋಗಬೇಕಾದ್ರೆ ನಂಬರ್ 1, ಮೊದಲನೇದಾಗಿ ನಿನಗೆ ಶರೀರ ಬೇಕು. ಎರಡನೇದಾಗಿ ಈ ಭೂಲೋಕಕ್ಕೆ ನೀನು ಹೋಗಬೇಕಾದ್ರೆ ಮುಖ್ಯ ದ್ವಾರದ ಮೂಲಕವೇ ಈ ಭೂಲೋಕವನ್ನು ಪ್ರವೇಶಿಸಬೇಕು. ಏಕೆಂದರೆ ಶರೀರವನ್ನು ಹೊಂದಿರುವಂತಹ ಒಬ್ಬ ಮನುಷ್ಯ ಭೂಲೋಕವನ್ನು ಪ್ರವೇಶಿಸಬೇಕಾದ್ರೆ ತಾಯಿಯ ಗರ್ಭ ಎಂಬ ಮುಖ್ಯ ದ್ವಾರದ ಮೂಲಕವೇ ಈ ಭೂಲೋಕವನ್ನು ಪ್ರವೇಶಿಸಬೇಕು. ಅದೇ ರೀತಿ ನೀನು ಕೂಡ ಭೂಲೋಕವನ್ನು ಪ್ರವೇಶಿಸಬೇಕಾದ್ರೆ ಒಂದು ತಾಯಿಯ ಗರ್ಭ ಎಂಬ ಮುಖ್ಯ ದ್ವಾರದ ಮೂಲಕವೇ ನೀನು ಈ ಭೂಲೋಕವನ್ನು ಪ್ರವೇಶಿಸಬೇಕು. ಆಗ ಮಗ ಹೇಳ್ತಾರೆ, ಡ್ಯಾಡಿ, ಐ ಆಮ್ ರೆಡಿ. ಡ್ಯಾಡಿ, ಐ ಆಮ್ ರೆಡಿ. ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ. ಆಗ ಡ್ಯಾಡಿ ತನ್ನ ಮಗನು ನಾನು ಹೋಗಲಿಕ್ಕೆ ರೆಡಿ ಇದ್ದೇನೆ ಎಂಬುದಾಗಿ ಹೇಳಿದಂತಹ ಆ ಯೋಜನೆಯನ್ನು ನೆರವೇರಿಸಿಕೊಳ್ಳಲಿಕ್ಕಾಗಿ ತದನಂತರ ದೇವದೂತನನ್ನು ಕಳಿಸಿ ಆ ದೇವದೂತರ ಮೂಲಕ ತಮ್ಮ ಯೋಜನೆಯನ್ನು ಮದುವೆ ಆಗದಿರುವಂತಹ ಒಂದು ಕನ್ನಿಕೆ ಬಳಿಯಲ್ಲಿ ಪ್ರಕಟಪಡಿಸಲಿಕ್ಕೆ ಕಳಿಸಿಕೊಡ್ತಾರೆ. ಲೂಕನ ಸುವಾರ್ತೆ, ಲೂಕ್ ಅಧ್ಯಾಯ 1 ವಾಕ್ಯ 26ರಿಂದ 6ನೇ ತಿಂಗಳಿನಲ್ಲಿ ಗಲಿಲೆಯ ಪಟ್ಟಣದ ನಜರೇತ್ ಎಂಬ ಊರಿಗೆ ದೇವರಿಂದ ಗಾಬ್ರಿಯೇಲನೆಂಬ ದೂತನು ದಾವೀದನ ಮನೆತನವನಾದ ಯೋಸೇಫನಿಗೆ ನಿಶ್ಚಯ ಮಾಡಲ್ಪಟ್ಟ ಮರಿಯಳೆಂಬ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಲ್ಪಟ್ಟನು. ಆ ದೂತನು ಆಕೆಗೆ, ಅಪಾರ ದಯೆಯನ್ನು ಹೊಂದಿದವಳೆ, ನಿನಗೆ ವಂದನೆ, ಕರ್ತನು ನಿನ್ನೊಂದಿಗಿದ್ದಾನೆ, ಸ್ತ್ರೀಯರಲ್ಲಿ ನೀನು ಧನ್ಯಳೆ ಎಂದು ಹೇಳಿದನು. ಆಕೆಯು ಅವನನ್ನು ನೋಡಿ ಅವನ ಮಾತಿಗೆ ಕಳವಳಗೊಂಡು ಇದು ಎಂತಹ ತರವಾದ ವಂದನೆ ಎಂದು ತನ್ನ ಮನದಲ್ಲಿ ಯೋಚಿಸುತ್ತಿರುವಾಗ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ಯಾಕೆಂದರೆ ನೀನು ದೇವರ ದಯೆಯನ್ನು ಹೊಂದಿದ್ದಿ. ಈಗ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ದೊಡ್ಡವನಾಗಿದ್ದು ಮಹೋನ್ನತನ ಕುಮಾರನೆಂದು ಕರೆಯಲ್ಪಡುವನು. ದೇವರಾದ ಕರ್ತನು ಆತನ ತಂದೆಯಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ಮನೆತನವನ್ನು ಸದಾಕಾಲವು ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಆಗ ಮರಿಯಳು ಆ ದೂತನಿಗೆ, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಅಂದಳು. ಅದಕ್ಕೆ ದೂತನು ಪ್ರತ್ಯುತ್ತರವಾಗಿ ಆಕೆಗೆ, ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವನು, ಮಹೋನ್ನತನ ಶಕ್ತಿಯು ನಿನ್ನನ್ನು ಆವರಿಸಿಕೊಳ್ಳುವುದು. ಆದುದರಿಂದ ನಿನ್ನಿಂದ ಹುಟ್ಟುವ ಆ ಪವಿತ್ರವಾದ ಶಿಶುವು ದೇವರ ಮಗನೆಂದು ಕರೆಯಲ್ಪಡುವನು. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ದೇವದೂತ ಕನ್ನಿಕೆಯಾದಂತಹ ಮರಿಯಳ ಬಳಿಗೆ ಬಂದು ದೇವರ ಅನುಗ್ರಹವನ್ನು, ದೇವರ ಅಪಾರವಾದ ಕೃಪೆಯನ್ನು ಹೊಂದಿದವಳೆ, ನಿನಗೆ ಶುಭವಾಗಲಿ, ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹಡೆಯುವೆ, ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು. ದೇವರು ಆತನಿಗೆ ದಾವೀದನ ಸಿಂಹಾಸನವನ್ನು ಕೊಡುವನು. ಅಷ್ಟು ಮಾತ್ರವಲ್ಲ, ಯಾಕೋಬನ ಆ ಮನೆತನವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ದೇವದೂತನು ಮರಿಯಳ ಬಳಿಯಲ್ಲಿ ಪ್ರಕಟಪಡಿಸಿದ. ಹಾಲೆಲೂಯ, ಹಾಲೆಲೂಯ. ಇದನ್ನು ಕೇಳಿದ ತಕ್ಷಣ ಮರಿಯಳು 13-14 ವರ್ಷದ ಒಂದು ಹುಡುಗಿ, ಕನ್ನಿಕೆ, ಮದುವೆ ಆಗಿಲ್ಲ. ಬಟ್ ಈ ದೇವದೂತ ನುಡಿಯನ್ನು ಕೇಳಿಸಿಕೊಂಡ ತಕ್ಷಣ ದೇವದೂತನ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾಳೆ, ಇದು ಹೇಗಾದೀತು? ಹಲೋ, ನಾನು ಏತಕ್ಕಾಗಿ ಮರಿಯಳು ಎಂಬುದಾಗಿ ಹೇಳ್ತಿದ್ದೇನೆ ಅಂತಂದ್ರೆ ನಿಮಗೆ ಗೊತ್ತಾಗಬೇಕು. ಚಿಕ್ಕ ಹುಡುಗಿ,
ನಾನು ಮರಿಯಮ್ಮ ಅಂತ ಅಂದ್ಬಿಟ್ರೆ ಅಯ್ಯೋ ನನ್ನ ಪಕ್ಕದಲ್ಲಿ ಕುಂತವ್ರಲ್ಲ ಈ ಮರಿಯಮ್ಮ ಇವ್ರ ಥರ ಇರ್ಬೋದೇನೋ ಅಮ್ಮನ ಥರ. ದಯವಿಟ್ಟು ಅಮ್ಮ ಅಮ್ಮ ಅಂದರೆ ಬೇರೆ ಥರ ಅರ್ಥ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಮರಿಯಳು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಮರಿಯಳು ಕೇಳ್ತಾ ಇರುವಂಥದ್ದು, ಇದು ಹೇಗಾದೀತು? ನನಗೆ ಯಾವ ಪುರುಷನ ಸಂಸರ್ಗವಿಲ್ವಲ್ಲ, ಇದು ಹೇಗಾದೀತು? ಆಗ ದೇವದೂತನು ಹೇಳ್ತಾನೆ, ಮಹೋನ್ನತ ದೇವರ ಶಕ್ತಿಯು ನಿನ್ನ ಮೇಲೆ ಬರುವುದು, ನಿನ್ನನ್ನು ಆವರಿಸಿಕೊಳ್ಳುವುದು. ನೀನು ಈಗ ನನ್ನ ಬಾಯಿಯಿಂದ ಸ್ವೀಕಾರ ಮಾಡಿದಂತಹ ದೇವರ ವಾಕ್ಯ ಎಂಬ ಬೀಜವನ್ನ ಆ ಮಹೋನ್ನತ ದೇವರ ಶಕ್ತಿಯು ನಿನ್ನ ಗರ್ಭದಲ್ಲಿ ಮೊಳಕೆ ಹೊಡಿಸಿ ಅದನ್ನು ಚಿಗುರಿಸಿ ಆ ಬೀಜ ಶರೀರವನ್ನು ಧರಿಸಿಕೊಳ್ಳುವಂತೆ ಮಾಡಿ ನಿನ್ನ ಗರ್ಭದಲ್ಲಿ ಬೆಳೆಸಿ ಮಗುವಾಗಿ 9 ತಿಂಗಳ ನಂತರ ಭೂಮಿಯಲ್ಲಿ ಜನಿಸ್ತಾನೆ. ಏಕೆಂದರೆ ಈ ದೇವರ ಪುತ್ರ ಆಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ತನ್ನ ಪರಲೋಕದ ತಂದೆಯ ಮನೆಯನ್ನು ಬಿಟ್ಟು ಈ ಭೂಲೋಕದಲ್ಲಿ ಮನುಷ್ಯರಾಗಿರುವಂತಹ ಒಬ್ಬ ಕನ್ನಿಕೆಯ ಗರ್ಭದಲ್ಲಿ ಗರ್ಭ ತಾಳಿ ಆ ಗರ್ಭದಲ್ಲಿ 9 ತಿಂಗಳ ಕಾಲ ಬೆಳೆದು ತದನಂತರ ಭೂಲೋಕಕ್ಕೆ ಮಗುವಾಗಿ ಬರುವಂಥದ್ದಾಗಿದೆ ಕ್ರಿಸ್ಮಸ್. ಇದರ ಅರ್ಥ ಏನು? ಮಗನು ತನ್ನ ಪರಲೋಕದ ಸ್ವಂತ ಮನೆಯನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದು ತನಗೋಸ್ಕರ ಜೀವಿಸದೆ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು, ಅಂದರೆ ತನ್ನ ತಂದೆಯ ಯೋಜನೆಯನ್ನ ನೆರವೇರಿಸಲಿಕ್ಕೆ ಬಂದಂತಹ ಕಾರ್ಯವಾಗಿದೆ ಕ್ರಿಸ್ಮಸ್. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತನ್ನ ಪರಲೋಕದ ತಂದೆಯ ಮನೆಯನ್ನು ಬಿಟ್ಟು ಈ ಭೂಲೋಕಕ್ಕೆ ಪ್ರಭು ಯೇಸು ಕ್ರಿಸ್ತರು ಬಂದಿದ್ದು ಒಂದೇ ಒಂದು ಉದ್ದೇಶಕ್ಕಾಗಿ, ಒಂದೇ ಒಂದು ಯೋಜನೆಗಾಗಿ. ಆ ಯೋಜನೆ ಯಾವುದೆಂದರೆ, ಕಡೆಯ ನಿಮಿಷದವರೆಗೂ, ತನ್ನ ಸಾವಿನ ಕಡೆಯ ನಿಮಿಷದವರೆಗೂ ತನ್ನ ತಂದೆಗೆ ವಿಧೇಯರಾಗಿ ನಡೆದು ಕೊನೆಗೆ ಇಡೀ ಮಾನವ ಕುಲದ ಎಲ್ಲರ ಪಾಪಗಳನ್ನು, ಆ ಪಾಪಗಳನ್ನು ಮಾಡಲಿಕ್ಕೆ ಶಕ್ತಿ ಕೊಡ್ತಿದ್ದಂತಹ ಪಾಪವನ್ನು ಕೂಡ ತಾನೇ ಹೊತ್ತುಕೊಂಡು ಆ ಪಾಪಗಳಿಗೆ ಅನುಭವಿಸಬೇಕಾದಂತಹ ಶಿಕ್ಷೆಯನ್ನು ಕೂಡ ತಾನೇ ತನ್ನ ಮೇಲೆ ಹೊತ್ತುಕೊಂಡು ಕೊನೆಗೆ ಶಿಲುಬೆ ಮೇಲೆ ನನ್ನ ಮತ್ತು ನಿಮ್ಮ ಮರಣವನ್ನು ಅನುಭವಿಸಿ ನಮಗೋಸ್ಕರ ಮರಣವನ್ನು ಹೊಂದಲಿಕ್ಕಾಗಿ ಬಂದಂತಹ ದಿನವಾಗಿದೆ ಕ್ರಿಸ್ಮಸ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಒಂದು ಗುಡ್ ನ್ಯೂಸ್ ಏನಂದ್ರೆ, ಅವರು ಪ್ರಾರಂಭದಲ್ಲಿ ಬರುವಾಗಲೇ ಅವರಿಗೆ ಪ್ರಾರಂಭದಲ್ಲಿ ಗೊತ್ತಿತ್ತು ಅಂತ್ಯ ಏನೆಂಬುದಾಗಿ. ನಮ್ಮ ಮರಣವನ್ನು ಅವರು ಹೊತ್ತುಕೊಳ್ಳಲಿಕ್ಕಾಗಿ ಈ ಲೋಕಕ್ಕೆ ಬಂದಿದ್ದು ಮಾತ್ರವಲ್ಲ, ನಮ್ಮ ಮರಣವನ್ನು ಅವರು ಯಾವಾಗ ಹೊತ್ತುಕೊಂಡ್ರು, ಪ್ರೈಸ್ ಬಿಡಿ ಗಾಡ್, ಅವರಲ್ಲಿ ಇದ್ದಂತಹ ತಂದೆಯ ಜೀವನ, ತಮ್ಮ ಸ್ವಂತ ಜೀವನ ನನಗೋಸ್ಕರ ನಿಮಗೋಸ್ಕರ ಆ ಜೀವನ ಕೊಡ್ಲಿಕ್ಕಾಗಿ, ಉಚಿತವಾಗಿ ಕೊಡ್ಲಿಕ್ಕಾಗಿ ಬಂದಂತಹ ದಿನವಾಗಿದೆ ಕ್ರಿಸ್ಮಸ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ಹಾಗಾದರೆ ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದರೆ ಮಗನು ತನ್ನ ತಂದೆಯಿಂದ ಒಂದು ಯೋಜನೆಯನ್ನು ಸ್ವೀಕರಿಸಿಕೊಂಡು ಆ ಯೋಜನೆಯನ್ನು ನೆರವೇರಿಸಲಿಕ್ಕಾಗಿ ತನ್ನ ಸ್ವಂತ ಮನೆಯನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ, ಪರಲೋಕವನ್ನು ಬಿಟ್ಟು ಇನ್ನೊಂದು ಲೋಕ ಅಂದರೆ ಭೂಲೋಕಕ್ಕೆ ಬಂದ ದಿನವಾಗಿದೆ ಕ್ರಿಸ್ಮಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದೇ ಯೇಸು ಹೇಳ್ತಾ ಇದ್ದಾರೆ, ಅದೇ ಯೇಸು ಈಗ ನನಗೆ ಮತ್ತು ನಿಮಗೆ ಏನೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಭೂಲೋಕಕ್ಕೆ ನಾನು ಬಂದು ನನ್ನ ಚಿತ್ತವನ್ನಲ್ಲ ತಂದೆಯ ಚಿತ್ತವನ್ನು ನೆರವೇರಿಸಿ ನಾನು ನಿನಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಶಿಲುಬೆ ಮೇಲೆ ಸತ್ತಿದ್ದು ಮಾತ್ರವಲ್ಲ, ನಿನಗೋಸ್ಕರ ಸಮಾಧಿಯಾಗಿ ಸತ್ತವರ ಒಳಗಡೆಯಿಂದ 3ನೇ ದಿನ ಜೀವಂತ ಗೆದ್ದು ಬಂದಿದ್ದೇನೆ. ಏಕೆಂದರೆ ಪಾಪದ ಸಂಬಳ ಬಂದು ಮರಣ, ನಾನೇನು ಒಂದೇ ಒಂದು ಪಾಪವನ್ನು ಕೂಡ ಮಾಡಿರಲಿಲ್ಲ. ಅದಕ್ಕಾಗಿ ನನ್ನನ್ನು ಯಾವ ಕಾರಣಕ್ಕೂ ನನಗೆ ಸಾವು ಬರಲಿಕ್ಕೆ ಸಾಧ್ಯ ಇಲ್ಲ.
ನಾನು ನಿಮ್ಮ ಮತ್ತು ಇಡೀ ಮಾನವಕುಲದ ಪಾಪಗಳನ್ನು ಹೊತ್ತುಕೊಂಡಿದ್ದರಿಂದ ಆ ಪಾಪ ನನ್ನನ್ನು ಮರಣಕ್ಕೆ ಗುರಿ ಮಾಡ್ತು. ಬಟ್ ಆದರೆ ನನ್ನಲ್ಲಿ ಪಾಪ ಇಲ್ಲದಿದ್ದುದರಿಂದ ನಾನು ಸತ್ತವರ ಒಳಗಡೆಯಿಂದ 3ನೇ ದಿನ ಜೀವಂತವಾಗಿ ಎದ್ದು ಬಂದೆ. ಹಲ್ಲೆಲೂಯ. ಮನುಷ್ಯರು ಯಾಕೆ ಸಾಯ್ತಾ ಇದ್ದಾರೆ? ಕಾರಣ ಮನುಷ್ಯನು ಪಾಪ ಮಾಡುವುದರಿಂದ ಮರಣವನ್ನು ಅನುಭವಿಸ್ತಾ ಇದ್ದಾನೆ. ಬಟ್ ಯೇಸು ಯಾವುದೇ ಪಾಪವನ್ನು ಮಾಡಿಲ್ಲ, ಅದಕ್ಕಾಗಿ ಮರಣ ಅವರ ಮೇಲೆ ಅಧಿಕಾರವನ್ನು ದೊರೆತನ ಚಲಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಜೀವಂತವಾಗಿ ಪ್ರಿಯರೇ ಎದ್ದಿದ್ದು ಮಾತ್ರವಲ್ಲ, ಈ ಭೂಲೋಕಕ್ಕೆ ಬರುವಾಗ ಎಲ್ಲಿಂದ ಬಂದಿದ್ರು, ಪ್ರೈಸ್ ಬಿ ಟು ಗಾಡ್, ಅಲ್ಲಿಗೆ ಹೋಗುವುದಕ್ಕೆ ಮುಂಚಿತವಾಗಿ ಶಿಷ್ಯರಿಗೆ ಹೇಳಿದರು, ನಾನು ನಿಮಗೋಸ್ಕರ ಒಬ್ಬ ಪೋಷಕರನ್ನು ಕಳಿಸಿಕೊಡ್ತಾನೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗ್ತಾ ಇಲ್ಲ, ನಾನೀಗ ತಂದೆ ಬಳಿಗೆ ಹೋಗ್ತಾ ಇರೋದೆ ನಿಮ್ಮ ಒಳಿತಿಗಾಗಿ. ಯಾಕೆಂದರೆ ನಾನು ಹೋಗದ ಹೊರತು ನಿಮ್ಮ ಪೋಷಕ ಈ ಭೂಲೋಕಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಹೋಗಿ ನಿಮಗೋಸ್ಕರ ಪೋಷಕರಾದಂತಹ ಪವಿತ್ರಾತ್ಮರನ್ನ, ನನ್ನಂತೆಯೇ ನಿಮ್ಮನ್ನು ಪ್ರೀತಿಸುವಂತಹ, ನನ್ನಂತೆಯೇ ನಿಮ್ಮನ್ನು ಪ್ರೀತಿಸುವಂತಹ ಯೇಸುವಿನ ಪ್ರೀತಿ ಅಂತದ್ದು. ಇವನ್ ರೆಡ್ ಹ್ಯಾಂಡ್ ಆಗಿ ಒಂದು ವ್ಯಭಿಚಾರಣೆ ಸ್ತ್ರೀಯನ್ನ ಯೇಸುವಿನ ಮುಂದೆ ಕರ್ಕೊಂಡು ನಿಲ್ಲಿಸ್ತಾರೆ. ಕಟ್ಟಳೆ ಪ್ರಕಾರ ಈ ಮಹಿಳೆಯನ್ನ ಕಲ್ಲು ಹೊಡೆದು ಎಲ್ಲರೂ ಕೂಡ ಕಲ್ಲುಗಳ ಮಧ್ಯದಲ್ಲಿ ಸಾಯಿಸಬೇಕೆಂಬುದಾಗಿ ನಿಯಮ ಆ ರೀತಿ ಭಯಂಕರವಾದ ಒಂದು ಕಾನೂನನ್ನು ಹೇಳ್ತದೆ. ರೆಡ್ ಹ್ಯಾಂಡ್ ಆಗಿ ಅವಳು ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡ್ರೆ ಅವಳ ಕಲ್ಲೋಡು ಸಾಯಿಸಬೇಕೆಂಬುದಾಗಿ ವ್ಯಭಿಚಾರಣೆ ಹೆಂಗಸಿಗೆ. ಬಟ್ ಪ್ರೈಸ್ ಬಿ ಟು ಗಾಡ್, ಯೇಸು ಸ್ವಾಮಿ ಆ ಮಹಿಳೆ ಮೇಲೆ ಕಲ್ಲೋಡು ಸಾಯಿಸಿ ಎಂಬುದಾಗಿ ತೀರ್ಪನ್ನು ಕೊಟ್ರ. ಆಹಾ, ಯೇಸು ಸ್ವಾಮಿ ತನ್ನ ಪ್ರೀತಿಯನ್ನು ಮೆರೆದರು. ಏನು ಪ್ರೀತಿ? ಏನು ಪ್ರೀತಿ? ನೀವೆಲ್ಲರೂ ಕೂಡ ಕಲ್ಲು ಹೊಡೆಯಕ್ಕೆ ಬಂದಿದ್ದೀರಿ. ಬಟ್ ಒಂದು ಕಾರ್ಯ ಏನಂತಂದ್ರೆ, ನೀವೆಲ್ಲರೂ ಜಸ್ಟ್ ಆ ಮಗಳ ಮೇಲೆ ಕಲ್ಲು ಹೊಡೆಯಬೇಕೆಂಬುದಾಗಿ ಏನು ನಿಯಮದ ಪ್ರಕಾರ ಬಂದಿದ್ದೀರಿ. ಬಟ್ ಪ್ರೈಸ್ ಬಿ ಟು ಗಾಡ್, ಟ್ರೂತ್, ಸತ್ಯ ಏನಂತಂದ್ರೆ, ನಾನು ಯಾಕೆ ಗೊತ್ತಾ ನನ್ನ ತಂದೆಯ ಮನೆಯನ್ನು ಬಿಟ್ಟು ಭೂಲೋಕಕ್ಕೆ ಬಂದಿರುವಂಥದ್ದು? ಆ ಮಗಳು ಏನೆಲ್ಲ ಪಾಪಗಳನ್ನು ಮಾಡಿದಾಳೋ ಆ ಪಾಪಗಳನ್ನು ನಾನು ಹೊತ್ಕೊಳ್ಳೋದು ಮಾತ್ರವಲ್ಲ, ಆ ಪಾಪಗಳನ್ನು ಮಾಡಲಿಕ್ಕಾಗಿ ಆ ಮಗಳ ಒಳಗಡೆ ಪ್ರವೇಶಿಸಿರುವಂತಹ ಪಾಪದ ಸ್ವಭಾವವನ್ನು ಕೂಡ ಹೊತ್ಕೊಂಡು ಅದಕ್ಕೆ ಬೇಕಾದಂತಹ ಶಿಕ್ಷೆಯನ್ನು ಈ ಮಗಳು ಏನು ಅನುಭವಿಸಬೇಕೋ ಆ ಶಿಕ್ಷೆಯನ್ನು ನಾನೇ ಅನುಭವಿಸುವಂಥ ವ್ಯಕ್ತಿ ಮುಂದೆ ಇರುವಾಗ ನೀವು ಯಾವ ಕಾರಣಕ್ಕೂ ಈ ಮಗಳ ಮೇಲೆ ಕಲ್ಲು ಬೀರಲಿಕ್ಕೆ ಸಾಧ್ಯ ಇಲ್ಲ. ಅದಾಗಿದೆ ಪ್ರಿಯರೇ ಯೇಸುವಿನ ಪ್ರೀತಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾನು ಬಂದಿದ್ದು ಶಿಕ್ಷೆ, ಮನುಷ್ಯರಿಗೆ ಶಿಕ್ಷೆ ಕೊಡ್ಲಿಕ್ಕಲ್ಲ, ಆ ಮನುಷ್ಯರ ಶಿಕ್ಷೆಯನ್ನು ನಾನು ಅನುಭವಿಸ್ಲಿಕ್ಕಾಗಿ ಬಂದಿದ್ದು. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ ಶಿಷ್ಯರಿಗೆ, ನನ್ನಂತೆಯೇ ನಿಮ್ಮನ್ನು ಪ್ರೀತಿಸುವಂತಹ ಪವಿತ್ರಾತ್ಮರನ್ನ ನಿಮ್ಮನ್ನು ಕಳಿಸಿಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಪೋಷಕರು ನಿಮ್ಮ ಬಳಿಗೆ ಬರೋದು ಮಾತ್ರವಲ್ಲ, ಅವರು ಸದ್ದಾಕಲ್ ನಿಮ್ಮ ಜೊತೆಲಿ ಇರ್ತಾರೆ, ಅವರು ಸದ್ದಾಕಲ್ ನಿಮ್ಮನ್ನು ಮುನ್ನಡೆಸ್ತಾರೆ. ಎಂತಹ ಕಠಿಣವಾದ ಪರಿಸ್ಥಿತಿ ಬಂದರೂ ಕೂಡ ಆ ಕಠಿಣವಾದ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನಿನಗೆ ಸಾಂತ್ವನ ನೀಡ್ತಾರೆ. ಅವರು ನಿಮಗೆ ಮಾರ್ಗದರ್ಶಿಯಾಗಿದ್ದು ಎಲ್ಲ ಕಾರ್ಯಗಳನ್ನು ಕಲಿಸಿಕೊಡುವವರಾಗಿರ್ತಾರೆ. ಅದಕ್ಕಾಗಿ ಶಿಷ್ಯಂದ್ರಿಗೆ ಹೇಳ್ತಿರುವಂಥದ್ದು, ಜೆರುಸಲೇಮ್ನ ಬಿಟ್ಟು ಹೋಗಬೇಡಿ, ಇಲ್ಲಿಯೇ ತಂಗಿರಿ. ಬಟ್ ಒಂದು ಗುಡ್ ನ್ಯೂಸ್ ಏನಂದ್ರೆ, ಯೇಸು ಸ್ವಾಮಿಯ ನುಡಿಗೆ ಅನುಗುಣವಾಗಿ ಜೆರುಸಲೇಮ್ನಲ್ಲಿ ಅವರು ತಂಗಿದ್ರು. ಯಾವಾಗ ಪಂಚದಶಮಿಯ ದಿನ 50ನೇ ದಿನ ಯೇಸು ಸ್ವಾಮಿ ಅವರನ್ನು ಬಿಟ್ಟು ತದನಂತರ ಹೋದ ನಂತರ 50 ದಿನಗಳ ನಂತರ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದರು. ಪವಿತ್ರಾತ್ಮರ ಅಭಿಷೇಕ ಅವರ ಮೇಲೆ ಇಳಿದು ಬಂತು. ಥ್ಯಾಂಕ್ ಗಾಡ್, ಅವರಲ್ಲಿ ಒಬ್ಬರು ಕೂಡ ಅದೇ ಕೋಣೆಯಲ್ಲಿ ಜೆರುಸಲೇಮ್ನಲ್ಲೇ ಉಳಿದುಕೊಳ್ಳಿಲ್ಲ. ಎಲ್ಲರೂ ಕೂಡ ಪ್ರಿಯರೇ ಆ ಕೋಣೆಯಿಂದ ಹೊರಗಡೆ ಬಂದು ಅವರೆಲ್ಲರೂ ಕೂಡ ಯೇಸುವಿನ ಶುಭ ಸಂದೇಶವನ್ನು ಕೊಂಡೊಯ್ಯುವಂತಹ ಒಂದು ಯೋಜನೆಯನ್ನ ಹೊಂದಿಕೊಂಡು ಅಲ್ಲಿಂದ ಹೊರಡ ಬಂದರು. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಬಂದಿರುವಂಥದ್ದು ಕ್ರಿಸ್ತ ಯೇಸುವಿನ ಹುಟ್ಟುಹಬ್ಬವನ್ನು ಕೊಂಡಾಡಿಕೊಂಡು ಹಬ್ಬ ಅಂತೇಳಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕಲ್ಲ. ಇಲ್ಲಿಂದ ಹೊರಗಡೆ ಹೋಗುವಾಗ ಒಂದು ಯೋಜನೆ ಹೊತ್ಕೊಂಡು ಹೋಗುವಂಥ ವ್ಯಕ್ತಿಗಳಾಗಿದ್ದೇವೆ. ಆ ಯೋಜನೆ ಏನು ಗೊತ್ತಾ? ಯಾವ ರೀತಿ ಇವರ ಮೇಲೆ ಪವಿತ್ರಾತ್ಮರ ಅಭಿಷೇಕ ಇಳಿದು ಬಂದ ನಂತರ ಅವರೆಲ್ಲರೂ ಕೋಣೆಯಿಂದ ಹೊರಡ ಬಂದಿದ್ದು ಮಾತ್ರವಲ್ಲ, ಅಭಿಷೇಕ ಹೊಂದಿಕೊಂಡು ಅಲ್ಲಿಂದ ಹೊರ ಹೋಗುವಾಗ ಅವರೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನ ಹುಟ್ಟುಹಬ್ಬವನ್ನ, ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನ, ಪ್ರಭು ಯೇಸುವಿನ
ತ್ಯಾಗವನ್ನ, ಅವರ ಮರಣವನ್ನ, ಅವರ ಶುಭ ಸಂದೇಶವನ್ನು ಸಾರಲಿಕ್ಕಾಗಿ, ಲೋಕದ ಕಟ್ಟ ಕಡೆಯವರೆಗೆ ಹೋಗ್ಲಿಕ್ಕಾಗಿ ಅವರು ಅಭಿಷೇಕವನ್ನು ಹೊಂದಿಕೊಂಡು ಆ ಯೋಜನೆಯನ್ನು ತಮ್ಮದಾಗಿಸಿಕೊಂಡು ಅಲ್ಲಿಂದ ಹೊರಡೆ ನಡೆದರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ತಂದೆಯಿಂದ ಯಾವ ಯೋಜನೆಯನ್ನು ಪಡೆದುಕೊಂಡು ಬಂದಿದ್ರು, ಆ ಯೋಜನೆಯನ್ನ ಮುಗಿಸಿದ ಮಾತ್ರವಲ್ಲ, ಆ ಯೋಜನೆಯ ಪ್ರಾರಂಭವನ್ನು ಆರಂಭಿಸಿ ತದನಂತರ ತಮ್ಮ ಅಭಿಷೇಕದ ಮೂಲಕ ತಮ್ಮ ಶಿಷ್ಯರಿಗೆ ವಹಿಸಿಕೊಟ್ರು. ಕರೆಕ್ಟ್. ಆ ಯೋಜನೆಯನ್ನ ಶಿಷ್ಯರೆಲ್ಲರೂ ಕೂಡ ಸ್ವೀಕಾರ ಮಾಡಿಕೊಂಡ್ರು. ಈಗ ನಾನು ಹೇಳೋದನ್ನ ಆಲೋಚನೆ ಮಾಡಿ. ಈಗ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಫಿಲ್ಮ್, ಒಂದು ಚಲನಚಿತ್ರ ನಡೀತದೆ. ಆ ಫಿಲ್ಮಲ್ಲಿ ಒಂದು ಸೀನ್ ಈ ರೀತಿ ಇದೆ, ಒಂದು ಸ್ಟೋರಿ. ಅಲ್ಲಿ ಒಂದು ಹಳ್ಳಿಯಲ್ಲಿ ಸಾವಿರಾರು ಜನರು ವಾಸ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗಿ, ಒಂದು ವೈರಸ್ನಿಂದ, ಒಂದು ರೋಗದಿಂದಾಗಿ ಇಡೀ ಊರಲ್ಲಿರುವ ಜನರೆಲ್ಲರೂ ಕೂಡ ಸತ್ತೋಗ್ತಾ ಇದ್ದಾರೆ. ನಳ್ಳಿ ಸತ್ತೋಗ್ತಾ ಇದ್ದಾರೆ. ಏನೇ ಔಷಧಿ ತೆಗೆದುಕೊಂಡ್ರು ಕೂಡ ಗುಣವಂತ ಇಲ್ಲ. ಆಗ ಒಂದು ವ್ಯಕ್ತಿ ಆ ಊರನ್ನ ಪ್ರವೇಶ ಮಾಡುವಾಗ ತನ್ನ ಕೈಯಲ್ಲಿ ಸೂಟ್ಕೇಸ್ ಇಟ್ಕೊಂಡು ಆ ಊರನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರವೇಶ ಮಾಡಿ ಅಲ್ಲಿರುವಂಥ ಎಲ್ಲ ಜನರನ್ನ ನೋಡಿ, ಅವರ ಅವಸ್ಥೆಯನ್ನು ನೋಡಿ, ಅಲ್ಲಿರುವಂಥ ಒಂದು ವ್ಯಕ್ತಿಗೆ, ಜಸ್ಟ್ ಇದೇ ಥರ ಬಿದ್ದಿರುವಂಥ ಮಲಗಿರುವಂಥ ವ್ಯಕ್ತಿಗೆ ಹೇಳ್ತಾರೆ, ಜಸ್ಟ್ ನೋಡಪ್ಪ, ನಾನು ಇದೆಲ್ಲವೂ ನಿಮ್ಮ ಊರಿಗಿಂತ ಒಂದು ಪರಿಸ್ಥಿತಿ ಬಂದಿತ್ತು. ಈ ವೈರಸ್ಗೆ ಯಾರೂ ಔಷಧಿ ಕಂಡಿಡಿದಿರಲಿಲ್ಲ. ಅದಕ್ಕಾಗಿ ಈಗ ನಾನು ಅದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಪಟ್ಟು ನಾನು ಆ ವೈರಸ್ಗೆ ಒಂದು ಆಂಟಿ ವೈರಸ್ ಅನ್ನು ಕಂಡಿಡಿದು, ಅದರ ಅರ್ಥ ಚುಚ್ಚುಮದ್ದನ್ನು, ಲಸಿಕೆಯನ್ನು ಕಂಡುಹಿಡ್ಕೊಂಡು ಸೂಟ್ಕೇಸ್ ತುಂಬ ಔಷಧಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನೀನು ಸಾಯುವಂಥ ಅವಸ್ಥೆಯಲ್ಲಿ ಇದೆಯಾ? ಈಗ ನಾನು ನಿನಗೆ ಅದು ಒಂದು ಚುಚ್ಚುಮದ್ದನ್ನು, ಇಂಜೆಕ್ಷನ್ನ ಕೊಟ್ಟರೆ ಆ ವೈರಸ್ ಸಂಪೂರ್ಣ ನಾಶವಾಗ್ತದೆ, ನೀನು ಬದುಕುಳಿತೀಯ. ಆಗ ಆಯಿತು ಸ್ವಾಮಿ, ನಾನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದೇನೆ. ಆಗ ವ್ಯಕ್ತಿ ಸೂಟ್ಕೇಸನ್ನು ಓಪನ್ ಮಾಡಿ ಇಂಜೆಕ್ಷನ್ ತೆಗೆದುಕೊಂಡು ಆ ವ್ಯಕ್ತಿಗೆ ಇಂಜೆಕ್ಷನ್ ಕೊಟ್ಟ. ರೋಗದಲ್ಲಿ ನಳುವಂಥ ವ್ಯಕ್ತಿಗೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಆ ಇಂಜೆಕ್ಷನ್ನ ಸ್ವೀಕಾರ ಮಾಡಿದ ವ್ಯಕ್ತಿ ಸಡನ್ ಆಗಿ ಒಂದು ಅಲೌಕಿಕವಾದ ರೀತಿಯಲ್ಲಿ ಶಕ್ತಿಯನ್ನು ಪಡ್ಕೊಂಡು, ಪ್ರೈಸ್ ಬಿಟ್ಟು ಗಾಡ್, ಆ ವ್ಯಕ್ತಿ ಎದ್ದು ನಡೆದು ಸಂತೋಷ ಪಡಲಿಕ್ಕೆ ಪ್ರಾರಂಭಿಸಿದ. ಇಲ್ಲಿ ತನಕ ಇದೆಲ್ಲವೂ ನಾವೆಲ್ಲರೂ ಮಾಡ್ತಾ ಇದ್ದಾವೆ, ಇದನ್ನೇ ಮಾಡ್ತಾ ಇರುವಂಥದ್ದು. ಬಟ್ ತದನಂತರ ಆ ಸೈಂಟಿಸ್ಟ್ ಯಾರು ಬಂದು ಇಂಜೆಕ್ಷನ್ ಕೊಟ್ಟನೋ ಆ ವ್ಯಕ್ತಿ ಹೇಳ್ತಾನೆ, ನೋಡಪ್ಪ, ಈಗ ನೀನು ಯಾವ ರೀತಿ, ನಿನಗೆ ಆ ವೈರಸ್, ಆ ರೋಗ ನಿನ್ನನ್ನು ನಾಶ ಮಾಡಿಬಿಡ್ತಾ ಇತ್ತು, ನಿನ್ನನ್ನು ಕೊಲೆ ಮಾಡ್ತಾ ಇತ್ತು, ನಿನಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತಾ ಇತ್ತು. ಆದರೆ ನಾನು ಬಂದು ಉಚಿತವಾಗಿ ₹1 ಕೂಡ ನಿನ್ನ ಹತ್ರ ತೆಗೆದುಕೊಳ್ಳದೆ ನಿನಗೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಆ ಇಂಜೆಕ್ಷನ್ ನೋಡಿ ಯಾವ ರೀತಿ ಕಾರ್ಯ ಮಾಡಿದೆ, ನೀನು ಎಷ್ಟು ಬೇಗ ಚೆನ್ನಾಗಾಗ್ಬಿಟ್ಟೆ. ಅದೇ ರೀತಿ ಈ ಸೂಟ್ ಕೇಸಲ್ಲಿ ತಗೋ, ಇದರಲ್ಲಿ ಎಷ್ಟೋ ಔಷಧಿ, ಲಕ್ಷಾಂತರ ಔಷಧಿಗಳಿವೆ, ಅದೇ ರೀತಿ ಚುಚ್ಚುಮದ್ದುಗಳು, ಇಂಜೆಕ್ಷನ್ಗಳಿವೆ. ನೀನು ಮಾಡಬೇಕು ಕೆಲಸ ಏನಂದರೆ, ಈ ಸೂಟ್ ಕೇಸ್ ತೆಗೆದುಕೊಂಡು ಹೋಗು, ಅದರಲ್ಲಿರುವಂಥ ಚುಚ್ಚುಮದ್ದನ್ನು, ಲಸಿಕೆಯನ್ನು ನಿನ್ನ ಊರಲ್ಲಿರುವಂಥ ಎಲ್ಲ ಜನರಿಗೆ ಇಂಜೆಕ್ಷನ್ ಕೊಡೋದ್ರ ಮೂಲಕ ಅವರೆಲ್ಲರೂ ಕೂಡ ಬದುಕುಳಿಬೋದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ಏನು ಹೇಳ್ತಾರೆ ಸೈಂಟಿಸ್ಟ್, ನಾನು ನಿನ್ನನ್ನು ಯಾವ ರೀತಿ ಗುಣಪಡಿಸಿದ್ನೋ ಈ ಇಂಜೆಕ್ಷನ್ ಮೂಲಕ, ಅದೇ ಇಂಜೆಕ್ಷನ್ ಕಿಟ್ಟನ್ನು ನೀನು ಕೊಡ್ತೇನೆ, ಸೂಟ್ ಕೇಸನ್ನು, ಅದರಲ್ಲಿ ಅನೇಕ ಇಂಜೆಕ್ಷನ್ಗಳಿವೆ, ಎಲ್ಲರಿಗೂ ಹೋಗಿ ಅದನ್ನು ಇಂಜೆಕ್ಷನ್ ಕೊಡು, ಎಲ್ಲರೂ ಕೂಡ ಬದುಕುಳಿತಾರೆ. ನಾನು ಏತಕ್ಕಾಗಿ ಇದನ್ನು ನಿಮ್ಗೆ ಹೇಳ್ತಿದ್ದೇನೆ ಅಂತಂದರೆ ಕೆಲವ್ರಿಗೆ ಅರ್ಥ ಆಗಿರ್ಬೋದು. ಇದೇ ರೀತಿ ಪ್ರಭು ಯೇಸು ಕ್ರಿಸ್ತರು ಕೂಡ ನನ್ನನ್ನು ಮತ್ತು ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ನಾನು ಈ ಲೋಕಕ್ಕೆ ಬಂದಿದ್ದು ನಿನಗೆ ರಕ್ಷಣೆ ಕೊಡಲಿಕ್ಕಾಗಿ, ನಿನಗೆ ಬಿಡುಗಡೆ ಮಾಡಲಿಕ್ಕಾಗಿ. ಯಾಕೆ ಕ್ರಿಸ್ಮಸ್ ದಿನ ನೀವು ಆನಂದ ಪಡ್ತಾ ಇದ್ದೀರಿ? ಆ ದಿನ ಬೇರೆ ಏನೂ ಅಲ್ಲ, ನನ್ನ ತಂದೆಯ ಮನೆಯನ್ನು ತೊರೆದು, ಪರಲೋಕವನ್ನು ತೊರೆದು ಈ ಭೂಲೋಕಕ್ಕೆ ನಾನು ಬಂದಂಥ ದಿನ ಕ್ರಿಸ್ಮಸ್. ನಾನು ಬಂದಿದ್ದು ನಿನಗೆ ಬಿಡುಗಡೆ ಕೊಡಲಿಕ್ಕಾಗಿ, ನಿನಗೆ ರಕ್ಷಣೆ ಕೊಡಲಿಕ್ಕಾಗಿ. ನಾನು ಯಾವ ಕಾರ್ಯಕ್ಕೋಸ್ಕರ ಬಂದಿದ್ದೋ ಅದನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ನಿನಗೆ ರಕ್ಷಣೆ ಕೊಟ್ಟಾಯಿತು, ನಿನಗೆ ಬಿಡುಗಡೆ ಮಾಡಿ ಆಯಿತು, ನಾನು ನಿನಗೆ ಸಮಾಧಾನ ಕೊಟ್ಟಾಯಿತು. ಈಗ ನಾನು ನಿನಗೆ ಹೇಳ್ತಾ ಇದ್ದಾನೆ, ತಗೋ ಅದೇ ರಕ್ಷಣೆಯ ಕಿಟ್ಟನ್ನು, ರಕ್ಷಣೆಯ ಸೂಟ್ ಕೇಸನ್ನು ನೀನು ಕೊಡ್ತಾ ಇದ್ದಾನೆ. ಹೋಗು, ಇದರ ಒಳಗಡೆ ಇಂಜೆಕ್ಷನ್ ಅಲ್ಲ, ಬದಲಾಗಿ ಶುಭ ಸಂದೇಶ ಇದೆ.
ಈ ಶುಭ ಸಂದೇಶದ ವಾಕ್ಯಗಳನ್ನು ನೀನು ಹೊರಗಡೆ ತೆಗೆದುಕೊಂಡು ಹೋಗಿ ನಿಮ್ಮ ಊರಿನಲ್ಲಿ ಯಾರೆಲ್ಲ ಸಮಸ್ಯೆಗಳು ಹೇಳ್ತಾ ಇದ್ದಾರೋ, ಯಾರೆಲ್ಲ ರೋಗದಲ್ಲಿ ಹೇಳ್ತಾ ಇದ್ದಾರೋ, ಯಾರೆಲ್ಲ ಬಂಧನದಲ್ಲಿದ್ದಾರೋ ಅವರೆಲ್ಲರಿಗೂ ಹೋಗಿ ಈ ವಾಕ್ಯ ಇಂಜೆಕ್ಷನ್ ಕೊಡುವಾಗ ಅವರೆಲ್ಲರೂ ಕೂಡ ಅವರಿಗಿರುವಂಥ ಸಮಸ್ಯೆಗಳಿಂದ ಹೊರ ಬರ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. 2 ಕೊರಿಂಥಿಯ 5ನೇ ಅಧ್ಯಾಯ ವಾಕ್ಯ 17-18. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅಥವಾ ಯಾವಳಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಅಥವಾ ಅವಳು ನೂತನ ಸೃಷ್ಟಿಯಾಗಿದ್ದಾನೆ ಅಥವಾ ನೂತನ ಸೃಷ್ಟಿಯಾಗಿದ್ದಾಳೆ. ಗುಡ್. ಹಳೆವುಗಳು ಅಳಿದು ಹೋದವು, ಇಗೋ ಎಲ್ಲವೂ ನೂತನವಾದವು. ಇದರ ಬಗ್ಗೆ ನಾನು ಮೊದಲೇ ತಿಳಿಸಿದ್ದೇನೆ, ಬಟ್ ಆದರೂ ನನ್ನ ಟಾಪಿಕ್ ಅದಲ್ಲ. 18ನೇ ವಾಕ್ಯ ಬರೋಣ. ಎಲ್ಲವುಗಳು ದೇವರುಗಳಾಗಿವೆ. ಆತನು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು, ನಮ್ಮನ್ನ ದೇವರು ತಮ್ಮೊಂದಿಗೆ ಸಮಾಧಾನ ಪಡಿಸಿಕೊಂಡಿಲ್ವಾ? ಕ್ರಿಸ್ತನ ಮೂಲಕ ಅಂದ್ರೆ ಆತನು ಅಂದ್ರೆ ದೇವರು ಯೇಸು ಕ್ರಿಸ್ತನ ಮೂಲಕ. ಯಾರ ಮೂಲಕ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ಯಾರ ಮೂಲಕನೂ ಕೂಡ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತ ಒಬ್ಬರ ಮೂಲಕ, ಅವರ ಮೂಲಕ ದೇವರು ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸುವಂತಹ ಹಿಂದೆ ಮೊದಲು ಈ ಭೂಲೋಕದಲ್ಲಿ ಯಾವಾಗಲೂ ಸಮಾಧಾನ ಇರಲಿಲ್ಲ. ಯಾಕೆಂದ್ರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ, ಪ್ರೈಸ್ ಬಿ ಟು ಗಾಡ್, ದೇವರಿಗೂ ಮತ್ತು ಮನುಷ್ಯರ ಮಧ್ಯದಲ್ಲಿ ಸತ್ಸಂಬಂಧ ಏರ್ಪಟ್ಟಿತ್ತು. ಸತ್ಸಂಬಂಧ ಇತ್ತು, ಒಳ್ಳೆಯ ಸಂಬಂಧ ಇತ್ತು, ಸಮಾಧಾನದ ಬಾಂಧವ್ಯ ಇತ್ತು. ಬಟ್ ಯಾವಾಗ ಮನುಷ್ಯನು ಪಾಪವನ್ನು ಮಾಡಿ ದೇವರ ಸಂಬಂಧವನ್ನು ಕಳ್ಕೊಂಡು ಸಮಾಧಾನ ಕಟ್ಟಾಗಿದ್ದು ಮಾತ್ರವಲ್ಲ, ಸಮಾಧಾನ ಕಳೆದು ಹೋಗಿದ್ದು ಮಾತ್ರವಲ್ಲ, ದ್ವೇಷ ಬೆಳಲಿಕ್ಕೆ ಪ್ರಾರಂಭವಾಯಿತು. ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ದ್ವೇಷ ಇತ್ತು, ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ಕೋಪ ಇತ್ತು. ಬಟ್ ಪ್ರೈಸ್ ಬಿ ಟು ಗಾಡ್, ದೇವರು ತನಗೂ ಮನುಷ್ಯರಿಗೂ ಮಧ್ಯದಲ್ಲಿದ್ದಂಥ ಕೋಪವನ್ನು, ಆ ದ್ವೇಷವನ್ನು ತನ್ನ ಮಗನಿಗೆ ಚಿತ್ರಹಿಂಸೆ ಕೊಡೋದ್ರ ಮೂಲಕ, ತನ್ನ ಮಗನನ್ನ ಮರಣಕ್ಕೆ ಈಡು ಮಾಡುವುದ್ರ ಮೂಲಕ, ಪ್ರೈಸ್ ಬಿ ಟು ಗಾಡ್, ಆ ದ್ವೇಷವನ್ನು, ಆ ಶಿಕ್ಷೆಯನ್ನು, ನಮ್ಮೆಲ್ಲರ ಮೇಲಿದ್ದಂಥ ಶಿಕ್ಷೆಯನ್ನು, ದ್ವೇಷವನ್ನು ಸಂಪೂರ್ಣವಾಗಿ, ಆ ಕೋಪವನ್ನು ಸಂಪೂರ್ಣ ನಾಶಗೊಳಿಸಿಬಿಟ್ರು. ಈಗ ದೇವರಿಗೂ ನಮಗೂ ಮಧ್ಯದಲ್ಲಿ ಯಾವುದೇ ದ್ವೇಷ ಇಲ್ಲ. ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಕ್ರಿಸ್ತ ಯೇಸು ಇರೋದ್ರಿಂದ, ಪ್ರೈಸ್ ಬಿ ಟು ಗಾಡ್, ಇವತ್ತು ಸಮಾಧಾನ, ಸಂಧಾನ ನೆರವೇರಿಬಿಟ್ಟಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದರಾಗಿದೆ ಇಲ್ಲಿ ವಾಕ್ಯ ಹೇಳ್ತಿರುವಂಥದ್ದು. ದೇವರು ಅಂದ್ರೆ ಆತನು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾರೆ. ಇದಕ್ಕೆಲ್ಲರೂ ಚಪ್ಪಳೆ ಹೊಡೆದ್ರಿ, ಬಟ್ ವಾಕ್ಯ ಮುಗಿಲಿಲ್ಲ. ಸಮಾಧಾನ ಪಡಿಸಿಕೊಂಡಾಯಿತು. ಆ ಸಮಾಧಾನದ ವಿಷಯವಾದ ಸೇವೆಯನ್ನ JCILM ಪ್ರಾರ್ಥನಾ ತಂಡದಲ್ಲಿ ಇರುವವರಿಗೆ ಅನುಗ್ರಹಿಸಿದ್ದಾರೆ. ಗುಡ್. ನಮಗೆ ನನ್ನನ್ನು ಬಿಟ್ಟು, ಕರೆಕ್ಟ್, ಗುಡ್. ನಮಗೆ ನನ್ನನ್ನು ಬಿಟ್ಟು, ನಿಜವಾಗಿಯೂ ನೀನು ದೇವರೊಂದಿಗೆ ಯೇಸುವಿನ ಮೂಲಕ ಸಮಾಧಾನ ಹೊಂದಿದ್ರೆ ನಿನಗೊಂದು ದೊಡ್ಡ ಜವಾಬ್ದಾರಿ ಇದೆ. ಅದೇ ಸಮಾಧಾನ ಸೇವೆ ಎಂಬ ಸೂಟ್ ಕೇಸನ್ನು ಹಿಡ್ಕೊಂಡು ಎಲ್ಲ ಕಡೆಗಳಲ್ಲಿ ಹೋಗಿ ಸುವಾರ್ತೆ ಎಂಬ ಇಂಜೆಕ್ಷನ್ ಕೊಟ್ಟು ಅವರನ್ನು ಕೂಡ ದೇವರೊಂದಿಗೆ ಸಮಾಧಾನ ಪಡಿಸುವಂತಹ ಜವಾಬ್ದಾರಿಗಾಗಿ, ಆ ಸೇವೆಗಾಗಿ ನನ್ನನ್ನು ಮತ್ತು ನಿಮ್ಮನ್ನು ಇವತ್ತು ಪ್ರಭು ಯೇಸು ಎದುರು ನೋಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಬಟ್ ಒಂದು ಗುಡ್ ನ್ಯೂಸ್ ಏನಂದ್ರೆ ಸಮಾಧಾನದ ಸೇವೆಯನ್ನ ನೀವು ಮಾಡ್ಲಿಕ್ಕೆ ಹೋಗುವಾಗ ನೀವು ಒಬ್ಬರೇ ಹೋಗ್ಬೇಕಾಗಿಲ್ಲ. ನಿಮ್ಮ ಜೊತೆಯಲ್ಲಿ ಸಮಾಧಾನದ ಪ್ರಭುವಾದಂಥ ಪ್ರಭು ಯೇಸು ಜೊತೆಲಿ ಇರ್ತಾರೆ. ಡೋಂಟ್ ವರಿ. ಬಟ್ ನಿಮಗೆ ದಮ್ಮಿರಬೇಕು. ದಮ್ಮಿರುವಂಥ ಕ್ರೈಸ್ತರು ಯಾರು ಅಂದ್ರೆ ಚರ್ಚ್ ಒಳಗಡೆ ಕೂತ್ಕೊಂಡು ಚಪ್ಪಾಳೆ ಹೊಡೆಯುವಂಥ ಕ್ರೈಸ್ತರಲ್ಲ, ಚಪ್ಪಾಳೆ ಹೊಡೆಯುವಂಥ ಮಕ್ಕಳಲ್ಲ, ದಮ್ಮಿರುವಂಥ ಕ್ರೈಸ್ತ ಮಕ್ಕಳು.
ದಮ್ಮಿರುವಂಥ ಕ್ರೈಸ್ತ ಮಕ್ಕಳು ಯಾರಂದ್ರೆ, ನನಗೂ ದೇವರಿಗೂ ಮಧ್ಯದಲ್ಲಿ ದ್ವೇಷ ಇತ್ತು, ಕೋಪ ಇತ್ತು, ತಡೆಗೋಡೆ ಇತ್ತು. ಆ ತಡೆಗೋಡೆಯನ್ನ, ದ್ವೇಷವನ್ನ, ಕೋಪವನ್ನ ಪ್ರಭು ಯೇಸು ಕ್ರಿಸ್ತರು ನನಗೋಸ್ಕರ ತನ್ನ ತಂದೆಯ ಮನೆಯನ್ನ ಬಿಟ್ಟು ತೊರೆದು ನನಗೋಸ್ಕರ ಈ ಭೂಲೋಕಕ್ಕೆ ಬಂದು ಸಮಾಧಾನದ ಸೇವೆಯನ್ನ, ಸಂಧಾನದ ಸೇವೆಯನ್ನ ನನಗೋಸ್ಕರ ಮಾಡಲಿಕ್ಕಾಗಿ ಅವರು ತಂದೆಯ ಮನೆಯನ್ನು ತೊರೆದು ಇಲ್ಲಿಗೆ ಬಂದರು. ಅದೇ ರೀತಿ ನಾನು ಕೂಡ ಈಗ ನನ್ನ ಮನೆಯನ್ನು ತೊರೆದು ನಾನು ಕೂಡ ಜಸ್ಟ್ ಆ ಸುವಾರ್ತೆ ಎಂಬ ಸೂಟ್ ಕೇಸನ್ನು ಹಿಡ್ಕೊಂಡು, ಆ ಸಮಾಧಾನ ಸೇವೆ ಎಂಬ ಸೂಟ್ ಕೇಸನ್ನು ಹಿಡ್ಕೊಂಡು, ದೇವರ ವಾಕ್ಯ ಎಂಬ ಚುಚ್ಚುಮದ್ದನ್ನು ಹಿಡ್ಕೊಂಡು ನಾನು ಕೂಡ ನನ್ನ ಮನೆಯನ್ನು ಬಿಟ್ಟು ಹೊರಗಡೆ ಹೋಗುವುದಾಗಿದೆ. ಕ್ರಿಸ್ಮಸ್ ಹಬ್ಬದ ಅತಿ ಮುಖ್ಯವಾದ ಭಾಗ. ಇವತ್ತು ಕ್ರಿಸ್ಮಸ್ ಅಂದ್ರೆ ಏನ್ ಮಾಡ್ತೇವೆ? ಕ್ರಿಸ್ಮಸ್ ಡಿಸೆಂಬರ್ ತಿಂಗಳು ಬಂತ ಎಲ್ರಿಗೂ ಮನೇಲಿ ಯಾವ ಥರ ಗಲಗಲ ಮಾಡಲಿ, ಕಲ್ಕಲ ಮಾಡಲಿ, ರೋಸ್ ಕುಕ್ಕೀಸ್ ಮಾಡಲಿ, ಅದಕ್ಕೆ ಸ್ವೀಟ್ ಮಾಡ್ಲಾ, ಉಪ್ಪುದು ಮಾಡ್ಲಾ, ಅದು ಮಾಡ್ಲಾ, ಇದು ಮಾಡ್ಲಾ. ಇನ್ನು ಅದಕ್ಕೋಸ್ಕರ ಈಗ ಬೇರೆ ಥ್ಯಾಂಕ್ ಗಾಡ್ ಕೆಲವೊಂದು ಕಡೆ ನನಗೆ ಹೋದಾಗ ಫಂಡ್ ಬೇರೆ. ಏನಕ್ಕೆ ಅಂದರೆ ಗೋಧಿ ಹಿಟ್ಟು 5 kg, ಮೈದಾ ಹಿಟ್ಟು 2 kg, ಸಕ್ಕರೆ. ಯಾಕಂದ್ರೆ ಅವಾಗ ಗಲಗಲ ಕಲ್ಕಲ ಮಾಡ್ಲಿಕ್ಕೆ ದುಡ್ಡು ಇರಲ್ವಂತೆ, ಅದಕ್ಕೆ ಫಂಡು. ಏಸು ಆ ಫಂಡ್ ಕೇಳ್ತಲ್ಲ, ಇದಕ್ಕೆ ಫಂಡ್ ಹಾಕಿ, ಇದಕ್ಕೆ ಫಂಡ್ ಹಾಕ್ಬೇಕಾಗಿರೋದು ಸಮಾಧಾನ ಸೇವೆಗೋಸ್ಕರ. ಸಮಾಧಾನ ಸೇವೆಯನ್ನು ಮಾಡ್ತಿರೋ ಸಹೋದರ ಯಾರೋ ಇದ್ದಾರೆ, ತಗೊಳ್ಳಿ, ಅವರು ಸುವಾರ್ತೆನ ಸಾರ್ಲಿಕ್ಕೆ ಹೋಗಿ, ತಗೊಳ್ಳಿ ಬ್ರದರ್, ಕ್ರಿಸ್ಮಸ್ ಇದು, ನನ್ನ ಯೇಸುವಿನ ಸುವಾರ್ತೆನ ಸಾರ್ಲಿ, ತಗೊಂಡೋಗಿ. ಯಾಕೆ ನೀವು ಇಲ್ಲಿಂದ ಹೊರ ರಾಜ್ಯಕ್ಕೆ ಹೋಗ್ಲಿಕ್ಕೆ ನಿಮ್ಮ ಹತ್ರ ಹಣ ಇದೆಯೇನೋ ಗೊತ್ತಿಲ್ಲ, ತೆಗೆದುಕೊಳ್ಳಿ ಬ್ರದರ್, ಹೋಗಿ ಸುವಾರ್ತೆನ ಸಾರಿ, ನಿಮಗೆ ಖರ್ಚಿದೆ. ನೀವೆಲ್ಲ ಹಂಗೆ ಮಾಡೋದು. ಬಟ್ ನಮ್ಮ ಕಡೆ ಇರೋರು 5,000 ಕೊಟ್ಬಿಡು, ಅದೇ ಇದ್ರೆ ಕಲ್ಕಲ ಗಲ್ಗಲ ಮಾಡ್ಬೋದು. ನಾವು ಸಮಾಧಾನ ಸೇವೆ ಮಾಡ್ತಿದ್ದೀವ, ಹೊಟ್ಟೆ ಸೇವೆ ಮಾಡ್ತಿದ್ದೀವ? ನೋಡ್ಲಿಕ್ಕೆ ದೊಡ್ಡ ಕ್ರಿಸ್ಮಸ್, ಎಲ್ಲ ಇಲ್ಲಿಗೆ ಸೇವೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಒಂದು ಗುಡ್ ನ್ಯೂಸ್ ಏನಂದ್ರೆ ದೇವರು ನಮ್ಮ ಜೊತೆಲಿರಲಿಲ್ಲ. ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ತಡೆಗೋಡೆ ಇತ್ತು. ಪ್ರೈಸ್ ಬಿಟಿ ಗಾಡ್, ಯೇಸು ಕ್ರಿಸ್ತರ ಮೂಲಕ ಆ ತಡೆಗೋಡೆಯನ್ನ, ಆ ದ್ವೇಷದ ಗೋಡೆಯನ್ನ ನಾಶಗೊಳಿಸಿ, ಪ್ರೈಸ್ ಬಿಟಿ ಗಾಡ್, ಇವತ್ತು ಯೇಸು ಸ್ವಾಮಿ ನನ್ನನ್ನ ತನ್ನ ತಂದೆಗೋಸ್ಕರ ಸಂಧಾನ ಮಾಡಿ, ನನ್ನನ್ನ ತನ್ನ ತಂದೆಯ ಮಗನಾಗಿ ಮಾರ್ಪಡಿಸಿ, ಪ್ರೈಸ್ ಬಿಟಿ ಗಾಡ್. ಇವತ್ತು ಅದೇ ದೇವರು ಹೇಳ್ತಿದ್ದಾರೆ, ನಿನಗೂ ನನಗೂ ಮೊದಲು ಸಂಬಂಧ ಇರಲಿಲ್ಲ, ಬಟ್ ಆದರೆ ಈಗ ನಾನು ನಿನ್ನನ್ನು ನನ್ನ ಮಗನಾಗಿ ಸ್ವೀಕರಿಸೋದು ಮಾತ್ರವಲ್ಲ, ನಾನು ಸದಾಕಾಲ ನಿನ್ನ ಜೊತೆಲಿ ಇದ್ದು ಬಿಡ್ತೇನೆ. ಹಾಲೆಲೂಯ, ಹಾಲೆಲೂಯ. ನಾನು ಏತಕ್ಕಾಗಿ ನಿನ್ನ ಜೊತೆಲಿ ಇದ್ದೇನೆ ಅಂತಂದ್ರೆ, ನಿನ್ನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕಲ್ಲ. ನಾನೇ ನಿನ್ನ ಜೊತೆಲಿ ಇದ್ಮೇಲೆ ಸಮಸ್ಯೆಗಳು ನಿನಗೆ ಯಾವ ಕಾರಣಕ್ಕೂ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮ ಮೆಂಟಾಲಿಟಿ ಏನು ಗೊತ್ತಾ, ನಮ್ಮ ಆಲೋಚನೆ, ದೇವರಿದ್ರು ಕೂಡ ಕೆಲವೊಂದು ಪ್ರಬೋಧರು ಕೇಳ್ತಾರೆ, ಜಸ್ಟ್ ಬ್ರದರ್ ನಿಮ್ಗೆ ಗೊತ್ತಿಲ್ಲ, ಆ ದೆವ್ವ ಹಿಡ್ಕೊಂಡು 7 ವರ್ಷ ಆಯಿತು ಬ್ರದರ್, ನಾನು ಎಷ್ಟೇ ಪ್ರೇಯರ್ ಮಾಡಿದ್ರು ಕೂಡ ಪ್ರತಿ ವಾರ ಬರ್ತದೆ, ನಾನು ಮುಟ್ಟಿದ್ರು ಸಾಕು ದೆವ್ವ ಬಂದುಬಿಡ್ತದೆ. ಆ ವ್ಯಕ್ತಿ ಹೆಸರೇನು? ಡೇವಿಡ್. ಡೇವಿಡ್ ಎಂಬ ವ್ಯಕ್ತಿಗೆ ದೆವ್ವ ಹಿಡ್ಕೊಳ್ತದ? ಅಲ್ಲ, ತಲೆ ತಿರುಗುವಂಥ ಅಥವಾ ತಲೆ ಕೆಟ್ಟೋಗಿರುವಂಥ ಪ್ರಬೋಧಕನೇ. ಕ್ರೈಸ್ತ ಮಕ್ಕಳಿಗೆ ಯಾವ ಕಾರಣಕ್ಕೂ ದೆವ್ವ ಹಿಡಿಯೋದಿಲ್ಲ. ಯಾಕೆಂದ್ರೆ ಕ್ರೈಸ್ತ ವ್ಯಕ್ತಿ ಅಂತ ಅನ್ಸ್ಕೊಂಡ ತಕ್ಷಣ ಕ್ರಿಸ್ತ ಯೇಸುವೆ ಅವನ ಒಳಗಡೆ ಬಂದ್ಬಿಟ್ಟು ನಾನೇ ನಿನ್ನ ಜೊತೆ ಸದಾಕಾಲ ಇದ್ದೇನೆ ಅಂತ ಹೇಳಿದ್ಮೇಲೆ ಅದೆಂಗೆ ಯೇಸು ಸ್ವಾಮಿ ದುರಾತ್ಮ ಬರ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ? ಯಾರೆಲ್ಲ ಟಿವಿಲಿ ನೋಡ್ತಾ ಇದ್ದೀರಿ ಅಥವಾ ಯೂಟ್ಯೂಬ್ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ದೀರಿ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಿಜವಾಗಿಯೂ ನೀವು ಯೇಸುವನ್ನ ಸ್ವೀಕಾರ ಮಾಡಿದ ಮೇಲೆ, ಸಪೋಸ್ ನೀವೆಲ್ಲಾದ್ರೂ ಪ್ರಾರ್ಥನಾ ಕೂಟಗಳಿಗೆ ಹೋಗುವಾಗ ನಿಮ್ಮ ಸಭಾಪಾಲಕರಾಗಿರ್ಬೋದು ಅಥವಾ ಯಾವುದೇ ಸಹೋದರ ಸಹೋದರಿ ಆಗಿರ್ಬೋದು, ನಿಮಗೆ ಏನಾದರೂ ದೆವ್ವ ಹಿಡ್ಕೊಂಡಿದೆ ಎಂಬುದಾಗಿ ಏನಾದರೂ ಹೇಳಿದ್ರೆ, ಜಸ್ಟ್ ಬೇವಿನ ಸೊಪ್ಪು ತಕೊಂಡು ಅವ್ರಿಗೆ ಹಿಡಿದಿರೋ ದೆವ್ವನ್ನು ನೀವು ಬಿಡಿಸಿ ಯೇಸುವಿನ ನಾಮದಲ್ಲಿ. Hallelujah. Hallelujah. Thank you Jesus. Praise you Jesus. ಇಲ್ಲಿ ಅನೇಕರ ಒಳಗಡೆ ಹುಳ ಬಿಡ್ತದಾಗ, ವಾ ಹೌದು ಇದೇ ಸತ್ಯ, ಇದೇ ಟ್ರೂತ್. ಸರ್ವಶಕ್ತ ದೇವರು ನಮ್ಮ ಬಳಿಗೆ ಬರೋದು ಮಾತ್ರ ಅಲ್ಲ ಪ್ರಿಯರೇ, ಸರ್ವಶಕ್ತ ದೇವರು ನಮ್ಮ ಬಳಿಗೆ ಬಂದು ಅವ್ರೇನು ಹೇಳ್ತಾರೆ, ನಾನು ಸದಾಕಲ್ಲಿ ಮುಂದಿಗಿರ್ತೇನೆ, ಸದಾಕಲ್ಲಿ ಮುಂದಿಗಿರ್ತೇನೆ. ಓಕೆ, ಯೆಶಾಯ 7ನೇ ವಾಕ್ಯ 14, ಯೆಶಾಯ 7:14.
ನೋಡೋಣ, ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿ 100 ವರ್ಷಗಳ ಹಿಂದೆ ದೇವರು ಪ್ರವಾದಿಯ ಮೂಲಕ ಏನಂತ ಪ್ರಕಟಪಡಿಸಿದ್ರು ಯೇಸುವಿನ ಬಗ್ಗೆ. 7:4 ಓದಿ. ಆದ ಕಾರಣ ಕರ್ತನು ತಾನೇ ಒಂದು ಗುರುತನ್ನು ನಿಮಗೆ ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು. ಯಾರು ಒಬ್ಬ ಕನ್ನಿಕೆ ಅಂದ್ರೆ? ಯಾರು 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 ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಹೆಸರು ಹೇಳ್ಬಿಡಿ ಅಂತೇಳಿ. ಕೆಲವರಿಗೆ ಮರಿಯಮ್ಮ ಅಂತಂದ್ರೆ ಸಾಕು ದೆವ್ವಡ್ತರ ಆಡ್ತಾರೆ. ಯಾಕೆಂದ್ರೆ ಮರಿಯಮ್ಮನವ್ರಿಗೂ ಸೈತಾನಿಗೂ ಯಾವತ್ತೂ ಹೊಂದಾಣಿಕೆ ಆಗೋದಿಲ್ಲ. ಮರಿಯಮ್ಮ ಅಂದ್ರೆ ಸಾಕು ಅವ್ರಿಗಿರೋದೆಲ್ಲ ಮುರಿದೋಗ್ತದೆ. ಬಟ್ ಪ್ರವಾದಿ ಹೇಳ್ತಾರೆ ಒಬ್ಬ ಕನ್ನಿಕೆ ಗರ್ಭತಾಳಿ, ಓಕೆ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಅಡಿಯವಳು. ಆಮೇಲೆ ಆತನನ್ನು ಇಮ್ಮಾನುವೇಲ್ ಎಂದು ಕರೆಯುವರು. ಏನಂತ ಕರೀತಾರಂತೆ? ಇಮ್ಮಾನುವೇಲ್ ಎಂಬುದು ಕರೀತಾರೆ. ಹಾಗಾದ್ರೆ ಕನ್ನಿಕೆ ಅಂದ್ರೆ ಯಾರು? ಮಾತೆ ಮರಿಯವಳು. ಇಮ್ಮಾನುವೇಲ್ ಅಂದ್ರೆ ಯಾರು? ಇದು ಹಳ ಒಡಂಬಡಿಕೆ. ಓಕೆ, ಹೊಸ ಒಡಂಬಡಿಕೆ ನೋಡೋಣ. ಮತ್ತಾಯ 1:23 ಬೇಗ. ಮ್ಯಾಥ್ಯೂ ಚಾಪ್ಟರ್ 1:23. ಆ ಮಾತೇನೆಂದರೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಹೆರುವಳು. ಅವರು ಆತನ ಹೆಸರನ್ನು ಇಮ್ಮಾನುವೇಲ್ ಎಂದು ಕರೆಯುವರು ಎಂಬುದೇ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಇದರ ಅರ್ಥ. ಹಾಲೆಲೂಯ, ಹಾಲೆಲೂಯ. ಪ್ರಿಯರು, ವಾಕ್ಯ ಹೇಳ್ತದೆ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಒಂದು ಮಗುವನ್ನ ಹೆರುವಳು. ಆ ಮಗುವಿಗೆ ಏನಂತ ಹೆಸರಿಡ್ತಾರಂತೆ? ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮೊಂದಿಗೆ ಇದ್ದಾರೆ. ದೇವರು ನಮ್ಮೊಂದಿಗೆ ಇದ್ದಾರೆ. ಈ ಹಬ್ಬ, ಕ್ರಿಸ್ಮಸ್ ಹಬ್ಬ ಬೇರೆ ಏನೂ ಅಲ್ಲ ಪ್ರಿಯರೇ. ಯೇಸು ಸ್ವಾಮಿ ತನ್ನ ಮನೆಯನ್ನು ತೊರೆದು ಬಂದಿದ್ದು ಮಾತ್ರವಲ್ಲ, ಮಗ ತನ್ನ ಮನೆಯಲ್ಲಿ ಕಂಡು ಬರದೆ ತನ್ನ ಮಗನು ತನ್ನ ಮನೆಯನ್ನು ತೊರೆದು ಬಂದಂಥ ದಿನ ಕ್ರಿಸ್ಮಸ್. ಏತಕ್ಕಾಗಿ ಯೇಸು ಸ್ವಾಮಿ ತನ್ನ ಮನೆಯನ್ನು ತೊರೆದು ಈ ಭೂಲೋಕಕ್ಕೆ ಬಂದಿದ್ದು? ಯಾಕೆಂದ್ರೆ ಅವರ ಹೆಸರೇ ಹೇಳುವಂತೆ. ಅವರ ಹೆಸರೇನು? ಏನು ಅವರ ಹೆಸರು? ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದ್ರೆ ದೇವರು ಪರಲೋಕದಲ್ಲಿ ಇದ್ದಾರೆ ಎಂಬುದಾಗಿನ ಇಲ್ಲ, ದೇವರು ನಮ್ಮೊಂದಿಗೆ, ನನ್ನೊಂದಿಗೆ ಇದ್ದಾರೆ ಎಂಬುದಾಗಿ. ಹಾಲೆಲೂಯ. ದೇವರ ಇಚ್ಛೆ, ಪ್ರಭು ಯೇಸುವಿನ ಇಚ್ಛೆ, ನಾನು ನನ್ನ ಮನುಷ್ಯರ ಅಂತ ನನ್ನ ಮಕ್ಕಳೊಂದಿಗೆ, ನನ್ನ ಜನರೊಂದಿಗೆ ಇರಬೇಕೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರೊಬ್ಬರು ಅಂದ್ರೆ ಇಮ್ಮಾನುವೇಲ್ ನಿಮ್ಮ ಜೊತೆಲಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಏನೂ ಇಲ್ಲದಿದ್ರೂ ಕೂಡ ನೀವು ಸಮೃದ್ಧಿಯಾದ ವ್ಯಕ್ತಿಯಾಗಿರ್ತೀರಿ. ಹಲೋ, ಮತ್ತೊಂದು ಸರಿ ಹೇಳ್ತೇನೆ. ಪ್ರಭು ಯೇಸು ಕ್ರಿಸ್ತರು ಅಂದ್ರೆ ಇಮ್ಮಾನುವೇಲ್, ಅವರು ಒಬ್ರು ನಿಮ್ಮ ಜೊತೆಲಿದ್ರೆ ಸಾಕು. ನಿಮಗೆ ಆಸ್ತಿ ಪಾಸ್ತಿ ಇಲ್ವಾ ಪರವಾಗಿಲ್ಲ, ಓಡಾಡಲಿಕ್ಕೆ ಗಾಡಿ ಇಲ್ವಾ ಪರವಾಗಿಲ್ಲ, ನೋಡ್ಲಿಕ್ಕೆ ಲಕ್ಷಣ ಇಲ್ವಾ ಪರವಾಗಿಲ್ಲ, ನಿಮ್ಗೇನೇ ಇಲ್ಲದಿದ್ರು ಕೂಡ, ಅಥವಾ ವಾಸ ಮಾಡಲಿಕ್ಕೆ ಮನೆ ಇಲ್ವಾ ಪರವಾಗಿಲ್ಲ, ಇಮ್ಮಾನುವೇಲ್ ದೇವರು ನಿಮ್ಮ ಜೊತೆಲಿರೋದಾದ್ರೆ, ಪ್ರೈಸ್ ಬಿ ಟು ಗಾಡ್, ದೇವರು ಹೇಳ್ತಾರೆ ನೀನು ಸಮೃದ್ಧಿಯಾಗಿದೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಜಸ್ಟ್ ಹಳೆ ಒಡಂಬಡಿಕೆಯಲ್ಲಿ ಜೋಸೆಫ್. ಆ ಜೋಸೆಫ್ ಯಾಕೋಬನ ಕಡೆಯಿಂದ 2ನೇ ಮಗ. ಯಾಕೋಬನ 12 ಮಂದಿ ಮಕ್ಕಳಲ್ಲಿ ಇವನು 11ನೇ ಮಗ ಅಥವಾ 11ನೇ ಮಗ. ಬಟ್ ಆತನ ಸಹೋದರರು ಈತನ ಮೇಲೆ ಹೊಟ್ಟೆಕಿಚ್ಚಿಬಿಟ್ಟು ಈತನನ್ನು ಕೊಲೆ ಮಾಡಬೇಕೆಂಬುದಾಗಿ ಪ್ರಯತ್ನ ಪಡ್ತಾರೆ. ಕೊಲೆ ಮಾಡಲಿಕ್ಕೆ ಸಾಧ್ಯವಾಗದಿರುವಂಥ ಆ ಪರಿಸ್ಥಿತಿಯಲ್ಲಿ ಆತನನ್ನು ಇಸ್ಮಾಯಿಲರಿಗೆ, ವ್ಯಾಪಾರಸ್ಥರಿಗೆ 20 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರಿಬಿಡ್ತಾರೆ. ಏನು ಮಾಡಿದ್ರು? ಮಾರಿದ್ರು. ಆ ಕೊಂಡುಕೊಂಡಂಥ ಇಸ್ಮಾಯಿಲರು ಹಂಗೆ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಈಜಿಪ್ಟ್ ದೇಶವನ್ನು ಪ್ರವೇಶಿಸಿದ್ರು. ಈಜಿಪ್ಟ್ ದೇಶದಲ್ಲಿ ಅರಮನೆಯಲ್ಲಿ ಇದ್ದಂತಹ ಒಬ್ಬ ರಾಜನನ್ನ ಅಂಗರಕ್ಷಕ ದಳದ ಅಧಿಪತಿ, ಅವನ ಹೆಸರು ಒಂದು ಫೋರ್ಟಿಫರ್ ಎಂಬ ವ್ಯಕ್ತಿಗೆ ಈ ಜೋಸೆಫ್ನನ್ನು ಮಾರಿಬಿಟ್ರು. ಹಾಲೆಲೂಯ, ಹಾಲೆಲೂಯ.
ಪ್ರಿಯರೇ, ಆಗಿನ ಕಾಲದಲ್ಲಿ ಯಾವ ರೀತಿ ಮಾರಾಟ ಮಾಡ್ತಿದ್ರು ಗೊತ್ತಾ? ಒಂದು ವ್ಯಕ್ತಿಯನ್ನು ತನ್ನ ಮನೆಯಲ್ಲಿ ಏನಾದರೂ ಕೆಲಸಕ್ಕೆ ಕೊಂಡ್ಕೊಳ್ಬೇಕಾದ್ರೆ ಫಸ್ಟ್ ಆ ವ್ಯಕ್ತಿಯನ್ನು, ಕೊಂಡ್ಕೊಳ್ಬೇಕಾಗಿರೋ ಒಂದು ವ್ಯಕ್ತಿಯನ್ನು ಬೆತ್ತಲೆ ಮಾಡಿ ನಿಲ್ಲಿಸ್ತಾ ಇದ್ರು. ಬೆತ್ತಲೆ ಮಾಡಿ ನಿಲ್ಲಿಸ್ತಾ ಇದ್ರು. ಏಕೆಂದರೆ ಆತನ ಮೈಯಲ್ಲಿ ಏನಾದರೂ ಅಂಟು ರೋಗಗಳಿದೆಯಾ ಚೆಕ್ ಮಾಡಲಿಕ್ಕಾಗಿ, ಅಥವಾ ಅವನ ಶರೀರದಲ್ಲಿ ಏನಾದರೂ ನ್ಯೂನತೆಗಳಿದೆಯಾ, ಕೈಕಾಲು ಮುರಿದೋಗಿದೆಯಾ, ಅಥವಾ ಯಾವುದಾದ್ರು ರೋಗಗಳಿದೆಯಾ, ಅಥವಾ ಯಾವುದಾದ್ರೂ ಅಂಟು ರೋಗಗಳಿದೆಯಾ, ಅದು ತೊನ್ನಿದೆಯಾ ಏನೋ ಚೆಕ್ ಮಾಡಲಿಕ್ಕಾಗಿ ಆ ವ್ಯಕ್ತಿಯನ್ನು ಸಂಪೂರ್ಣ ನಗ್ನಗೊಳಿಸಿ ಬೆತ್ತಲೆಗೊಳಿಸಿ ತದನಂತರ ಓಕೆ ನನಗೆ ಸಮಾಧಾನ ಆಯಿತು ಅಂತ ಹೇಳಿದ್ಮೇಲೆ ಆಮೇಲೆ ಬಿಡ್ಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ರು. ಇಷ್ಟು ಬೆಳ್ಳಿ ನಾಣ್ಯಗಳು ಕೊಡ್ತೇವೆ, ಇಷ್ಟು ಬೆಳ್ಳಿ ನಾಣ್ಯಗಳು, ಇನ್ಯಾರಾದ್ರು ಕೊಂಡ್ಕೊಳ್ಳಿಕ್ಕೆ ಬಂದಿದ್ರೆ ಅವರು ಕೂಡ ಬಿಡ್ಡಿಂಗ್ ಮಾಡ್ತಾಯಿದ್ರು, ಹರಾಜಾಗ್ತಾಯಿದ್ರು. ಈ ರೀತಿಯಾಗಿ ಜೋಸೆಫನು ಪೋಟಿಫರನ ಮನೆಗೆ ಹೋಗಿ ಈಗ ಜೀತದಳಾಗಿ ಸೇರಿಕೊಂಡಿರುವಂಥದ್ದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಒಂದು ಆಶ್ಚರ್ಯಕರವಾದಂತಹ ಒಂದು ಕಾರ್ಯ ನೋಡ್ತಾ ಇದ್ದೇವೆ. ಅದೇನೆಂದರೆ, ಜೋಸೆಫನಿಗೆ ಯಾವುದೇ ಎಸ್ ಬಿ ಅಕೌಂಟ್ ಇಲ್ಲ, ಅಥವಾ ಯಾವುದೇ ಹಣಕಾಸು ಇಲ್ಲ, ಅಥವಾ ತನ್ನ ಕುಟುಂಬದವ್ರು ಯಾರೂ ಇಲ್ಲ, ತನ್ನ ಹೆಂಡತಿ ಇಲ್ಲ, ತನ್ನವರು ಅಂತೇಳಿ ಮಕ್ಕಳಿಲ್ಲ, ತನ್ನ ಮೈ ಮೇಲೆ ತನ್ನದು ಅಂತ ಹೇಳ್ಕೊಳ್ಳಿಕ್ಕೆ ತನ್ನ ಬಟ್ಟೆನೂ ಕೂಡ ಇಲ್ಲ. ಬಟ್ ಆದರೂ ಕೂಡ ಇದರ ಮಧ್ಯದಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನು ದೇವರನ್ನು ಬಿತ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅವನ ಹತ್ರ ಯಾವುದೂ ಇಲ್ಲದಿದ್ರೂ ಕೂಡ ಪ್ರೈಸ್ ಬಿ ಗಾಡ್, ದೇವರ ವಾಕ್ಯ ಹೇಳ್ತದೆ ದೇವರು ಅವನೊಂದಿಗೆ ಇದ್ದರು ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಅಷ್ಟು ಮಾತ್ರವಲ್ಲ, ವಾಕ್ಯ ಎಲ್ಲ ಮುಗಿಯೋದಿಲ್ಲ, ದೇವರು ಅವನೊಂದಿಗೆ ಇದ್ದರು. ಅಷ್ಟು ಮಾತ್ರ ಅಲ್ಲ, ಆತನು ಸಮೃದ್ಧಿಯಾಗಿದ್ದೆ ಎಂಬುದಾಗಿ. ಹಾಲೆಲೂಯ. ಸಮೃದ್ಧಿ ಎಂಬ ಪದ ಅರ್ಥ, ಕರೆಕ್ಟ್ ಮೀನಿಂಗ್ ಇದಾಗಿದೆ, ಸರಿಯಾದ ಅರ್ಥ ಏನು? ದೇವರು ನಿಮ್ಮೊಂದಿಗಿದ್ದಾರೆ ಅಥವಾ ನಿಮ್ಮೊಂದಿಗೆ ಇರುವಾಗ ನೀವೇನನ್ನು ಕೂಡ ಹೊಂದಿಕೊಳ್ಳದೆ ಇದ್ರೂ ಕೂಡ ನಿಮ್ಗೆ ಸಮಾಧಾನ ಇಲ್ಲ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ಹಣಕಾಸಿಲ್ಲ, ಗಾಡಿ ಇಲ್ಲ, ಮನೆ ಇಲ್ಲ, ಏನೇ ಇಲ್ಲದಿದ್ರೂ ಕೂಡ ದೇವರು ನಿಮ್ಮೊಂದಿಗೆ ಇರುವಾಗ ಪ್ರೈಸ್ ಬಿ ಗಾಡ್, ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ ನೀನು ಸಮೃದ್ಧಿಯಾಗಿದ್ದಿ ಎಂಬುದಾಗಿ. ಇಮ್ಮಾನುವೆಲ್, ದೇವರು ನಿಮ್ಮ ಜೊತೆಲಿರುವಾಗ ಪ್ರೈಸ್ ಬಿ ಗಾಡ್, ನೀವು ಯೇಸುವಿನ ಬಳಿಗೆ ಬಂದಿದ್ದೀರಿ, ಯೇಸುವನ್ನ ಸ್ವೀಕಾರ ಮಾಡ್ಕೊಂಡಿದ್ದೀರಿ. ಯೇಸುವನ್ನ ಯಾವಾಗ ನೀವು ಸ್ವೀಕಾರ ಮಾಡ್ಕೊಂಡ್ರಿ, ಆ ಪ್ರಾರಂಭದಲ್ಲೇ ಯೇಸು ಸ್ವಾಮಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ ನಾನು ನಿನ್ನೊಂದಿಗಿದ್ದೇನೆ. ಅದರಿಂದಾಗಿ ಇಮ್ಮಾನುವೆಲ್ ದೇವರು ನಿಮ್ಮೊಂದಿಗಿರುವಾಗ ನೀವು ಈಗಾಗಲೇ ಸಮೃದ್ಧಿಯಾಗಿದ್ದೀರಿ. ಯಾವ ಏರಿಯಾದಲ್ಲೂ ಕೂಡ ನಿಮಗೆ ಕೊರತೆಗಳಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮೊಂದಿಗಿರುವಾಗ, ನಿಮ್ಮೊಂದಿಗಿರುವಂತಹ ದೇವರು ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸುವಂಥ ಮೊದಲು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವಂಥ ಮೊದಲು, ನಿಮ್ಮ ಆಸ್ತಿ ಪಾಸ್ತಿಯನ್ನು ಆಶೀರ್ವದಿಸುವಂಥ ಮೊದಲು ದೇವರು ಹೇಳ್ತಾ ಇದ್ದಾರೆ ಇದೆಲ್ಲವನ್ನ ಆಶೀರ್ವದಿಸುವಂಥ ದೇವರು ನಾನಾಗಿದ್ರು ಕೂಡ ಇವುಗಳೆಲ್ಲವನ್ನ ಆಶೀರ್ವದಿಸುವಂಥ ಮೊದಲೇ ನಾನು ನಿನ್ನನ್ನು ಆಶೀರ್ವದಿಸಿದ್ದೇನೆ, ನೀನು ಈಗಾಗಲೇ ಶ್ರೀಮಂತ ವ್ಯಕ್ತಿಯಾಗಿದ್ದೀಯಾ, ಸಮೃದ್ಧಿ ವ್ಯಕ್ತಿಯಾಗಿದೆಯಾ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಆದರೆ ಅನೇಕರು ಸಮೃದ್ಧಿ ಎಂಬ ಪದವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಸಮೃದ್ಧಿ ಅಂತಂದರೆ ಅನೇಕರ ಮನಸ್ಸಲ್ಲಿ ಬರುವಂಥ ಆಲೋಚನೆ ಹಣಕಾಸು, ಹಣಕಾಸು. ಹಣ ಅಂದರೆ ಹೆಣನು ಬಾಯಿ ಬಿಡ್ತದೆ. ನೀವು ಹೆಣವಾಗಿದ್ರೆ ಹಣದಿಂದ ಹೋಗ್ತೀರಿ, ಹಣ 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 ಹಣ, ಯಾಕೆ ಹೆಣ. ಪ್ರಿಯರೇ, ಹಣ ಹೊಂದಿದ್ರೆ ನನ್ನ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಅನೇಕರ ತಪ್ಪಾದ ಆಲೋಚನೆ. ಹಣ ಇದ್ರೆ ನಾನು ಸಮೃದ್ಧಿಯಾದ ವ್ಯಕ್ತಿ, ತಪ್ಪಾದ ಆಲೋಚನೆ. ಜೋಸೆಫ್ನ ಹತ್ರ ಏನಾದರೂ ಹಣ ಇದೆಯಾ? ಒಂದು ರೂಪಾಯಿ ಅಲ್ಲ, ಈ ಒಂದು ಬಿಡಿಗಾಸಿಲ್ಲ. ಬಟ್ ಥ್ಯಾಂಕ್ ಗಾಡ್, ದೇವರು ಅವನ ಜೊತೆಲಿದ್ದಾರೆ. ದೇವರು ಅವನ ಜೊತೆಲಿರೋದ್ರಿಂದ ದೇವರು ಅವನು ನೋಡಿ ಹೇಳ್ತಾ ಇದ್ದಾರೆ ನೀನು ಸಮೃದ್ಧಿಯಾದ ವ್ಯಕ್ತಿಯಾಗಿದ್ದಿ. ಸಮೃದ್ಧಿಯಾದಂಥ ವ್ಯಕ್ತಿಯಾಗಿ ಇದ್ದಿ ಎಂಬುದಾಗಿ ಹೇಳುವಾಗ ಜೋಸೆಫ್ ಏನು ಕೆಲಸ ಮಾಡ್ತದೆ ಗೊತ್ತಾ?
ಟಾಯ್ಲೆಟ್ ಕ್ಲೀನ್ ಕೆಲಸ ಮಾಡ್ತಾ ಇದ್ದ. ಟಾಯ್ಲೆಟ್ ಅಂತ ಕೆಲಸ ಅರ್ಥ ಆಗಲ್ಲ, ಟಕ್ಕಸ್ ಮನೆ ಕ್ಲೀನ್ ಮಾಡೋದು ಕೆಲಸ. ಬಟ್ ₹1 ಸಂಬಳ ಇಲ್ಲ. ಯಾಕೆಂದ್ರೆ ಈಗಾಗಲೇ ಅವನ್ನ ಕೊಂಡ್ಕೊಂಡ್ರ ವ್ಯಕ್ತಿ ಜೀತ ಪದ್ಧತಿಲಿದ್ದಾನೆ, ಗುಲಾಮ. ಬಟ್ ಥ್ಯಾಂಕ್ ಗಾಡ್, ಈವನ್ ನೀವು ಕೂಡ ಪ್ರಿಯರೇ, ನೀವು ಕೂಡ ಈವನ್ ಒಂದು ಏನು ಕಡಿಮೆ ಸಂಬಳ ಕೆಲಸ ಮಾಡ್ಬೋದು, ಕಡಿಮೆ ಸಂಬಳದ ಕೆಲಸ ಮಾಡ್ತಾ ಇರ್ಬೋದು. ಅಥವಾ ನಿಮ್ಮಲ್ಲಿ ಮನಸ್ಸಲ್ಲಿ ಬರ್ಬೋದು, ಅಯ್ಯೋ ಈ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಜನರು ನನಗೆ ಗೌರವ ಕೊಡೋದಿಲ್ಲ ಎಂಬುದಾಗಿ. ಬಟ್ ಗುಡ್ ನ್ಯೂಸ್ ಏನಂದರೆ, ಜನರು ಗೌರವ ಕೊಡಲಿ ಎಂಬುದಾಗಿಲ್ಲ ನೀವು ಕೆಲಸ ಮಾಡ್ತಾ ಇರೋದು ಪ್ರಿಯರೇ. ದೇವ್ರು ನಿಮ್ಗೆ ಆ ಕೆಲಸ ಕೊಟ್ಟಿದ್ದಾರಾ? ಪ್ರೈಸ್ ಬಿ ಟು ಗಾಡ್. ದೇವ್ರು ಹೇಳ್ತಾ ಇದ್ದಾರೆ, ಹೇ ನಾನು ನಿನ್ನ ಜೊತೆಲಿದ್ದೇನೆ. ನೀನು ಆ ಕೆಲಸ ಕಡಿಮೆ ಸಂಬಳ ಅಥವಾ ಕೆಲಸ ಗೌರವ ತರುವಂಥ ಕೆಲಸ ಅಲ್ಲ. ಅದರ ಅರ್ಥ ಕಳ್ತನ ಮಾಡೋದು ಕೂಡ ದೇವರು ನಮ್ಮ ಜೊತೆಲಿದ್ದಾರೆ ಎಂಬುದಾಗಿಲ್ಲ. ನಾನು ಹೇಳ್ತಾ ಇರೋದು, ದೇವರು ಕೊಟ್ಟಂಥ ಪ್ರಾಮಾಣಿಕವಾಗಿ ದುಡಿಯುವಂಥ ಕೆಲಸ ಯಾವುದೇ ಆಗಿರ್ಬೋದು, ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು. ಬಟ್ ಒಂದು ಗುಡ್ ನ್ಯೂಸ್ ಏನಂದರೆ, ದೇವರು ನಿಮ್ಮೊಂದಿಗಿರುವಾಗ, ಪ್ರೈಸ್ ಬಿ ಟು ಗಾಡ್, ಆ ಕೆಲಸ ನಿಮ್ಮನ್ನು ಸಮೃದ್ಧಿ ಮಾಡಲ್ಲ ಪ್ರಿಯರೇ. ಆ ಕೆಲಸದಿಂದ ಬರುವಂಥ ಹಣ ನಿಮ್ಮನ್ನು ಸಮೃದ್ಧಿ ಮಾಡೋದಿಲ್ಲ. ಬಟ್ ದೇವರು ನಿಮ್ಮ ಜೊತೆಲಿರುವಾಗ ಅವರಾಗಿದ್ದಾರೆ, ನಿಮ್ಮನ್ನ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಸಮೃದ್ಧಿಗೊಳಿಸುವವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಹಣ ಹೊಂದಿದ್ರೆ ಸಾಕು, ನನ್ನ ಸಾಲ ತೀರೋಗ್ತದೆ, ಹಣ ಹೊಂದಿದ್ರೆ ಸಾಕು, ನಾನು ಆರೋಗ್ಯ ಪಡ್ಕೊಳ್ತಾನೆ, ಹಣ ಹೊಂದಿದ್ರೆ ಸಾಕು, ನಾನು ಬಂಗ್ಲೆ ಪಡ್ಕೊಳ್ತಾನೆ, ಹಣ ಹೊಂದಿದ್ರೆ ಸಾಕು, ಹಣ 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 ಹಣ, ಖಂಡಿತ ಹೇಳ್ತಿದ್ದಾನೆ, ಹಣ ನಿಮಗೆ ಯಾವ ಕಾರಣಕ್ಕೂ ಸಮಾಧಾನವನ್ನು, ತೃಪ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತು ನೀವು ಬೇಕಾ, ಜಸ್ಟ್ ಟಿ ವಿಲೆಲ್ಲ ನೀವು ನ್ಯೂಸಲ್ಲಿ ನೋಡ್ತಾ ಇದ್ದೀರಿ, ಯಾರಿಗೆಲ್ಲ ಕೋಟಿಗಟ್ಟಲೆ ಆಸ್ತಿ ಇದೆಯೋ ಇನ್ನೂ ಕೂಡ ಕೋಟಿಗಟ್ಟಲೆ ಆಸ್ತಿಯನ್ನು ಮೋಸದಿಂದ ಮಾಡಬೇಕೆಂಬುದಾಗಿ ಅವ್ರಿಗೆ ಆಸೆ. ಕರೆಕ್ಟ್, ಅವ್ರಿಗೆ ಇನ್ನೂ ಕೂಡ ತೃಪ್ತಿ ತಂದಿಲ್ಲ. ಬಟ್ ಥ್ಯಾಂಕ್ ಗಾಡ್, ಜೋಸೆಫನೊಂದಿಗೆ ದೇವರು ಇದ್ದುದರಿಂದ ಆತನಲ್ಲಿ ಯಾವುದೇ ಇಲ್ಲದಿದ್ರೂ ಕೂಡ ಅವುಗಳೆಲ್ಲವನ್ನ ಆತನಿಗೆ ಒದಗಿಸಿಕೊಡುವಂತಹ, ಅವುಗಳೆಲ್ಲವನ್ನ ಮುಂದೆ ಒಂದು ದಿನ ಒದಗಿಸಿಕೊಡುವಂತಹ, ಅವುಗಳೆಲ್ಲವನ್ನ ಸಮೃದ್ಧಿಗೊಳಿಸುವಂತಹ ದೇವರು ಆತನೊಂದಿಗೆ ಇದ್ದುದರಿಂದ ಪ್ರಾರಂಭದಲ್ಲಿಯೇ ಆತನು ಸಮೃದ್ಧಿಯಾದ ವ್ಯಕ್ತಿಯಾಗಿದ್ದ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮಲ್ಲಿ ಏನಿಲ್ವೋ ಅದರ ಕಡೆ ಗಮನ ಕೊಡಬೇಡಿ. ಏನೇ ಕೊರತೆಗಳಿರ್ಬೋದು ಅದರ ಕಡೆ ಗಮನ ಕೊಡಬೇಡಿ. ಬಟ್ ಆ ಕೊರತೆಗಳೆಲ್ಲವನ್ನ ನೀಗಿಸುವಂತಹ ಪ್ರಭು ಯೇಸು ಕ್ರಿಸ್ತರು ಇಮ್ಮಾನುವೇಲ್ ದೇವರು ನಿಮ್ಮ ಜೊತೆಲಿರೋದ್ರಿಂದ ನಿಮಗೆ ನೀವು ಕರ್ಕೊಳ್ಳಿ. ಇಮ್ಮಾನುವೇಲ್ ದೇವರು ನಾಗೇಂದ್ರನ ಜೊತೆಲಿರೋದ್ರಿಂದ ನಾಗೇಂದ್ರನು ಸಮೃದ್ಧಿಯಾದ ವ್ಯಕ್ತಿಯಾಗಿದ್ದ. ಅದೇ ಥರ ನೀವು ಕೂಡ ಇಮ್ಮಾನುವೇಲ್ ದೇವರು ನನ್ನೊಂದಿಗಿರೋದ್ರಿಂದ ನಾನು ಈಗಲೇ ಸಮೃದ್ಧಿಯಾಗಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ಪಕ್ಕದಲ್ಲೂ ಟಚ್ ಮಾಡಿ ಹೇಳಿ, ಪಕ್ಕದಲ್ಲೂ ಟಚ್ ಮಾಡಿ ಹೇಳಿ. ಜಸ್ಟ್ ನಿಮ್ಮ ಹೆಸರನ್ನ ಸೇರಿಸ್ಕೊಂಡು ಹೇಳಬೇಕು, ನನ್ನ ಹೆಸರನ್ನ ಹೇಳಬೇಡಿ. ಓಕೆ, ಇಮ್ಮಾನುವೇಲ್ ದೇವರು ನಾಗೇಂದ್ರ ಎಂಬ ನನ್ನೊಂದಿಗೆ ದೇವರಿರುವುದರಿಂದ ನಾನು ಈಗಲೇ ಸಮೃದ್ಧಿಯಾಗಿದ್ದೇನೆ, ಈಗಲೇ ಸಮೃದ್ಧಿಯಾಗಿದ್ದೇನೆ. ಏಕೆಂದರೆ ನನಗೆ ಏನೂ ಇಲ್ಲದಿರಬಹುದು, ಎಲ್ಲವನ್ನ ಒದಗಿಸಿಕೊಡುವ ಇಮ್ಮಾನುವೇಲ್ ದೇವರು ಪ್ರಭು ಯೇಸು ಕ್ರಿಸ್ತರು ನನ್ನೊಂದಿಗಿರುವುದರಿಂದ ನಾನು ಈಗಲೇ ಆರೋಗ್ಯವಂತನಾಗಿದ್ದೇನೆ, ಐಶ್ವರ್ಯವಂತನಾಗಿದ್ದೇನೆ, ಪ್ರಬೋಧಕನಾಗಿದ್ದೇನೆ, ಪ್ರಬೋಧಿಕೆಯಾಗಿದ್ದೇನೆ, ರೋಗಿಗಳನ್ನು ಗುಣಪಡಿಸುವ ವ್ಯಕ್ತಿಯಾಗಿದ್ದೇನೆ, ದೆವ್ವಗಳನ್ನು ಬಿಡಿಸುವ ವ್ಯಕ್ತಿಯಾಗಿದ್ದೇನೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಇಮ್ಮಾನುವೇಲ್ ದೇವರು ನನ್ನೊಂದಿಗಿರುವುದರಿಂದ ನಾನು ಈಗಾಗಲೇ ಸಮೃದ್ಧಿಯಾಗಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ, ಗ್ಲೋರಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಪ್ರಿಯರೇ, ಜೋಸೆಫನೊಂದಿಗೆ ದೇವರಿದ್ದದ್ದು ಮಾತ್ರವಲ್ಲ, ಜೋಸೆಫನು ಕೂಡ ನನ್ನೊಂದಿಗೆ ದೇವರಿದ್ದಾರೆ ಎಂಬುದಾಗಿ ನಂಬಿದ್ದ. ಆತ ನಂಬಿಕೆ ಹಣಕಾಸಿನ ಮೇಲೆ ಅಲ್ಲ, ಯಾಕಂದ್ರೆ ಅವನ ಹತ್ರ ₹1 ಬಿಡಿಗಾಸು ಇಲ್ಲ,
ಅಥವಾ ಉದ್ಯೋಗದ ಮೇಲೆ ಅಲ್ಲ, ಅಪ್ಪ ನನಗೆ ಈ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ನಾನು ಶ್ರೀಮಂತನಾಗಿ ಬಿಡ್ತೀನಿ. ಬಟ್ ಅವ್ನಿಗೆ ಯಾವ ಗೌರ್ಮೆಂಟ್ ಕೆಲಸನೇ, ಬಟ್ ಸಂಬಳ ಇಲ್ಲ. ಬಟ್ ಏನು ಕೆಲಸ? ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ. ಯಾವುದೇ ಕೆಲಸ ಇಲ್ಲ. ಅಪ್ಪ ನಾನೇನಾದರೂ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುಬಿಟ್ರೆ, ಅಬ್ಬಾ ಹುಟ್ಟುಬಿಟ್ಟಿದ್ರೆ ನಾನು ಸಮೃದ್ಧಿ ಆಗಿಬಿಡ್ತಾ ಇದೆ. ಅವನು ಶ್ರೀಮಂತನ ಕುಟುಂಬದಲ್ಲಿ ಹುಟ್ಟಿರೋದು ವ್ಯಕ್ತಿಯಾಗಿದ್ದಾನೆ. ಬಟ್ ಇಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಯಾರು ಜೊತೆಲಿಲ್ಲ, ಜೀತ ಪತ್ರಲಿದ್ದಾರೆ. ಅವ್ರ ತಂದೆಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಯಾಕಂದರೆ ಅಣ್ಣಂದ್ರು ಮಾರಿಬಿಟ್ಟಿದ್ದಾರೆ. ಇವನ್ನ ತನ್ನವರು ಅಂತ ಹೇಳ್ಕೊಳ್ಳಿಕ್ಕೆ ಒಬ್ಬರೂ ಇಲ್ಲ. ಅಬ್ಬ ನಾನು ಕಾರ್ ಇದ್ಬಿಟ್ರೆ ಎಲ್ಲರ ತೋರಿಸ್ಬೋದು ನಾನು ಸಮೃದ್ಧಿಯಾದ ವ್ಯಕ್ತಿ ಎಂಬುದಾಗಿ. ಇವನೇನು ಕಾರ್ ಇದೆಯಾ? ಪರ್ಕೆ ಇದೆ, ಬ್ರಷ್ ಇದೆ, ಆ್ಯಸಿಡ್ ಇದೆ. ಪ್ರಿಯರೇ, ನೀವು ಯಾವುದೆಲ್ಲವನ್ನು ಹೊಂದಿಕೊಂಡಿದ್ದೀರೋ, ಇವತ್ತು ಅನೇಕ ಮಕ್ಕಳ ತಪ್ಪಾದ ಆಲೋಚನೆ, ನೀವು ಯಾವುದೆಲ್ಲವನ್ನು ಹೊಂದಿಕೊಂಡಿದ್ದೀರೋ ಆ ಹೊಂದಿಕೊಂಡಿರುವಂತಹ ವಸ್ತುಗಳನ್ನು ಅಥವಾ ಹೊಂದಿಕೊಂಡಿರುವಂತಹ ಆಸ್ತಿ ಪಾಸ್ತಿ ನೋಡಿಬಿಟ್ಟು ನೀವು ಕರ್ಕೊಳ್ತೀರಿ ನಾನು ಸಮೃದ್ಧಿಯಾದ ವ್ಯಕ್ತಿ ಎಂಬುದಾಗಿ. ಬಟ್ ದೇವರ ವಿಷಯದಲ್ಲಿ ತಪ್ಪಾದ ಆಲೋಚನೆ. ಸಮೃದ್ಧಿ ಎಂಬ ಪದಾರ್ಥ ನೀವು ಯಾವುದೆಲ್ಲವನ್ನ ಹೊಂದಿಕೊಂಡಿದ್ದೀರೋ ಅದು ಸಮೃದ್ಧಿಯನ್ನು ಪ್ರಕಟಪಡಿಸೋದಿಲ್ಲ. ನೀವು ಯಾರನ್ನು ಹೊಂದಿಕೊಂಡಿದ್ದೀರೋ, ಯಾರನ್ನ ಅಂದರೆ ಇಮ್ಯಾನ್ಯುಯಲ್ ದೇವರನ್ನ ನೀವು ಹೊಂದಿಕೊಂಡಿರುವುದಾದರೆ ನೀವು ಏನನ್ನು ಕೂಡ ಹೊಂದಿಕೊಳ್ಳದೆ ಹೋದರೂ ಕೂಡ ಪ್ರಾರಂಭದಲ್ಲೇ ನೀವು ಸಮೃದ್ಧಿಯಾದ ವ್ಯಕ್ತಿಯಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಅಯ್ಯೋ ನಮ್ಮ ಅಪ್ಪನ ಮೇಲೆ ರಾತ್ರಿ ಜಸ್ಟ್ ಒಂದು ರಾತ್ರಿ ಬರೀ 24 ಗಂಟೆಯಲ್ಲಿ ನೆನ್ನೆ ತಾನೇ ಜೋಸೆಫ್ ಅವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಅಷ್ಟು ಅಚ್ಚುಮೆಚ್ಚಿನ ಮಗ ಕೈ ತುತ್ತನ್ನ ತಿನ್ಸ್ಕೊಂಡಿದ್ದಾನೆ. ಅಪ್ಪನಿಗೆ ಅಚ್ಚುಮೆಚ್ಚಿನ ಮಗ, ಅಷ್ಟು ಪ್ರೀತಿ ಉಳಿದ ಮಗು. ಯಾಕೆಂದರೆ ತಾಯಿ ಬೇರೆ ಇಲ್ಲ, ಮಲತಾಯಿ ಅಧೀನದಲ್ಲಿರುವಂಥದ್ದು. ಈಗ ತಾಯಿ ಪ್ರೀತಿ ತಂದೆ ಪ್ರೀತಿಯನ್ನ ತನ್ನ ತಂದೆ ಯಾಕೊಬ್ಬ ಜೋಸೆಫ್ನ ಕೊಡ್ತಾ ಇದ್ದಾನೆ. ಬಟ್ ಒಂದೇ ರಾತ್ರಿ ಜಸ್ಟ್ ಒಂದು ದಿನ 24 ಗಂಟೆ ಒಳಗಡೆ ಎಲ್ಲ ಟರ್ನ್ ಆಗೋಯ್ತು. ಈಗ ತಂದೆ ಪ್ರೀತಿ ಇಲ್ಲ, ಇಲ್ಲಿ ಗುಲಾಮಗಿರಿ. ಅದು 24 ಗಂಟೆನೂ ಕೂಡ ದುಡಿಬೇಕು. ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಿನಗೇನಾಯ್ತಪ್ಪ ಸುಸ್ತಾಯ್ತು ಅಂತ ಕೇಳೋರು ಯಾರೂ ಇಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್. ಇಡೀ ನೀವು ಜೋಸೆಫ್ನ ಕಾರ್ಯ ಓದಿ ನೋಡೋದಾದ್ರೆ ಒಂದು ದಿನವೂ ಕೂಡ ಅವನು ನನ್ನ ಸುಸ್ತಾಯಿತು ಅಥವಾ ಒಂದು ದಿನವೂ ಕೂಡ ಅಯ್ಯೋ ನಾನು ಸ್ವಲ್ಪ ಪ್ರಾರ್ಥನೆ ಮಾಡಬೇಕಲ್ಲಪ್ಪ, ಜಸ್ಟ್ ಈ ಸಮಸ್ಯೆ ತಡ್ಕೊಳಕ್ಕಾಗ್ತಾಯಿಲ್ಲ, ಇಷ್ಟು ಚಿತ್ರಹಿಂಸೆ, ಇಷ್ಟು ಓವರ್ ಟೈಮ್ ಡ್ಯೂಟಿ, OT ಡ್ಯೂಟಿ ಎಲ್ಲ ಮಾಡಿದ್ರು ಕೂಡ 1 to double ಕೊಡ್ತಾ ಇಲ್ಲ. 1 to double ಅಲ್ಲ, ಇವನು 1 ರೂಪಾಯಿ ಬಿಡಿಗಾಸು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಯಜಮಾನ ಚೇಂಜ್ ಮಾಡಬೇಕೆಂಬುದಾಗಿ ಆತನು ಒಂದು ದಿನವೂ ಕೂಡ ಕೂತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಲಿಲ್ಲ. ಅದಾಗಿದೆ ಜೋಸೆಫ್ನ ಕಾರ್ಯ. ಒಂದು ದಿನ ಕೂತ್ಕೊಂಡು ತರ ಯಜಮಾನನಿಗೋಸ್ಕರ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೇಕು ಅಥವಾ ಈ ಒಂದು ಕೆಲಸವನ್ನು ಬಿಟ್ಟುಬಿಟ್ಟು ಬೇರೆ ಕೆಲಸವನ್ನು ನನ್ನ ಯಜಮಾನ ಕೊಡಬೇಕೆಂಬುದಾಗಿ ಒಂದು ದಿನ ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಲ್ಲ. ಒಂದು ದಿನ ಅವನು ಅಳ್ಳಿಲ್ಲ. ಯಾಕೆ? ಅವನಿಗೆ ಇದ್ದಿದ್ದೇನು ಗೊತ್ತಾ? ಹೇ, ನಾನು ಇವತ್ತೇನು ಕೆಲಸ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಗಾಡ್ ಡ್ಯಾಡಿ ನನ್ನ ಜೊತೆಲಿ ನಮ್ಮ ಅಪ್ಪ ಅಮ್ಮ ಇಲ್ದೇ ಇರ್ಬೋದು, ಬಟ್ ನನ್ನ ಜೊತೆಲಿ ಏಸಪ್ಪ ಇದ್ದಾರೆ, ಇಮ್ಯಾನ್ಯುಯಲ್ ದೇವರಿದ್ದಾರೆ. ಅವರೊಬ್ಬರು ನನಗಿದ್ರೆ ಸಾಕು, ಈ ಪರಿಸ್ಥಿತಿಯನ್ನ ಯಾವ ಟೈಮಲ್ಲಿ ಬೇಕಾದರೂ ಟರ್ನ್ ಮಾಡಿ ಒಳಿತಾಗಿ ಪರಿಣಮಿಸ್ಬೋದು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಯಾಕೆ ಗೊತ್ತಾ ಸಮಸ್ಯೆಗಳು ಬಂದಾಗ ಅಳ್ತವೆ? ನಮ್ಮ ಜೊತೆ ದೇವರಿಲ್ಲ, ದೆವ್ವ ಬಂದ್ಬಿಟ್ಟು ನನಗೆ ಅಟ್ಯಾಕ್ ಮಾಡಿದೆ ಎಂಬುದಾಗಿ, ದೆವ್ವ ಬಂದ್ಬಿಟ್ಟು ಸಮಸ್ಯೆ ತಂದಿಟ್ಬಿಟ್ಟಿದ್ದಾನೆ, ದೆವ್ವ 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 ಎಂಬುದಾಗಿ ಅದ್ರ ಕಡೆ ಗಮನ ಕೊಟ್ಟಿರೋದ್ರಿಂದ. Hallelujah, hallelujah, thank you Jesus, praise Jesus, hallelujah, hallelujah. ಸೊ ಅವನು ನಂಬಿದ್ದ ದೇವರು ನನ್ನ ಜೊತೆಲಿದ್ದಾರೆ, ಅದಕ್ಕೋಸ್ಕರ ನಾನು ಈಗಾಗಲೇ ಸಮೃದ್ಧಿಯಾಗಿದ್ದೇನೆ, ನಾನು ಈಗಾಗಲೇ ಸಮೃದ್ಧಿಯಾಗಿದ್ದೇನೆ ಎಂಬುದಾಗಿ ನಂಬಿದ್ದರಿಂದ ಅವನು ಯಾವುದೇ ಕೆಲಸ ಮಾಡಲಿ ಸಮೃದ್ಧಿ ಆಗ್ತಾ ಇದ್ದ. ಹಲೋ, ಅವನು ಯಾವುದೆಲ್ಲ ಕೆಲಸ ಮಾಡ್ತಾ ಇದ್ನೋ ಅದರಿಂದ ಒಳ್ಳೆ ಫಲಗಳು ಬಂದಾದ ಮೇಲೆ ವಾವ್ ನಾನು ಸಮೃದ್ಧಿಯಾಗಿದ್ದೇನೆ ಅಂತ ನಂಬ್ತಾ ಇರಲಿಲ್ಲ. ನೋ 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 ದೇವರು ನನ್ನ ಜೊತೆಲಿ ಇರೋದ್ರಿಂದ ನಾನು ಈಗಾಗಲೇ ಸಮೃದ್ಧಿಯಾಗಿದ್ದೇನೆ ಎಂಬುದಾಗಿ ನಂಬಿದ್ದೇನೆ. ನಂಬಿ ಅದನ್ನು ನುಡಿತಾ ಇದ್ದಾನೆ, ಅದನ್ನು ಆಲೋಚನೆ ಮಾಡ್ತಾ ಇದ್ದಾನೆ. ನಾನು ಆ ರೀತಿ ಆಲೋಚನೆ ಮಾಡಿ ಅದು ನಂಬಿ ನಾನು ಯಾವಾಗ ಯಾವುದೇ ಡಿಪಾರ್ಟ್ಮೆಂಟ್ ಕೆಲಸ ಹಾಕಲಿ, ಗಿಡಗಳು ಕ್ಲೀನ್ ಮಾಡಬೇಕಾ ಅಲ್ಲಿಗೆ ಹೋಗ್ತೇನೆ, ಟಾಯ್ಲೆಟ್ ಕ್ಲೀನ್ ಮಾಡಬೇಕಾ ಅಲ್ಲಿಗೆ ಹೋಗ್ತೇನೆ, ಯಾವುದೇ ಕೆಲಸ ಕೊಡಲಿ ಎಲ್ಲ ಕೆಲಸದಲ್ಲೂ ಕೂಡ ಒಂದೇ ಒಂದು ಕೆಲಸದಲ್ಲೂ ಕೂಡ ಅವನು ಸೋಲನ್ನು ಕಾಣ್ತಾ ಇರಲಿಲ್ಲ. ಯಾಕೆಂದರೆ ಅವನು ನಂಬಿದ್ದ ನಾನು ಈಗಾಗಲೇ ಸಮೃದ್ಧಿ ಆಗಿದ್ದೇನೆ ಎಂಬುದಾಗಿ. ಅದೇ ರೀತಿ ಇವತ್ತು ಕೂಡ ಪ್ರಭು ಯೇಸು ನನ್ನನ್ನು ಮತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ, ಇಮ್ಯಾನ್ಯುಯಲ್ ದೇವರು ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮ ಒಳಗಡೆ ನೆಲೆಗೊಂಡಿದ್ದೇನೆ,
ಬಟ್ ನೀವೇನಂತ ಆಲೋಚನೆ ಮಾಡ್ತಾ ಇದ್ದೀರಿ? ನೀವು ಈಗಾಗಲೇ ಸಮೃದ್ಧಿ ಆಗಿದ್ದೀನಿ ಎಂಬುದಾಗಿ ನಂಬ್ತಾ ಇದ್ದೀರಾ, ಅಥವಾ ಅಯ್ಯೋ ನಾನು ಸಾಲಗಾರ ಎಂಬುದಾಗಿ ನಂಬ್ತಾ ಇದ್ದೀರಾ? ಇಮ್ಯಾನುಯಲ್ ದೇವರು ನಿಮ್ಮ ಜೊತೆಲಿರುವಾಗ ಜಸ್ಟ್ ಇಮ್ಯಾನುಯಲ್ ದೇವರು ಹೇಳ್ತಾರೆ, ನೀವು ಪ್ರಾರಂಭದಲ್ಲೇ ಆರೋಗ್ಯವನ್ನು ಪಡ್ಕೊಂಡಿದ್ದೀಯ ಎಂಬುದಾಗಿ ಯೇಸು ಹೇಳುವಾಗ ನೀವೇನಂತ ಹೇಳ್ತಾ ಇದ್ದೀರಿ ಪ್ರಿಯರೇ? ಇಲ್ಲ, ನಾನು BP ಶುಗರ್ ಇದೆ, ಅಥವಾ ನನಗೆ ಆ ಸಮಸ್ಯೆ ಇದೆ, ಆ ಕೊರತೆಗಳಿದೆ, ಈ ಕೊರತೆಗಳಿದೆ. ನೀವೇನು ನುಡಿತಾ ಇದ್ದೀರಿ ಅದರಾಗಿದೆ ನೀವು ನಂಬಿರುವಂಥದ್ದು. ಜೋಸೆಫ್ ನಂಬಿದ್ದ, ನನ್ನ ಜೊತೆಲಿ ದೇವರಿದ್ದಾರೆ, ಅದಕ್ಕಾಗಿ ನಾನು ಈಗಾಗಲೇ ಸಮೃದ್ಧಿಯಾಗಿದ್ದೇನೆ, ನನಗೆ ಮನೆ ಮಠ ಇಲ್ಲ, ನನ್ನ ಸ್ವಂತ ನನ್ನ ಮೈ ಮೇಲೆ ಹಾಕೊಳ್ಳೋದು ಬಟ್ಟೆ ನಂದಲ್ಲ, ನನಗೆ ಯಾವುದೇ ಒಳ್ಳೆ ಕೆಲಸ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ₹1 ಬಿಡುಗಾಸಿಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಆದರೂ ಕೂಡ ನಾನು ಸಮೃದ್ಧಿಯಾಗಿದ್ದೇನೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವೇನಂತ ಆಲೋಚನೆ ಮಾಡ್ತೀರಿ, ನೀವೇನ ನಂಬ್ತೀರಿ, ನೀವು ನಂಬಿದಂತೆಯೇ, ನೀವು ಆಲೋಚನೆ ಮಾಡಿದಂತೆಯೇ ನೀವಿರ್ತೀರಿ. ಹಾಲೆಲೂಯಾ. ಪಕ್ಕದಲ್ಲಿರೋನ ಟಚ್ ಮಾಡಿ ಕೇಳಿ, ಏನಂತ ಕೂತ್ಕೊಂಡಿಲ್ಲ ಆಲೋಚನೆ ಮಾಡ್ತಾ ಇದೀಯ ಈಗ ಅಂತ ಕೇಳಿ. ಬುವ್ವ 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 ಹೊಟ್ಟೆ, ಕರೆಕ್ಟ್? ಹಾಲೆಲೂಯಾ. ನೀವೇನು ಆಲೋಚನೆ ಮಾಡ್ತೀರಿ ಅದು ಜಾಸ್ತಿ ಆಯ್ತದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಅದಕ್ಕೆ ಈ ಪ್ರಿಯರನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಆತನೊಂದಿಗೆ ಜೋಸೆಫನೊಂದಿಗೆ ಇದ್ದುದರಿಂದ ಜೋಸೆಫನು ತನ್ನ ಜೀವನದ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವನು ಅದಕ್ಕನುಗುಣವಾಗಿ ಸಮೃದ್ಧಿಯಾದ ಪರಿಣಾಮಗಳನ್ನು ನೋಡ್ತಾ ಇದ್ದ. ಇವತ್ತು ನಿಮ್ಮ ಜೀವನದಲ್ಲಿ ಸಪೋಸ್ ಸಮೃದ್ಧಿಯಾದ ಪರಿಣಾಮಗಳನ್ನು ನೀವು ನೋಡ್ತಾ ಇದ್ರೆ, ಅಥವಾ ಕೊರತೆಗಳ ಪರಿಣಾಮ ನೋಡ್ತಾ ಇದ್ರೆ, ಇದು ಬೇರೆ ಏನೂ ಅಲ್ಲ, ನೀವೇನು ನಂಬಿದ್ದೀರಿ ಅದಕ್ಕನುಗುಣವಾಗಿ ಆ ಫಲಗಳು, ಆ ಪರಿಣಾಮಗಳು ಬೀಳ್ತಾ ಇರುವಂಥದ್ದು. ಚೆಕ್ ಮಾಡಬೇಕಾದ್ರೆ. ಹಲೋ, ನನ್ನ ಬ್ರದರ್ಸ್ ಎಲ್ಲ ರಾತ್ರಿ ಎಲ್ಲ ಇಲ್ಲಿ ಜಸ್ಟ್ ರಾತ್ರಿ 9:30 9:45 ತನಕ ಇಲ್ಲಿದ್ದು ಇದೆಲ್ಲವನ್ನ ರೆಡಿ ಮಾಡಿ ವಾಪಸ್ ಹೋದ್ವಿ. ಬಟ್ ಅಲ್ಲಿ ಹೋದ ತಕ್ಷಣ ಜಸ್ಟ್ ನನ್ನ ಮನೆಯಲ್ಲಿತ್ತು, ಥ್ಯಾಂಕ್ ಗಾಡ್, ಜಸ್ಟ್ ಒಂದು ಕೀ ಏನಾದ್ರು ಮರ್ತ್ಬಿಟ್ಟು ಬಂದರೆ 5 ಫ್ಲೋರ್ ಹತ್ಕೊಂಡು ಬರಬೇಕು, 5 ಫ್ಲೋರ್ ಮೆಟ್ಲುಗಳು. ಅದರಲ್ಲೇ 2-3 ಸಲ ಸರ್ಕಸ್ ಮಾಡಿ ಆಯ್ತು. ಇಲ್ಲಿ ಬೇರೆ ಮೊದಲೇ ಸುಸ್ತಾಗ್ಬಿಟ್ಟೆ, ಕಾರ್ಲಿ ಕೀ ಮರ್ತ್ಬಿಟ್ಟು ಬಂದೇನೆ ಅಂತ ಮತ್ತೆ ಓಡ್ ಬಂದೆ, ಇನ್ನೊಂದು ಐಟಮ್ ಮರ್ತು ಬಿಟ್ಟಿದ್ದೇನೆ, ಮತ್ತೆ ಓಡಿದೆ, ಡಡ. ಆದರೂ ಕೂಡ ಬಾಡಿಯಲ್ಲಿ ಹೇಳ್ತದೆ ಸುಸ್ತು. ಬಟ್ ಥ್ಯಾಂಕ್ ಗಾಡ್, ಇಮ್ಯಾನುಯಲ್ ದೇವರು ನನ್ನೊಂದು ಇರುವಾಗ ನೋ ಸುಸ್ತು. ಹಾಗಾಗಿ ನನ್ನ ಸುಸ್ತಿಗೆ ಡೋಸ್ ತಗೊಳ್ಳಿಕ್ಕಾಗಿ, ಹೈಯರ್ ಡೋಸ್ ತೆಗೆದುಕೊಳ್ಳಿಕ್ಕಾಗಿ ಯಾವಾಗ ನಾನು ರಾತ್ರಿ ಜಸ್ಟ್ ಇಮ್ಯಾನುಯಲ್ ದೇವ್ರ ಜೊತೆ ಕಾಲ ಕಳೆದ್ನೋ, ಮೈ ಗಾಡ್, 2 ಗಂಟೆ ತನಕ, ಬೆಳಿಗ್ಗೆ ಜಾವ 2 ಗಂಟೆ ತನಕ ಯಾವುದು ಸುಸ್ತು ಇಲ್ಲ, ಏನೂ ಇಲ್ಲ. ಫಸ್ಟ್ ಕ್ಲಾಸ್ ಹೋಗಿ ಆಮೇಲೆ ಮಲಗಿದ್ದು ಜಸ್ಟ್ ಕೇವಲ 3:30 ಗಂಟೆಯಲ್ಲಿ 8 ಗಂಟೆ ನಿದ್ರೆ ಮಾಡುವಂಥ ಸೌಂಡ್ ಒಳ್ಳೆಯ ಗೊರಕೆ ಹೊಡೆ ನಿದ್ರೆನ ಇಮ್ಯಾನುಯಲ್ ದೇವ್ರು ಕೊಟ್ಬಿಟ್ರು. ಕೆಲವರಿಗೆ 8 ಗಂಟೆ ನಿದ್ರೆ ಮಾಡಿ ಅದು 8 ಗಂಟೆಲಿ 1-2 ಮಾತ್ರೆ ತಗೊಂಡ್ರು ಕೂಡ ನಿದ್ರೆ ಬರಲ್ಲ. ಇಮ್ಯಾನುಯಲ್ ದೇವ್ರು ನಿಮ್ಮ ಜೊತೆಲಿ ಇರೋದಾದ್ರೆ ಪ್ರೈಸ್ ಬಿಡಿ ಗಾಡ್, ನೀವು ಈವನ್ 1 ಗಂಟೆ ನಿದ್ರೆ ಮಾಡಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಪ್ರಿಯರೇ ಜಸ್ಟ್ ನಿಮಗೆ ನಿದ್ರೆ ಕೊರತೆ ಆಯಿತು ಅಂತ ಅನ್ಸೋದಿಲ್ಲ. 8 ಗಂಟೆ ನಿದ್ರೆ ಮಾಡಿರೋರು ಕೂಡ ನಿದ್ರೆ ಮಾಡಲಿಕ್ಕೆ ಹಿಂಗಂತೀರಿ. ಬಟ್ ಥ್ಯಾಂಕ್ ಗಾಡ್, ಇವತ್ತು ಮಧ್ಯಾಹ್ನ ಊಟನೂ ಇಲ್ಲ. ಯಾಕಂದರೆ ಇವತ್ತು ಜಾಸ್ತಿ ಊಟ ಇರೋದು 4 ಗಂಟೆ ಆದಮೇಲೆ, ಯಾಕಂದರೆ ಎಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ, ಎಲ್ಲ ಗಲೀಜಾಗ್ಬಿಟ್ಟು ಟೈಮ್ ಇಲ್ಲ ಅಂತೇಳಿ 4 ಗಂಟೆ ಆದಮೇಲೆ ಇವತ್ತು ಊಟ ಇರೋದು. ಯೇಸು ನಾಮದಲ್ಲಿ ಸೈತಾನನೇ ಅವರ ಬಾಯಿಂದ ಬಂದ ನುಡಿಯನ್ನು ಸಪ್ಪಿಸ್ತಾ ಇದ್ದಾನೆ ಕೆಲವರು. ನಾನದು ಒಪ್ಕೊಳ್ಳೋದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದೇ ರೀತಿ ಪ್ರಿಯರೇ, ನಿಮ್ಮ ಜೊತೆಲಿ ಇಮ್ಯಾನುಯಲ್ ದೇವರು ಇರೋದಾದ್ರೆ ನಿಮ್ಮ ಜೀವನದ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಸಮೃದ್ಧಿಯನ್ನು ನೀವು ಕಾಣ್ತೀರಿ, ಸಮಾಧಾನ ಕಾಣ್ತೀರಿ. ಸಮಾಧಾನದ ಪ್ರಭು ನಿಮ್ಮ ಜೊತೆಲಿದ್ದಾರೆ ಎಂಬುದಾಗಿ ನೀವು ನಂಬುವುದಾದರೆ ಪ್ರೈಸ್ ಬಿಡಿ ಗಾಡ್, ನಿಮ್ಮ ಜೀವನದ ಎಂಥ ಏರಿಯಾದಲ್ಲೂ ಕೂಡ, ಎಂಥ ವಿಷಯದಲ್ಲೂ ಕೂಡ, ಈವನ್ ಕಠಿಣವಾದ ಭಯಂಕರವಾದ ರೋಗ ನಿಮ್ಮಲ್ಲಿ ಇರ್ಬೋದು, ಆ ರೋಗದ ಮಧ್ಯದಲ್ಲೂ ಕೂಡ ಸಮಾಧಾನವಾಗಿರ್ತೀರಿ. ಯಾಕೆ? ಆ ರೋಗ ಬಿಟ್ಟು ಹೋಗದಿರ್ಬೋದು, ಬಟ್ ಆ ರೋಗದ ಮಧ್ಯದಲ್ಲಿ ಯಾರಿದ್ದಾರೆ? ಸಮಾಧಾನದ ಪ್ರಭು ನಿಮ್ಮ ಜೊತೆಲಿರುವಾಗ ಪ್ರೈಸ್ ಬಿಟ್ಟು ಗಾಡ್, ನೀವು ಹೇಳ್ತಾ ಇದ್ದೀರಿ, ಹೇ, ಆ ರೋಗ ನನ್ನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಸಮಾಧಾನದ ಪ್ರಭು ನನ್ನ ಜೊತೆಲಿರೋದ್ರಿಂದ ನಾನು ಈಗಾಗಲೇ ಸಮಾಧಾನ ಹೊಂದಿರೋದು ವ್ಯಕ್ತಿ ಆಗಿದ್ದೇನೆ. ರೋಗವೇ ನೀನು ಏನು ಬೇಕು ರಿಪೋರ್ಟನ್ನು ಮೇಲೆ ಕೆಳಗಡೆ ಮಾಡ್ಬೋದು,
ಬಟ್ ನನ್ನ ಸಮಾಧಾನವನ್ನು ನೀನು ಯಾವ ಕಾರಣಕ್ಕೂ ಮೇಲೆ ಕೆಳಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಮಾಧಾನದ ಪ್ರಭು ಶಾಶ್ವತವಾಗಿ ನನ್ನ ಜೊತೆಲಿ ಇರೋದ್ರಿಂದ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ವರ್ಷ 2019ಕ್ಕೆ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಆ ಎಲ್ಲ ಆಶೀರ್ವಾದಗಳು ನಿಮ್ಮ ಬಳಿ ಬರುವಂತ ಮೊದಲು ದೇವರು ನಿಮ್ಮ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸುವಂತ ದೇವರಾಗಿದ್ದಾರೆ. ಮತ್ತೊಮ್ಮೆ ಹೇಳ್ತಾನೆ, 2019 ಆಶೀರ್ವಾದವನ್ನು ತರುವಂತ ವರ್ಷ. ಯಾವ ಆಶೀರ್ವಾದ? ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ 1ರಿಂದ 15 ತನಕ ಏನೆಲ್ಲ ಆಶೀರ್ವಾದಗಳಿದೆಯೋ ಆ ಎಲ್ಲ ಆಶೀರ್ವಾದಗಳನ್ನು 2019ರಲ್ಲಿ ನೀವು ಅನುಭವಿಸುವಂತ ವರ್ಷ. ಬಟ್ ಗುಡ್ ನ್ಯೂಸ್ ಏನಂದ್ರೆ, ಆ ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮ್ಮ ಜೀವನಕ್ಕೆ ತರುವಂತ ಮೊದಲು ದೇವರು ನಿನ್ನ ಬಗ್ಗೆ ಕಾಳಜಿ ವಹಿಸುವಂತ ದೇವರಾಗಿದ್ದಾರೆ. 2019 ನಿನಗೆ ಸಮೃದ್ಧಿ ಕೊಡುವಂತ ವರ್ಷ. ಆ ವರ್ಷದಲ್ಲಿ ಏನು ಸ್ಪೆಷಲ್ ಇಲ್ಲ, ಅಥವಾ ಗಳಿಗೆಯಲ್ಲಿ, ಸಮಯದಲ್ಲಿ, ಕಾಲದಲ್ಲಿ ಏನು ಸ್ಪೆಷಲ್ ಇಲ್ಲ. ಬದಲಾಗಿ ನೀನು ಯೇಸುವನ್ನು ಸ್ವೀಕಾರ ಮಾಡಿರೋದ್ರಿಂದ, ದೇವರು ನಿಮ್ಮ ಜೊತೆಲಿ ಇರೋದ್ರಿಂದ, ಇಮ್ಮಾನುವೇಲ್ ದೇವರು ನಿಮ್ಮ ಜೊತೆಲಿ ಇರೋದ್ರಿಂದ, ಪ್ರೈಸ್ ಬಿ ಟು ಗಾಡ್. ಈಗ ದೇವರು ಹೇಳ್ತಾ ಇದ್ದಾರೆ 2019 ಆಶೀರ್ವಾದ ವರ್ಷವಾಗಿ ಮಾರ್ಪಾಡಾಗ್ತದೆ. ಯಾಕಂದ್ರೆ ನಿನ್ನ ಮೇಲೆ ಆಶೀರ್ವಾದ ಇರೋದ್ರಿಂದ, ನೀನು 2019ಕ್ಕೆ ಕಾಲಿಡೋದ್ರಿಂದ ಆ ವರ್ಷ ಆಶೀರ್ವಾದ ವರ್ಷವಾಗಿರ್ತದೆ. ಮೈ ಗಾಡ್, ಸೂಪರ್. Hallelujah. Thank you Jesus. Glory. ದೇವರು ನಿಮ್ಮನ್ನು ಆಶೀರ್ವದಿಸುವಂತಹ ಎಲ್ಲ ಆಶೀರ್ವಾದಗಳಲ್ಲಿ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ, ಓಕೆ ತೆಗೆದುಬಿಡಿ, ಅದನ್ನು ನೋಡಬೇಡ. ಇದಲ್ಲದೆ ನೀನು ನಿನ್ನ ದೇವರಾದ ಕರ್ತನ ಮಾತನ್ನು ಎಚ್ಚರಿಕೆಯಿಂದ ಕೇಳಿ, ನಾನು ಈ ಹೊತ್ತು ನಿನಗೆ ಆಜ್ಞಾಪಿಸುವಂತ ಆತನ ಎಲ್ಲ ಆಜ್ಞೆಗಳನ್ನು ಕಾಪಾಡಿ ಕೈಗೊಂಡ್ರೆ. ಇದು ಹಳೆ ಒಡಂಬಡಿಕೆ. ನೀವು ಎಲ್ಲ ಆಜ್ಞೆಗಳನ್ನು ಕೈಗೊಂಡಿಬೇಕಾಗಿಲ್ಲ. ಯೇಸು ಸ್ವಾಮಿ ಎಲ್ಲ ಆಜ್ಞೆಗಳನ್ನು ಕೈಗೊಂಡಿದ್ದಾರೆ, ಅವರಲ್ಲೇ ನೀವು ನಂಬಿಕೆ ಇಟ್ರೆ ಅಷ್ಟೇ, ಸಿಂಪಲ್. ಧರ್ಮಶಾಸ್ತ್ರದ 10 ಆಜ್ಞೆಗಳನ್ನು ನೀವು ಕೈಗೊಂಡು ನಡಿಬೇಕಾಗಿಲ್ಲ. ಆ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೆದಿದ್ದಾರೋ ಅವ್ರ ನಂಬಿಕೆ ಇಡಬೇಕು. ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳಿ, ನಾನು ಈ ಹೊತ್ತು ನಿನಗೆ ಆಜ್ಞಾಪಿಸಿರುವ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆದಿರುವಂತಹ ಪ್ರಭು ಯೇಸುವಿನಲ್ಲಿ ನಂಬಿಕಿಟ್ಟರೆ, ನಿನ್ನ ದೇವರಾದ ಕರ್ತನು ನಿನ್ನ ಭೂಮಿಯ ಎಲ್ಲ ಜನಾಂಗಗಳಿಗಿಂತ ಉನ್ನತದಲ್ಲಿ ಇರಿಸುವನು. ಹಲೋ, ಎಲ್ಲ ಆಶೀರ್ವಾದಗಳಲ್ಲಿ ಪ್ರಪ್ರಥಮ ಆಶೀರ್ವಾದ ಏನು ಗೊತ್ತಾ? ಏನು ಹೇಳ್ತಿದ್ದಾರೆ? ನಿನ್ನನ್ನು ದೇವರು ಎಲ್ಲ ಜನಾಂಗಗಳಿಗಿಂತಲೂ ಉನ್ನತವಾದ ಸ್ಥಳದಲ್ಲಿ ನಿನ್ನನ್ನು ಮೇಲಿಟ್ಟಿರ್ತಾರಂತೇಳಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಮೊದಲನೇ ಆಶೀರ್ವಾದ ಯಾವುದು? ಎಲ್ಲ ಜನಾಂಗಗಳಿಗಿಂತಲೂ ದೇವರೇನು ಮಾಡ್ತಾರಂತೆ? ನಮ್ಮನ್ನ ಉನ್ನತದಲ್ಲಿಟ್ಟಿರ್ತಾರಂತೆ. ಅದಾಗಿದೆ ಪ್ರೇರೆ ಇವತ್ತು ನಾನು ಮತ್ತು ನೀವು ಇರುವಂಥದ್ದು. ನಾವೆಲ್ಲರೂ ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿ, ಕ್ರಿಸ್ತ ಯೇಸುವಿನೊಂದಿಗೆ ಸಮಾಧಿಯಾಗಿ, ಕ್ರಿಸ್ತ ಯೇಸುವಿನೊಂದಿಗೆ ಜೀವಂತವಾಗಿ ಎದ್ದು ಬಂದಿದ್ದು ಮಾತ್ರವಲ್ಲ, ಥ್ಯಾಂಕ್ ಗಾಡ್, ಕ್ರಿಸ್ತ ಯೇಸು ಯಾವ ರೀತಿ ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಉನ್ನತ ಸ್ಥಳದಲ್ಲಿ ಕುಂತಿದ್ದಾರೋ, ನಾನು ಮತ್ತು ನೀವು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ದೇವರ ವಾಕ್ಯ ಹೇಳ್ತದೆ, ನೀನು ಈಗಾಗಲೇ ಪರಲೋಕದಲ್ಲಿ ಉನ್ನತ ಸ್ಥಳದಲ್ಲಿ ಕುಳಿತಿದ್ದೀಯ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬಟ್ ಇನ್ನು ಉಳಿದಂತ ಆಶೀರ್ವಾದಗಳು ಯಾವ್ದು ನೆರವೇರಿಲ್ವೋ, ಡೋಂಟ್ ವರಿ. ನೀವು ಫಾಸ್ಟ್ ಆಶೀರ್ವಾದವನ್ನು ನೀವು ಹೊಂದ್ಕೊಂಡ ಮೇಲೆ ಅದರ ಕೆಳಗಡೆ ಇರುವಂಥ ಎಲ್ಲ ಕಾರ್ಯಗಳನ್ನು ನಿಮ್ಮ ಬಳಿಗೆ ಹುಡಿಕೊಂಡು ಬರಲೇಬೇಕು. ಯಾಕೆಂದರೆ ಇಮ್ಮಾನುವೇಲ್ ದೇವರು, ನಿಮ್ಮೊಂದಿಗಿರುವಂಥ ಇಮ್ಮಾನುವೇಲ್ ದೇವರು ಈ ವಾಗ್ದಾನವನ್ನು ನೆರವೇರಿಸಿಕೊಟ್ರು ಅಂತ ಹೇಳಿದ್ಮೇಲೆ ಇನ್ನು ಉಳಿದಂಥ ಎಲ್ಲ ಆಶೀರ್ವಾದಗಳು ಕೂಡ ನಿಮ್ಮ ಒಳಗಡೆ, ನಿಮ್ಮ ಮೇಲೆ ಇಳಿದು ಬರಲೇಬೇಕು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನೆಕ್ಸ್ಟ್ ವಾಕ್ಯಗಳು ಓದುವಾಗ ಗೊತ್ತಾಗ್ತದೆ. ಅಷ್ಟು ಮಾತ್ರವಲ್ಲ, ಈ ಎಲ್ಲ ಕೆಳಕಂಡ ಆಶೀರ್ವಾದಗಳು ನಿಮ್ಮ ಮೇಲೆ ಇಳಿದು ಬರೋದು ಮಾತ್ರವಲ್ಲ, ಬೈಬಲ್ ಹೇಳ್ತದೆ ಆ ಆಶೀರ್ವಾದಗಳು ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತದಂತೆ. ನಿಮಗಿಂತ ಮೊದಲೇ, ಪ್ರೈಸ್ ಬಿ ಟು ಗಾಡ್, ನಿಮಗೆ ಅಗತ್ಯಗಳು ಬರುವಂಥ ಮೊದಲೇ ಆಶೀರ್ವಾದ ನಿಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಅಗತ್ಯನ ಪೂರೈಸಿಕೊಡ್ತದೆ. ಹಾಲೆಲೂಯಾ, ಹಾಲೆಲೂಯಾ.
ಅದರ ಅರ್ಥ ಇಮ್ಮಾನುವೇಲ್ ದೇವರು ನಿಮ್ಮ ಜೊತೆಲಿರುವಾಗ, ಆ ಇಮ್ಮಾನುವೇಲ್ ದೇವರು ನಿಮಗೋಸ್ಕರ ಶಿಲುಬೆ ಮೇಲೆ ಏನು ಕಾರ್ಯಗಳು ಮಾಡಿದಾರೋ ಅದರಲ್ಲಿ ನಂಬಿಕೆ ಇಟ್ಟು ಅದ್ರ ಪ್ರಕಾರ ಆಲೋಚನೆ ಮಾಡಿ ಅದನ್ನೇ ಬಾಯಿ ತುಳಿಯೋದಾದ್ರೆ ಪ್ರೈಸ್ ಬಿ ಟು ಗಾಡ್. ಸಪೋಸ್ ನಾಳೆ ನಿಮಗೆ ಆರೋಗ್ಯ ಬೇಕು, ಏನೋ ಒಂದು ನಾಳೆ ಒಂದು ರೋಗ ಬರ್ತದೆ, ನಿಮಗೆ ಆರೋಗ್ಯ ಬೇಕು, ಬಟ್ ಪ್ರೈಸ್ ಬಿ ಟು ಗಾಡ್ ಆ ರೋಗ ಬರುವುದಕ್ಕೆ ಮುಂಚಿತವಾಗಿ ಆರೋಗ್ಯ ಎಂಬ ಆಶೀರ್ವಾದ ನಿಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ನಾಳೆ ನಿಮಗೆ ಬೇಕಂತ ಆರೋಗ್ಯವನ್ನು ಮೊದಲೇ ರೆಡಿ ಮಾಡಿ ಇಟ್ಟಿರ್ತದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನೆಕ್ಸ್ಟ್ ನಿಮ್ಮ ಮುಂದೆ ಹೋದರೆ ಗೊತ್ತಾಗ್ತದೆ, ನೀವು ಹೋಗುವಾಗಲೂ ಆಶೀರ್ವಾದ, ಬರುವಾಗಲೂ ಆಶೀರ್ವಾದ, ಪಟ್ಟಣದಲ್ಲೂ ಆಶೀರ್ವಾದ, ಹಳ್ಳಿಗಳಲ್ಲೂ ಆಶೀರ್ವಾದ, ವ್ಯವಸಾಯದಲ್ಲೂ ಆಶೀರ್ವಾದ, ಜಮೀನಲ್ಲೂ, ಮನೆ ಒಳಗಡೆ ಮನೆ ಹೊರಗಡೆ, ಸಂತೆಯಲ್ಲೂ, ಯಾವುದೇ ಸರಗೂರು ಸಂತೆ ಆಗಿರ್ಬೋದು, ಎಚಡಿಕೋಟೆ ಸಂತೆ ಆಗಿರ್ಬೋದು, ದರ್ಗದ ಸಂತೆ ಆಗಿರ್ಬೋದು, ಎಲ್ಲೇ ಹೋಗಲಿ ಆಶೀರ್ವಾದ, ಆ ಸ್ಥಳ ಆಶೀರ್ವಾದ ಸ್ಥಳವಾಗ್ತದೆ. ಹಲ್ಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್. ನನಗೆ ಯಾಕೋ ಸರಗೂರು ಸಂತೆಗೆ ಹೋಗೋಕ್ಕೆ ನನಗೆ ಯಾಕೋ ಕೈಗೆ ಎಂಟಲ್ಲ ಕಣಮಿ, ವ್ಯವಹಾರನೇ ಆ ಸ್ಥಳನೇ ಸರಿಯಿಲ್ಲ. ಅದು ಅದೇ ದರ್ಗಾ ಸಂತೆ ಬರಲಿ ಕಣಮಿ, ಎಲ್ಲಿಂದ ಜನ ಬರ್ತಾರ ಗೊತ್ತಿಲ್ಲ, ಆ ಸ್ಥಳದ ಏನೋ ವಿಶೇಷತೆ. ಹಲೋ, ಎಲ್ಲರೂ ಹೇಳ್ತಾರೆ ಈ ಸ್ಥಳ ಆ ಸ್ಥಳ ಸರಿಯಿಲ್ಲ, ಆ ದಿಕ್ಕು ಸರಿಯಿಲ್ಲ, ಈ ದಿಕ್ಕು ಸರಿಯಿಲ್ಲ, ಆ ಕೆಲಸ ಸರಿಯಿಲ್ಲ, ಈ ಕಾರ್ಯ ಸರಿಯಿಲ್ಲ. ಅನೇಕರು ಅದೇ ಬರೀ ಸ್ಥಳ ಸ್ಥಳ ಸ್ಥಳ, ಈ ಮನೆ ಸರಿಯಿಲ್ಲ. ಹಲೋ, ಗುಡ್ ನ್ಯೂಸ್ ಏನು ಗೊತ್ತಾ? ಆ ಸ್ಥಳದಿಂದಾಗಿ ನೀವು ಆಶೀರ್ವಾದ ಹೊಂದ್ಕೊಳ್ಳೋದಿಲ್ಲ. ಆಹಾ, ಇಮ್ಮಾನುವೇಲ್ ದೇವರು ನಿಮ್ಮ ಜೊತೆಲಿರೋದ್ರಿಂದ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದಿದೆ. ಆ ಆಶೀರ್ವಾದ ಅಂದರೆ ದೇವರ ಶಕ್ತಿ ಸಾಮರ್ಥ್ಯ. ದೇವರ ಶಕ್ತಿ ಸಾಮರ್ಥ್ಯ ಹೊಂದಿರುವಂಥ ನೀವು ಯಾವ ಹಳ್ಳಿಗೆ ಹೋಗಲಿ ಆ ಹಳ್ಳಿ ನಿಮ್ಮಿಂದಾಗಿ ಆಶೀರ್ವಾದ ಹೊಂದ್ಕೊಳ್ತದೆ. ಯಾವುದೇ ಪಟ್ಟಣಕ್ಕೆ ಹೋಗಲಿ ಆ ಪಟ್ಟಣ ನಿಮ್ಮಿಂದಾಗಿ ಆಶೀರ್ವಾದ ಹೊಂದ್ಕೊಳ್ತದೆ. ಯಾವುದೇ ಸಂತೆ ನಿಮ್ಮಿಂದಾಗಿ ಆಶೀರ್ವಾದ ಹೊಂದ್ಕೊಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸ್ಥಳ ನನಗೇನು ಮಾಡೋದಿಲ್ಲ, ಆ ಸ್ಥಳ ನನಗೇನು ಮಾಡೋದಿಲ್ಲ. ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನ, ನನ್ನಿಂದಾಗಿ ಈ ಕಂಪನಿ ಆಶೀರ್ವಾದ ಹೊಂದ್ಕೊಂಡಿರುವಂಥದ್ದು. ನಾನು ಪಕ್ಕದ ರಾಜ್ಯಕ್ಕೆ ಹೋದ್ನ, ನನ್ನ ಮೇಲಿರುವಂಥ ದೇವರ ಆಶೀರ್ವಾದ ಪಕ್ಕದ ರಾಜ್ಯವನ್ನು ಕೂಡ ಆಶೀರ್ವಾದಗೊಳಿಸ್ತದೆ. ನಾನು ಈ ಸ್ಥಳದಲ್ಲಿ ನಿಂತಿರೋದ್ರಿಂದ ಈ ಸ್ಥಳ ಆಶೀರ್ವಾದವಾಗಿ ಮಾರ್ಪಟ್ಟಿದೆ. ಅದನ್ನು ನಂಬಬೇಕು ಪ್ರಿಯರೇ. ನಾನು ಮೈಸೂರಲ್ಲಿ ಇರೋದ್ರಿಂದ ಪ್ರೈಸ್ ಬಿ ಟು ಗಾಡ್ ಮೈಸೂರು ಆಶೀರ್ವಾದ ನಾಡಾಗ್ತದೆ. ಇನ್ನು ನಾವು ಇಷ್ಟು ಮಂದಿ ಮೈಸೂರಲ್ಲಿ ಇರೋದಾದ್ರೆ ಇನ್ನು ಮೈಸೂರು ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಎಷ್ಟು ದಿನಗಳು ಬೇಕು ಪ್ರಿಯರೇ? ಚಪ್ಪಾಳೆ ಹೊಡೆಯೋದ್ರಿಂದ ಮೈಸೂರಲ್ಲಿ ಇರೋರೆಲ್ಲರೂ ಆಶೀರ್ವಾದ ಹೊಂದ್ಕೊಳ್ಳೋದಿಲ್ಲ. ನೀವು ನಂಬಿ ಅದಕ್ಕನುಗುಣವಾಗಿ ನಿಮ್ಮ ಸೂಟ್ ಕೇಸ್ ಇದೆಯಲ್ಲ, ಸೂಟ್ ಕೇಸ್ ಎಲ್ಲಿಂದ ಚುಚ್ಚುಮದ್ದು ಶುಭ ಸಂದೇಶ, ದೇವರ ವಾಕ್ಯಗಳು, ಆ ದೇವರ ವಾಕ್ಯ ತುಂಬಿರುವಂತಹ ಆ ಸೂಟ್ ಕೇಸ್ ಹಿಡ್ಕೊಂಡು ಯಾವಾಗ ಹೊರಗಡೆ ಹೋಗಿ ಸುವಾರ್ತಿನ ಸಾರ್ತೀರಿ, ಆಗ ಪ್ರಿಯರೇ ಪ್ರೈಸ್ ಬಿ ಟು ಗಾಡ್ ನಿಮ್ಮ ನಂಬಿಕೆಯನ್ನು ಪ್ರಕಟಪಡಿಸ್ತಾ ಇದ್ದೀರಿ. ಇದಕ್ಕೆ ಚಪ್ಪಾಳೆ ನೋಡಿ, ಇದಕ್ಕೆ ಚಪ್ಪಾಳೆ ಇಲ್ಲ. ಹೊರಗಡೆ ಹೋಗಿ ಚಪ್ಪಾಳೆ ಇಲ್ಲ, ಇಲ್ಲೇ ಕೂತ್ಕೊಂಡು ಸಂಭ್ರಮ. ಈ ನಾಡು, ಈ ಜಾಗ ನಾಗೇಂದ್ರ ಬ್ರದರ್ ಇರೋದ್ರಿಂದ ಏನು ಆಶೀರ್ವಾದ, ನಾನಿಲ್ವಾ ಇದು ಆಶೀರ್ವಾದ. ನೀವು ಹೇಳೋದು ಹೊರಗಡೆ ಹೋಗಿ ಅದಕ್ಕೆ ಯಾರು ಚಪ್ಪಾಳೆ ಹೊಡಿತಲ್ಲ. ಬ್ರದರ್ ಹೇಳ್ತಾರೆ ಚಪ್ಪಾಳೆ ಹೊಡೀರಿ ಅಂತ ಹೇಳಿದ್ರು ಹೊಡಿತಲ್ಲ. ಯಾರು ಇಲ್ಲಿ ಹೇಳಿದ್ರು ಚಪ್ಪಾಳೆ ಹೊಡೀರಿ, ಯಾರು ಹೊಡಿಲಿಲ್ಲ. ಯಾಕೆ ಗೊತ್ತಾ, ಎಚ್ ಡಿ ಕೊಟ್ಟವರು ಜಸ್ಟ್ ಡಿಸ್ಕಷನ್ ಮಾಡ್ತಾ ಇದಾರ. ಹೇ ಎಸ್ 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 ಬ್ರದರ್, ಮೈ ಗಾಡ್, ಆ ಊರ್ಲಿ ಎಂತ ಸಮಸ್ಯೆ ಇತ್ತು, ಆ ಊರ್ಲಿ ಇಂಥ ವ್ಯಕ್ತಿಗೆ ಎಂತ ಸಮಸ್ಯೆ ಇತ್ತು, ನಾವು ಯಾವಾಗ ಒಟ್ಟಿಗೆ ಹೋಗಿ ಕಾಲಿಟ್ಟು ಮೈ ಗಾಡ್, ಯಾ ಥ್ಯಾಂಕ್ ಗಾಡ್. ಅನೇಕ ವ್ಯಕ್ತಿ ಹೇಳ್ತಾ ಇದ್ರು, ಅಲ್ಲರ ಜನಗಳು ಹೊಡೆದಾಕ್ಬಿಡ್ತಾರೆ ನಮ್ಮನ್ನು, ಅಲ್ಲರ ಜನಗಳು ಮಾಟ ಮಾತ್ರ ಮಾಡಿಸ್ಬಿಡ್ತಾರೆ, ಅಲ್ಲರ ಜನ ನಮಗೆ ಇಂಡೈರೆಕ್ಟ್ ಬಂದ್ಬಿಟ್ಟು ಏನೋ ಪಿತೂರಿ ಊರ್ಬಿಡ್ತಾರೆ. ಯಾವನ್ರಿ ಪಿತೂರಿ ಊರವನು? ಯಾರು ಪಿತೂರಿ ಹಾಕ್ಲಿಕ್ಕಾಗಿ ಇರುವಂಥ ದುರಾತ್ಮನು ಆಲ್ರೆಡಿ ಪ್ರೈಸ್ ಬಿ ಟು ಗಾಡ್ ಇಮ್ಮಾನುವೇಲ್ ದೇವರು ನನ್ನ ಜೊತೆಲಿರುವಾಗ ಪಿತೂರಿ ನಡೆಸುವಂಥ ದುರಾತ್ಮನು ಆಲ್ರೆಡಿ ಇಮ್ಮಾನುವೇಲ್ ದೇವರ ಪಾದಕ್ಕೆ ಇರೋದ್ರಿಂದ, ಇಮ್ಮಾನುವೇಲ್ ದೇವರು ನನ್ನ ಒಳಗಡೆ ಇರೋದ್ರಿಂದ ಅವನ ಕುತಂತ್ರಗಳು ನನ್ನ ಪಾದಕ್ಕೆ ಸಮಾನ. ನಾನು ಕಾಲಿಟ್ನ ಅಲ್ಲಿರುವಂಥ ಪಿತೂರಿ ನಾಶವಾಗಬೇಕು, ಯಾಕೆಂದ್ರೆ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ. ಮೈ ಗಾಡ್, ಮೈ ಗಾಡ್, ಥ್ಯಾಂಕ್ ಯು, ಮೈ ಗಾಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ ಗ್ಲೋರಿ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಪ್ರಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಮೇಲೆ ದೇವರ ಆಶೀರ್ವಾದ ಇರುವಾಗ ನೀವು ಯಾವುದೇ ಸ್ಥಳಕ್ಕೆ ಕಾಲಿಡ್ಲಿ ಆ ಸ್ಥಳ ಆಶೀರ್ವಾದ ನಾಡಾಗ್ತದೆ. ಯೇಸು ಕ್ರಿಸ್ತರು ನಮ್ಮೊಂದಿಗಿದ್ದಾರೆ. ಇದರ ಅರ್ಥ ಏನು?
ಯೇಸು ಸ್ವಾಮಿ ನಮ್ಮ ಜೊತೆ ಇರುವಾಗ ಒಂದು ವೇಳೆ ನಾವೇನು ತಪ್ಪನ್ನು ಮಾಡಿಬಿಟ್ರೆ ಆ ತಪ್ಪನ್ನು ಯಾವ ಕಾರಣಕ್ಕೂ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹೇಳ್ತೇನೆ ಏನು ಕೆಲವರು ಹಂಗೆ ಹೇಳ್ಬಿಡಿ, ಎಲ್ಲರೂ ಪಾಪ ಮಾಡಕ್ಕೆ ಹೋಗ್ಲಿ. ಓಕೆ ಇನ್ನು ನಾನು ಮುಗಿಸಿಲ್ಲ. ವೈಟ್. ಇಮ್ಯಾನುಯಲ್ ದೇವರು ಅಂದ್ರೇನು? ದೇವರು ಯಾವಾಗ ನಮ್ಮೊಂದಿಗೆ ಇರ್ತಾರೆ? ಸದಾಕಾಲನ, ಕೆಲವೊಂದು ಸಮಯದಲ್ಲ. ಓಕೆ ದೇವರು ನಮ್ಮೊಂದಿಗಿದ್ದಾರೆ. ಸಪೋಸ್ ನಮ್ಮೊಂದಿಗೆ ಇರುವಂತಹ ಇಮ್ಯಾನುಯಲ್ ದೇವರು ನಮ್ಮ ತಪ್ಪುಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ, ನಮ್ಮ ಪಾಪಗಳ ಲೆಕ್ಕ ತೆಗೆದುಕೊಂಡ್ರೆ, ಪಾಪ ಇರುವಂಥ ವ್ಯಕ್ತಿ ಜೊತೆ ಯೇಸು ಇರ್ತಾರ? ಆದರೆ ಅವರ ಹೆಸರಿಗೆ ಏನು ಒಂದು ತಪ್ಪಾದ ಕಾರ್ಯ? ಹಲೋ, ಇಮ್ಯಾನುಯಲ್ ದೇವರು ನಮ್ಮ ಜೊತೆಲಿರುವಾಗ ನಮ್ಮ ತಪ್ಪುಗಳನ್ನು ಏನಾದರೂ ಅವರು ಒಂದು ವೇಳೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಾದರೆ ಇಮ್ಯಾನುಯಲ್ ದೇವರು ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ಪರಿಶುದ್ಧ ದೇವರು. ನೀನು ತಪ್ಪು ಮಾಡಿದ್ವಿ ಎಂಬುದಾಗಿ ದೇವರು ನೋಡೋದಾದರೆ ತಪ್ಪನ್ನು ಮಾಡುವ ವ್ಯಕ್ತಿ ಜೊತೆ ದೇವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ನಮ್ಮ ಪ್ರಭು ಯೇಸು ಕ್ರಿಸ್ತರು ಇಮ್ಯಾನುಯಲ್ ದೇವರಾಗಿರೋದ್ರಿಂದ ಸಪೋಸ್ ಒಂದು ವೇಳೆ ತಪ್ಪು ಮಾಡಿದ್ರು ಕೂಡ ನೀನು ತಪ್ಪು ಮಾಡಿಬಿಟ್ಟೆ, ನಿನ್ನ ಜೊತೆ ಇರೋದಿಲ್ಲ ಎಂಬುದಾಗಿ ತೊರೆದು ಬಿಡೋದಿಲ್ಲ ಪ್ರಿಯರೇ. ದಯವಿಟ್ಟು ಆ ತಪ್ಪಿನಿಂದ ಹೊರ ಬರಲಿಕ್ಕಾಗಿ ನಿಮ್ಮನ್ನು ಬಲಪಡಿಸಿ ಅವರ ಕೃಪೆಯನ್ನು ಕೊಟ್ಟು ಆ ತಪ್ಪಿನಿಂದ ಹೊರಗೆ ಕರ್ಕೊಬರುವಂಥ ಇಮ್ಯಾನುಯಲ್ ದೇವರಾಗಿದೆ ನಮ್ಮ ದೇವರು. ಹಾಲೆಲೂಯ. ಓಕೆ, ಉದಾಹರಣೆ ಕೊಟ್ಟು ಮುಗಿಸ್ಬಿಡ್ತಾನೆ. ಉದಾಹರಣೆಗೆ ನಮಗೆ ಗೊತ್ತಿದೆ, ಬೈಬಲ್ ನೋಡೋದಾದ್ರೆ ಲೂಕನ ಸುವಾರ್ತೆ 5ನೇ ಅಧ್ಯಾಯ ತೆಗೆದು ಬೇಡ, ಓದ್ಕೊಳ್ಳಿ. ಆಮೇಲೆ ಲೂಕನ ಸುವಾರ್ತೆ ಬರ್ಕೊಳ್ಳಿ, 5ನೇ ಅಧ್ಯಾಯ ವಾಕ್ಯ 4ರಿಂದ 10 ತನಕ. ಓಕೆ, ಮನೆಗೆ ಹೋಗಿ ಓದಿ ನೋಡಿ. ಲೂಕ್ 5ನೇ ಅಧ್ಯಾಯ ವಾಕ್ಯ 4ರಿಂದ 10. ಅಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನ ಭೇಟಿ ಮಾಡ್ತಾರೆ. ಆ ಶಿಷ್ಯರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಬೆಸ್ತನಾಗಿರುವಂಥ ಪೇತ್ರನ ಭೇಟಿ ಮಾಡ್ತಾರೆ. ಆ ಪೇತ್ರ ಇಡೀ ರಾತ್ರಿ ಸರೋವರದಲ್ಲಿ, ಸಮುದ್ರದಲ್ಲಿ ಬಲೆಗಳನ್ನು ಹಾಕಿ ಮೀನು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪೇತ್ರ ಒಂದೇ ಒಂದು ಮೀನನ್ನು ಕೂಡ ಪೇತ್ರನಿಗೆ ಸಿಗಲಿಲ್ಲ. ಆಗ ಬಲೆಗಳನ್ನು ದಡದಲ್ಲಿ ಬಂದು ತೊಳಿತಾ ಇರ್ತಾರೆ, ಒಂದೇ ಒಂದು ಮೀನು ಸಿಕ್ಕಿಲ್ಲ. ಅವನ ಆಲೋಚನೆ ಏನಂತ ಆಲೋಚನೆ ಇರ್ತದೆ? ಇವತ್ತು ಒಂದು ಮೀನು ಸಿಕ್ಕಿಲ್ಲ, ಈಗ ಮನೆಗೆ ಹೋಗಿ ನನ್ನ ಹೆಂಡ್ತಿಗೆ ಏನಂತ ಹೇಳಲಿ, ನನ್ನ ಕುಟುಂಬದವ್ರಿಗೆ ಏನಂತ ಹೇಳೋದು? ಇವತ್ತು ಒಂದು ಮೀನು ಸಿಗಲಿಲ್ಲ ಕಡೆ, ಅಷ್ಟೊಂದು ಬಲೆಗಳು ಹಾಕಿದ್ವಿ ಸರೋವರದಲ್ಲಿ, ಒಂದು ಮೀನು ಸಿಗಲಿಲ್ವಾ? ನಾಟಕ ಆಡಬೇಡ, ಎಲ್ಲೋಗಿ ಮಲಗಿದ ಕುಡ್ಕೊಂಡು ಈಗ ಬಂದು ಬಲೆ ಒದ್ದೆ ಮಾಡ್ಕೊಂಡ್ಬಿಟ್ಟು ಬಲೆ ಹಾಕ್ಬಿಟ್ಟು ಬಂದಿದೆ ಅಂತ ತೋರಿಸ್ತಾ ಇದೆಯಾ? ಏನು ಹೇಳ್ತಾರೋ ಮನೇಲಿ ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದು ಮೀನು ಸಿಕ್ಕಿಲ್ಲ, ಇಡೀ ರಾತ್ರಿ ಕಷ್ಟಪಟ್ಟರು. ಅನೇಕ ಆಲೋಚನೆಗಳಿದೆ. ಅದೆಲ್ಲ ಆಲೋಚನೆ ಮಾಡಿಕೊಂಡು ಬಲೆಗಳನ್ನು ತೊಳಿಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್ ಯೇಸು ಮೇಲೆಗೆ ಬಂದರು. ಯೇಸು ಬಂದು ಹೇಳ್ತಿದಾರ, ಪೇತ್ರನ ದೋಣಿಯಲ್ಲಿ ಕುಳಿತುಕೊಂಡು ಬೋಧನೆ ಮಾಡಾಯಿತು. ಅದಾದಮೇಲೆ ಪೇತ್ರನಿಗೆ ಹೇಳ್ತಿದ್ದಾರೆ, ದೋಣಿಯನ್ನು ಇನ್ನೂ ಸ್ವಲ್ಪ ಸರೋವರದ ಆಳ ಇರುವಂಥ ಜಾಗಕ್ಕೆ ತೆಗೆದುಕೊಂಡು ಹೋಗು, ಬಲೆಗಳನ್ನು ಹಾಕು ಯೇಸು ಹೇಳುವಂಥದ್ದು. ಬಟ್ ಅದು ಪೇತ್ರ ಬಲೆಯನ್ನು ಹಾಕ್ತಾನೆ. ಯಾಕೆ? ಬಲೆಗಳನ್ನು ಹಾಕು ಅಂತ ಹೇಳು. ಅಯ್ಯೋ ಮರಯ್ಯ, ಫಸ್ಟು ನಾನು ಇಡೀ ರಾತ್ರಿ ನಾನು ಕಷ್ಟಪಟ್ಟಿದ್ದೇನೆ. ನಾನು ಯಾರು ಗೊತ್ತಾ? ನಂಬರ್ 1 ಮೀನುಗಾರ, ಬೆಸ್ತ. ನೀನ್ಯಾರು? ಕಾರ್ಪೆಂಟರ್. ಈಗ ನೀನು ಹೇಳ್ತಾ ಇದೆಯಾ ಏನೋ ನಿನ್ನ ಮಾತಿಗೆ ಬೆಲೆ ಕೊಟ್ಟು, ಏನು ಮಾಡೋದು? ಗುರು ಅಲ್ವಾ, ನಿನ್ನ ಮಾತು ಬೆಲೆ ಕೊಟ್ಟು ನಾನು ಆಗ್ತದಾನೆ. ಬಲೆಗಳನ್ನಲ್ಲ, ಒಂದು ಮೀನು ಸಿಕ್ಕಿಲ್ಲ, ಒಂದು ಬಲೆ ಹಾಕ್ತೀನಿ ಇರು ಮರಯ್ಯ. ಆಯಿತು, ಒಂದು ಬಲೆ ಹಾಕ್ದ. ಅದಾದಮೇಲೆ ಪ್ರಿಯರೇ ನಾವು ನೋಡ್ತೇವೆ, ಮುಂದೆ ವಾಕ್ಯ ಓದುವಾಗ ನಮಗೆ ಗೊತ್ತಾಗ್ತದೆ. ಯಾವಾಗ ಬಲೆನ ಹಾಕಿದ್ನೋ ಆ ಬಲೆ ಹರಿದು ಹೋಗುವಂಥ ರೀತಿಯಲ್ಲಿ ಅಷ್ಟು ದೊಡ್ಡ ಮೀನುಗಳು ರಾಶಿಯಾಗಿ ಸಿಕ್ಕಿದ್ವು. ಆ ದೋಣಿಯಲ್ಲಿರುವಂಥ ವ್ಯಕ್ತಿಗಳು ಎಳೆಯಲಿಕ್ಕೆ ಸಾಧ್ಯವಾಗದೆ ಪಕ್ಕದಲ್ಲಿರುವಂಥ ದೋಣಿಯಲ್ಲಿರುವಂತಹ ವ್ಯಕ್ತಿಗಳನ್ನು ಕೂಡ ಕರ್ಕೊಂಡು ಸಪೋರ್ಟ್ ತೆಗೆದುಕೊಂಡು ಅವರೆಲ್ಲರೂ ಬಲೆನ ಎಳೆದು ಅಷ್ಟು ರಾಶಿ ಮೀನುಗಳನ್ನು ಗುಡ್ಡೆ ಹಾಕೊಳ್ತಾರೆ. ಓಕೆ, ಅದಾದಮೇಲೆ ನಾನು ಆ ಒಂದು ವಾಕ್ಯ ಮಾತ್ರ ನಿಮ್ಗೆ ಓದ್ತಾನೆ. ಬೇರೆ ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರು ಬಂದು ತಮ್ಮ ಸಹಾಯ ಮಾಡಬೇಕೆಂದು ಪೇತ್ರನು ಸನ್ನೆ ಮಾಡಿದನು. ಅವರು ಬಂದು ದೋಣಿಗಳನ್ನು ತುಂಬಿಸಲಾಗಿ ಅವುಗಳು ಮುಳುಗಲಾರಂಭಿಸಿದವು. ದೋಣಿಗಳು ಕೂಡ ಮುಳುಗೋಗ್ತವೆ, ಅಷ್ಟು ದೊಡ್ಡ ರಾಶಿ ಮೀನುಗಳು ಸಿಕ್ಕಿದ್ವು. ಯೇಸು ನುಡಿದಂಥ ಮಾತಿಗೆ ವಿಧೇಯರು ನಡೆದಿದ್ದರಿಂದ. ಆಮೇಲೆ ಆಗ ಸಿಮೋನ್ ಪೇತ್ರನು 8ನೇ ವಾಕ್ಯ, ಅದನ್ನು ಕಂಡಾಗ ಯೇಸುವಿನ ಮೊಣಕಾಲಿಗೆ ಬಿದ್ದು, ನನ್ನನ್ನು ಬಿಟ್ಟು ಹೋಗಿ ಓ ಕರ್ತನೆ, ನಾನು ಪಾಪಾತ್ಮನು ಅಂದನು. ಅವನೇನು ಪಾಪ ಮಾಡ್ದ?
ಏನಂತ ಹೇಳ್ತದಾನೆ? ನನ್ನನ್ನು ಬಿಟ್ಟು ಹೋಗು ಕರ್ತನೆ, ನಾನು ಪಾಪಾತ್ಮನು, ನಾನು ಪಾಪಾತ್ಮ, ನನ್ನನ್ನು ಬಿಟ್ಟು ಹೋಗಿ ಎಂಬುದಾಗಿ ಹೇಳುವಾಗ ಯೇಸು ತಕ್ಷಣ ಹೇಳ್ತಾರೆ ಭಯಪಡಬೇಡ. ತಕ್ಷಣ ಹೇಳ್ತಾರೆ ಭಯಪಡಬೇಡ, ಇಂದಿನಿಂದ ನೀನು ಮನುಷ್ಯರನ್ನ ಹಿಡಿಯುವಿ. ಈಗ ಪ್ರಿಯರೇ, ಏನಕ್ಕೆ ಯೇಸು ಹೇಳಿದ್ರು ಭಯಪಡಬೇಡ ಎಂಬುದಾಗಿ? ಏನಕ್ಕೆ ಭಯಪಡಬೇಡ ಅಂತ ಹೇಳಿದ್ದು? ಭಯಪಡ್ಲಿಕ್ಕೆ ಏನಾದರೂ ಜಸ್ಟ್ ಮೀನುಗಳೇನು, ದೊಡ್ಡ ದೊಡ್ಡ ಮೀನುಗಳೇನಾದರೂ, ತಿಮ್ಮಿಂಗಳ ಥರ ಏನಾದರೂ ಇವನು ತಿಂದ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಾ ಇದೆಯಾ ಪೇತ್ರನನ್ನ? ಅದಕ್ಕೋಸ್ಕರ ಭಯಪಡ್ತಾ ಇದ್ದಾನ? ಅಯ್ಯೋ ದೊಡ್ಡ ಮೀನು ನಾನು ತಿಂದ್ಬಿಡ್ತದೆ ಅಂತೇಳಿ? ಇಲ್ಲ. ಅಥವಾ ಎರಡನೇದು, ಏನಾದರೂ ದೊಡ್ಡ ಬಿರುಗಳು ಎದ್ದು ಅಲೆಗಳನ್ನು ಬಂದು ಅಪ್ಪಳಿಸ್ತಾ ಇದೆಯಾ? ಅಯ್ಯೋ ಭಯಪಡ್ತಾ ಇದ್ದಾನೆ ಅನ್ಲಿಕ್ಕೆ? ಏನೂ ಇಲ್ಲ. ಬಟ್ ಆದರೂ ಕೂಡ ಯೇಸು ಹೇಳ್ತಿದ್ದಾರೆ ಭಯಪಡಬೇಡ ಎಂಬುದಾಗಿ. ಯಾತಕ್ಕೆ ಈಗ ಭಯಪಡಬೇಡ ಅಂತ ಹೇಳ್ತಿದ್ರು? ಭಯಪಡಬೇಡ, ನಾನು ಪಾಪಾತ್ಮ ಎಂಬುದಾಗಿ ಭಯಪಡಬೇಡ. ಆ ಪಾಪ ನನ್ನನ್ನು ನಿನ್ನಿಂದ ಯಾವ ಕಾರಣಕ್ಕೂ ಬೇರ್ಪಡಿಸೋದಿಲ್ಲ. ಹಲೋ, ಆ ಪಾಪ ನನ್ನನ್ನು ನಿನ್ನಿಂದಾಗಲಿ ಅಥವಾ ನಿನ್ನನ್ನು ನನ್ನಿಂದಾಗಲಿ ಯಾವ ಕಾರಣಕ್ಕೂ ಬೇರ್ಪಡಿಸ ಸಾಧ್ಯ ಇಲ್ಲ. ಅದರ ಅರ್ಥ ಏನು ಪ್ರಿಯರೇ? ಅದರ ಅರ್ಥ ಏನು? ಮುಂದೆ ಯೇಸು ಹೇಳ್ತಾರೆ ಭಯಪಡಬೇಡ. ಅದರ್ಥ ಈ ಪಾಪ ನನ್ನನ್ನು ನಿನ್ನಿಂದ ಬೇರ್ಪಡಿಸೋದಿಲ್ಲ. ಅಷ್ಟು ಮಾತ್ರ ಮುಂದೆ ಹೇಳ್ತಿದ್ದಾರೆ, ಇಂದಿನಿಂದ ಮನುಷ್ಯರನ್ನೇ ನೀನು ಹಿಡಿಯುವುದ ಬೆಸ್ತನಾಗ್ತೀಯ. ಹಾಲೆಲೂಯ. ಮತ್ತೊಂದು ರೀತಿ ಹೇಳೋದಾದ್ರೆ ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಂದಿಗಿದ್ದಾರೆ, ದೇವರು ನಮ್ಮೊಂದಿಗಿದ್ದಾರೆ, ಅವರು ನಮ್ಮೊಂದಿಗೆ ನಡೆದಾಡ್ತಾರೆ. ದೇವರು ನಮ್ಮೊಂದಿಗಿದ್ದಾರೆ ಎಂಬ ಪದಾರ್ಥ, ಒಂದು ವೇಳೆ ನೀವು ತಪ್ಪನ್ನು ಮಾಡಿದರೂ ಕೂಡ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಬಟ್ ಸುಳ್ಳುಗಾರ ಸೈತಾನ ಹೇಳ್ತಾನೆ, ನೀನು ತಪ್ಪು ಮಾಡಿಬಿಟ್ಟೆ ದೇವ್ರ ಜೊತೆ ಇರೋದಿಲ್ಲ, ಹೊಟ್ಟೋಗ್ತಾರೆ. ಈ ರೀತಿ ಅವನು ಮನಸ್ಸಲ್ಲಿ ಹೇಳೋದು ಮಾತ್ರ ಅಲ್ಲ, ಅನೇಕ ಪ್ರಬೋಧಕರ ಮೂಲಕ ಕೂಡ ನುಡಿಸ್ತಾನೆ. ಎಚ್ಚರಿಕೆ ವಹಿಸಿ. ನೀವು ತಪ್ಪು ಮಾಡಿದ್ರಿ ದೇವ್ರು ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ಕರೀರಿ, ಪವಿತ್ರಾತ್ಮರೇ ಇಳಿದು ಬನ್ನಿ, ಪವಿತ್ರಾತ್ಮೇ ಇಳಿದು ಬನ್ನಿ, ಪಾವನಾತ್ಮರೇ ಇಳಿದು ಬನ್ನಿ, ಇಳಿದು ಬನ್ನಿ. ಪಾವನಾತ್ಮ ಕೇಳ್ತಾರೆ, ಯಾವ ತಪ್ಪ ನೀನು ಬಿಟ್ಟು ಹೋದೆ? ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಯೇಸು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗದಿರುವಂತಹ ಇಮ್ಯಾನ್ಯುಯಲ್ ದೇವನು. ಯಾಕೆ ಗೊತ್ತಾ? ನಾನು ನಿಮ್ಮ ಜೊತೆಲಿದ್ದಾನೆ, ನಾನು ಹೀರೋ ಆಗಿದ್ದಾನೆ. ಆ ನಾಯಕನ ಆ ಪವರ್ನ ತೋರಿಸ್ಲಿಕ್ಕಾಗಿ, ನನ್ನ ಬಲವನ್ನು ಆ ಸಮಸ್ಯೆಗಳ ಮಧ್ಯದಲ್ಲಿ ಪ್ರಕಟಪಡಿಸ್ಲಿಕ್ಕಾಗಿ. ಯಾಕೆ ಗೊತ್ತಾ? ನೀನು ಪಾಪವನ್ನು ಮಾಡಿದ್ರು ಕೂಡ ನಾನು ನಿನ್ನ ಜೊತೆಲಿದ್ದೇನೆ ಅಂತಂದರೆ, ಆ ಪಾಪಗಿಂತಲೂ ಕೃಪೆ ಎನ್ನುವಂಥದ್ದು ಎಷ್ಟು ಪವರ್ಫುಲ್ ಎಂಬುದಾಗಿ ನಾನು ಆ ಕೃಪೆಯನ್ನು ತೋರಿಸ್ಲಿಕ್ಕಾಗಿ ಅಲ್ಲಿ ನಿಂತಿದ್ದೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೇ, ಒಂದು ಆಲೋಚನೆ ಮಾಡಿ. ಇಮ್ಮಾನುವೇಲ್ ದೇವರು ನಾನು ಯಾವುದನ್ನು ಕೂಡ ಹೊಂದಿಕೊಳ್ಳದೆ ಹೋದರೂ ಕೂಡ ನಾನು ಸಮೃದ್ಧಿಯಾದ ದೇವರು ಎಂಬುದಾಗಿ, ಸಮೃದ್ಧಿಯಾದ ವ್ಯಕ್ತಿ ಎಂಬುದಾಗಿ ನನ್ನನ್ನು ಕರೆದಿರುವಾಗ, ನನ್ನ ಜೊತೆಲಿ ದೇವರಿದ್ದಾರೆ ಎಂಬ ಪ್ರಜ್ಞೆ ನನಗಿರುವಾಗ, ಅದೆಂಗೆ ಪ್ರಿಯರೇ ಈ ಲೋಕದ ಆಸೆ ಆಕಾಂಕ್ಷೆ ನನ್ನನ್ನು ಅಟ್ರಾಕ್ಷನ್ ಮಾಡ್ಲಿಕ್ಕೆ ಸಾಧ್ಯ, ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಪರಲೋಕದ ದೇವರೇ ತನ್ನ ಮನೆಯನ್ನು ತೊರೆದು ಬಿಟ್ಟು ಪಾಪಿಯಾದಂತಹ ನನ್ನ ಒಳಗಡೆ ಬಂದು ಅವ್ರ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ, ಈ ಶರೀರವನ್ನು ಪವಿತ್ರೀಕರಿಸಿ ನನ್ನ ಒಳಗಡೆ ಬಂದು, ಅಂಥ ನಿಧಿ ಬಂದು, ಅಂಥ ಪ್ರೀತಿಯುಳ್ಳಂತಹ ಡ್ಯಾಡಿ ಬಂದು ನನ್ನ ಒಳಗಡೆ ನೆಲೆಗೊಂಡಿದ್ದಾರೆ ಅಂತ ಹೇಳಿದ್ಮೇಲೆ, ಈ ಲೋಕದ ವ್ಯಕ್ತಿ ಐ ಲವ್ ಯು ಕಣೆ, ಐ ಲವ್ ಯು ಕಣು ಅಂತ ಹೇಳುವಂಥ ಆ ಪ್ರೀತಿ ಹೇಗೆ ಪ್ರಿಯರೇ ನನ್ನನ್ನು ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಐ ಲವ್ ಯು ಕಣ್ರಿ, ಐ ಲವ್ ಯು ಕಣೆ, ಅದು ಟೆಂಪ್ರರಿ. ಈ ನಿಮ್ಮ ಒಳಗಡೆ ಯಾರಿದ್ದಾರೋ ಅವರ ಜೊತೆಯಲ್ಲಿ ಪರ್ಮನೆಂಟ್ ಕನೆಕ್ಷನ್. ಅದರ ಅರ್ಥ ಏನು? ಸರಿಯಾದ ನಂಬಿಕೆ ನಿಮಗೆ ಇಲ್ಲದೆ ಹೋದರೆ, ನನ್ನ ಜೊತೆಲಿ ದೇವರಿದ್ದಾರೆ, ಅವರು ಈವನ್ ತಪ್ಪು ಮಾಡಿದ್ರು ಕೂಡ ಯಾವ ಕಣ್ಣಿಗೆ ಎಣಿಕೆ ತೆಗೆದುಕೊಳ್ಳೋದಿಲ್ಲ. ನನ್ನನ್ನು ಸದಾಕಾಲ ಪ್ರೀತಿಸುವಂಥ ತಂದೆ, ಉಮ್ಮ ಕಣ್ರಿ ಅಂತ ಹೇಳೋರು, ನನ್ನ ಗಂಡನ ವಿರುದ್ಧ ತಪ್ಪು ಮಾಡ್ದ ಡಡಡ ಅಂತ ನುಡಿತಾನೆ. ಉಮ್ಮ ಕಣೆ ಅಂತ ಹೇಳುವಾಗಲೂ ಡಡಡ ಅಂತ ಅವಳು ಕೂಡ ಬೈತಾಳೆ. ಬಟ್ ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾನು ಏನೇ ತಪ್ಪು ಮಾಡಿದ್ರು ಕೂಡ ನಾನು ಏಸಪ್ಪ ಯಾವ ಕಣ್ಣು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ನನ್ನನ್ನು ಅದೇ ರೀತಿ ಪ್ರೀತಿ ಮಾಡೋ ದೇವರು. ಆ ಪ್ರೀತಿಯನ್ನು ಟೇಸ್ಟ್ ನೋಡಿದ್ರೆ ನೀವು ಯಾವ ಕಣ್ಣು ಯಾವ ತಪ್ಪನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ಆ ಪ್ರೀತಿ ಎಲ್ಲವನ್ನು ಜಯಿಸುವಂಥ ಶಕ್ತಿಯನ್ನು ಕೊಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಇಮ್ಮಾನುವೇಲ್ ದೇವರು ನಿಮ್ಮ ಜೊತೆಲಿ ಇರುವಂಥದ್ದು ಅವರ ಕೃಪೆ ಅಂದರೆ ಏನು ಎಂಬುದಾಗಿ ತೋರ್ಪಡಿಸಲಿಕ್ಕಾಗಿ ಪ್ರಿಯರೇ, ಅವರ ಬಲವನ್ನು ತೋರ್ಪಡಿಸಲಿಕ್ಕಾಗಿ, ಅವರ ಶಕ್ತಿಯನ್ನು ತೋರ್ಪಡಿಸಲಿಕ್ಕಾಗಿ, ಅವ್ರು ಯಾರು ಎಂಬುದಾಗಿ ಪ್ರಕಟಪಡಿಸಲಿಕ್ಕಾಗಿ. ಅಂಥ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಸಪೋಸ್ ಅಂತ ಪರಿಸ್ಥಿತಿಯ ಮಧ್ಯದಲ್ಲಿ ನಿಮ್ಮ ಜೊತೆ ಇರ್ತಾರೆ. ನೀವು ತಪ್ಪು ಮಾಡಿ ಪಾಪ ಮಾಡಿಬಿಟ್ರಿ ಅಂತೇಳಿ ಏನಾದರೂ ದೇವರು ಹೊಟ್ಟೋಗ್ಬಿಟ್ರೆ ನಿಮ್ಮ ಸಮಾಧಿ ಅಲ್ಲೇ ಆಗೋಯ್ತು. ಅದೇ ನಿಮ್ಮ ಜೀವನದ ಒಂದು ಅದೇ ಒಂದು ನಿಮ್ಮ ಜೀವನ ಆಗ್ಬಿಡ್ತದೆ, ಪಾಪದಲ್ಲಿ ಬಿದ್ದಿರುವಂಥದ್ದು. ನಿಮ್ಮ ಸ್ವಂತ ಶಕ್ತಿಯಿಂದ ಆ ಪಾಪದಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆಲಿ ದೇವರು ಇರೋದ್ರಿಂದ ಆ ದೇವರಾಗಿದ್ದರ ಪ್ರಿಯರೇ ತನ್ನ ಶಕ್ತಿ ಆಗಿರುವಂಥ ಕೃಪೆಯ ಮೂಲಕ ನಿಮ್ಮನ್ನು ಎಬ್ಬಿಸಿ ಮತ್ತೆ ಸರಿಯಾದ ಟ್ರ್ಯಾಕಲ್ಲಿ, ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವಂಥವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಬಂದ ತಕ್ಷಣ ಕ್ರಿಸ್ಮಸ್ ಇದೆ ಎಂಬುದಾಗಿ? ಹಲೋ, ಹೇಗೆ ಗೊತ್ತಾಯ್ತು? ಮೈ ಗಾಡ್, ಸೂಪರ್ ಸೂಪರ್. ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಬೇಗ 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 ಹೇಗೆ ಗೊತ್ತಾಯ್ತು? ಹೇಗೆ? ಒಳಗಡೆ ಇರಂತ ಒಳಗಡೆ ಏನು ಬಂದ ತಕ್ಷಣ ನಿಮ್ಗೆ ಏನು ಕಾಣಿಸ್ತು? ಸ್ಟಾರ್ 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 ನೋಡಿದ ತಕ್ಷಣ ನಿಮಗೆ ಕ್ರಿಸ್ಮಸ್ ಅಂತ ಗೊತ್ತಾಯಿತು. ಕರೆಕ್ಟ್. ಅದೇ ಥರ ಇವತ್ತು ಕೂಡ ನಮ್ಮ ಕ್ರೈಸ್ತ ಮಕ್ಕಳ ಮನೆಯ ಮೇಲೆ, ನಮ್ಮ ಮನೆಗಳ ಮೇಲೆ ಸ್ಟಾರ್ ಹಾಕ್ಕೊಂಡಿರ್ತವೆ. ಕರೆಕ್ಟ್. ಅದರ ಅರ್ಥ ಏನು? ಕ್ರಿಸ್ಮಸ್, ಕ್ರಿಸ್ಮಸ್. ಕರೆಕ್ಟ್, ಕ್ರಿಸ್ಮಸ್, ಕ್ರಿಸ್ಮಸ್. ಪ್ರಿಯರೇ, ಸ್ಟಾರನ್ನು ಬೈಬಲ್ ನೋಡೋದಾದ್ರೆ ಆ ನಕ್ಷತ್ರ ಈ ಲೋಕದಲ್ಲಿರುವಂಥ ಜ್ಞಾನಿಗಳಿಗೆ, ದೊಡ್ಡ ದೊಡ್ಡ ಜ್ಞಾನಿಗಳು, ಆ ಜ್ಞಾನಿಗಳಿಗೆ ಮಾರ್ಗವನ್ನು ತೋರಿಸುತ್ತದ್ದು. ಇದು ಯಾರಿಗೆ? ಯಾವ ಮಾರ್ಗವನ್ನು? ಯೇಸು ಕ್ರಿಸ್ತರು ಹುಟ್ಟಿದಂತಹ, ಯೇಸು ಕ್ರಿಸ್ತರು ಇರುವಂತಹ ಸ್ಥಳವನ್ನು ತೋರಿಸಿದ್ದು. ಯೇಸು ಕ್ರಿಸ್ತರು ಇರುವ ಸ್ಥಳವನ್ನು ತೋರಿಸಿದ್ದು. ಪ್ರಿಯರೇ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಇದೇ ಪ್ರಶ್ನೆ ಕೇಳ್ತೀನಿ. ಮುಂದಿನ ವರ್ಷ ಈ ಸ್ಟಾರ್ ನೋಡಿದ ತಕ್ಷಣ ಕ್ರಿಸ್ಮಸ್ ಅಂತ ತಿಳ್ಕೊಂಡು ಏನೋ ತಪ್ಪಾದ ಕಾರ್ಯ. ವಾಕ್ಯ ನೋಡುವಾಗ ನಿಮ್ಗೆ ಗೊತ್ತಾಗಬೇಕು ಕ್ರಿಸ್ಮಸ್ ಅಂತೇಳಿ. ಅಲ್ಲಿ ಏನಿದೆ ಅದು ಸ್ಟಾರ್ ಅಲ್ಲ. ಹಲೋ, ಈ ಸ್ಟಾರನ್ನ ಯಾಕೆ? ಸ್ಟಾರು ಆ ಜ್ಯೋತಿಷ್ಯರಿಗೆ ಅಂದರೆ ಜ್ಞಾನಿಗಳಿಗೆ ಯೇಸು ಮುಟ್ಟಿರೋ ಸ್ಥಳವನ್ನು ತೋರಿಸು. ಇವತ್ತು ಯಾಕೆ ನಾವು ಮನೆ ಮೇಲೆ ಸ್ಟಾರ್ ಕಟ್ತೇವೆ ಗೊತ್ತಾ? ಏಕೆ? ನಮ್ಮ ಮನೆಯ ಎಲ್ಲ ಒಂದು ಕಡೆ ಮಾಡಿಟ್ಟಿದೆ, ನಮ್ಮ ಮನೆಯ ಗೋದಲಿಯಲ್ಲಿ ಯೇಸು ಮುಟ್ಟಿದ್ದಾರೆ ಎಂಬುದಾಗಿ. ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಗೋದಲಿಯಲ್ಲಿ ಹುಟ್ಟಿರುವಂಥ ದೇವರಲ್ಲ. ಒಂದೇ ಸಲಕ್ಕೆ ಗೋದಲಿ ಹುಟ್ಟಿದ್ರು, ಒಂದೇ ಸಲಕ್ಕೆ ಶಿಲುಬೆ ಮರಣ ಹೊಂದಿದ್ರು, ಒಂದೇ ಸರಿ ಸಮಾಧಿ ಆದರು, ಒಂದೇ ಸಲಕ್ಕೆ ಜೀವಂತಿಗೆ ಎದ್ದು ಬಂದರು. ಎದ್ದು ಬಂದಿದ್ದು ಮಾತ್ರವಲ್ಲ, ಥ್ಯಾಂಕ್ ಗಾಡ್ ಪರಲೋಕ ಹೋದ್ರು. ಅವರಂತೆ ಇರುವಂಥ ಆತ್ಮರನ್ನು ಕಳಿಸಿಕೊಟ್ಟು ನಮ್ಮ ಹೃದಯದಲ್ಲಿ ಅವರು ಶಾಶ್ವತವಾದಂತಹ ಮನೆಯನ್ನು, ಶಾಶ್ವತವಾದ ಗೋದಲಿಗೆ ಮಾರ್ಪಡಿಸಿಕೊಂಡ್ರು ನಮ್ಮ ಹೃದಯದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಕ್ಷತ್ರ ಸೂಚಿಸುವುದೇನಂತಂದರೆ ನನ್ನ ಮನೆಯಲ್ಲಿ ದೇವರು ಹುಟ್ಟಿದ್ದಾರೆ ಎಂಬುದಾಗಿಲ್ಲ, ನನ್ನ ಈ 4 ಗೋಡೆಗಳ ಮಧ್ಯದಲ್ಲ, ನನ್ನ ಹೃದಯ ಮನೆಯಲ್ಲಿ ಹುಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಕ್ರಿಸ್ಮಸ್ 25ನೇ ತಾರೀಕಲ್ಲ, 25ನೇ ತಾರೀಕು ಇಡೀ ಪ್ರಪಂಚ ಒಟ್ಟಾಗಿ ಸೇರಿ ಜಸ್ಟ್ ಯೇಸು ಕ್ರಿಸ್ತರ ಹುಟ್ಟುಹಬ್ಬವನ್ನು ಒಟ್ಟಾಗಿ ಸೇರಿ ಆಚರಿಸುವಂಥ ದಿನ ಅಷ್ಟೇ. ಬಟ್ ನಿಜವಾದ ಕ್ರಿಸ್ಮಸ್ ಯಾವಾಗ ಗೊತ್ತಾ? ಯಾರು ಹೇಳ್ತೀನಿ ನಿಜವಾದ ಕ್ರಿಸ್ಮಸ್ ಯಾವಾಗ? ನಿಜವಾದ ಕ್ರಿಸ್ಮಸ್ ಒಂದು ವ್ಯಕ್ತಿಯ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ಯಾವಾಗ ಯೇಸು ಸ್ವಾಮಿ ಜನ್ಮವನ್ನು ತಾಳ್ತಾರೋ ಆ ದಿನ ಆಗಿದೆ ನಿಜವಾದ ಕ್ರಿಸ್ಮಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ಹಲ್ಲೆಲೂಯಾ. ಎತ್ತಕ್ಕಾಗಿ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದು ನಮ್ಮೆಲ್ಲರಿಗೂ. ಯಾರಿಗೆ? ನಮ್ಮ ಮಾತ್ರನ? ಲೋಕಕ್ಕ? ಆಗ ನಮ್ಮ ಕೆಲಸ ಏನು? ನಮ್ಮ ಹೃದಯದಲ್ಲಿ ಯೇಸು ಹುಟ್ಟಿದ ಮೇಲೆ ಇದು ನಿಜವಾಗ್ಲೂ ಒಂದು ಕಲ್ಮಶಗಳು ತುಂಬಿರುವಂತಹ, ದುರ್ವಾಸನೆ ತುಂಬಿರುವಂತಹ ಒಂದು ಕೊಟ್ಟಿಗೆಯಲ್ಲಿ ಯೇಸು ಮುಟ್ಟಿದ್ದು. ಆ ಕೊಟ್ಟಿಗೆಯಲ್ಲಿ ನೋಡೋದಾದ್ರೆ ದುರ್ವಾಸನೆ ತುಂಬಿದೆ. ಆ ದುರ್ವಾಸನೆ ತುಂಬಿರುವಂತಹ ಆ ಪಾಪಗಳು ತುಂಬಿದ್ರು ಕೂಡ ಯೇಸು ಹೇಳ್ತಾರೆ, ನಾನು ಅದೇ ಹೃದಯದಲ್ಲಿ ಹುಡ್ತೇನೆ. ಅದೇ ಹೃದಯದಲ್ಲಿ ಹುಟ್ಟಿದ ಮಾತ್ರವಲ್ಲ, ಯೇಸು ಸ್ವಾಮಿ ಯಾವ ಕಾರಣಕ್ಕೂ ಒಂದು ಕಡೆ ಕುತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಸುತ್ತಮುತ್ತಲು ಹೋಗಿ ರೋಗಿಗಳನ್ನು ಗುಣಪಡಿಸ್ತಾ ಇದ್ರು, ದೆವ್ವಗಳನ್ನ ಬಿಡಿಸ್ತಾ ಇದ್ರು. ಅದೇ ರೀತಿ ನಿಮ್ಮ ಒಳಗಡೆ ಇರುವಂಥ ಯೇಸು ಸ್ವಾಮಿ ಸ್ವಾರ್ಥವಾದಂಥ ಯೇಸು ಸ್ವಾಮಿ ಅಲ್ಲ, ನಿಸ್ವಾರ್ಥಿಯಾದಂಥ ಯೇಸು ಸ್ವಾಮಿ. ಮತ್ತೊಬ್ಬರ ಜೀವನವನ್ನು ಬದಲಾಯಿಸಲಿಕ್ಕಾಗಿ ಆತುರವಿದೆ ಯೇಸು ಸ್ವಾಮಿ. ನಿಮ್ಮ ಒಳಗಡೆ ನೀವು ಮನೇಲೆ ಕೂತ್ಕೊಂಡಿದ್ರಿ, ಅದರ ಅರ್ಥ ಏನು ಗೊತ್ತಾ?
ನಿಮ್ಮ ಯೇಸು ಮೇಲೋ ಮಲಗಿರೋದು ಅಥವಾ ಕೂತ್ಕೊಂಡ್ರೆ ಯೇಸು ಆಗಿರ್ಬೋದು. ಯೇಸು ಸ್ವಾಮಿ ತನ್ನ ತಂದೆಯ ಮನೆಯನ್ನು ಬಿಟ್ಟು ಜಸ್ಟ್ ಭೂಲೋಕಕ್ಕೆ ಬಂದರು, ತನ್ನ ತಂದೆಯ ಮನೆಯನ್ನು ತೊರೆದು ಭೂಲೋಕಕ್ಕೆ ಬಂದರು. ಅದೇ ರೀತಿ ನಮ್ಮ ಒಳಗಡೆ ಬಂದರು ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಅದೇ ರೀತಿ ನೀವು ಕೂಡ ಹೌದು ನಿಮ್ಮ ಕುಟುಂಬ ಇದೆ, ಕುಟುಂಬ ತೊರೆದ್ಬಿಡಿ ಎಂಬುದಾಗೆಲ್ಲ ನಿಮ್ಮ ಕುಟುಂಬ ಇದ್ದರೂ ಕೂಡ ಮತ್ತೊಂದು ಕುಟುಂಬವನ್ನು, ಮತ್ತೊಂದು ಕುಟುಂಬಕ್ಕೆ ಬಿಡುಗಡೆಯನ್ನು, ಮತ್ತೊಂದು ಕುಟುಂಬಕ್ಕೆ ಆರೋಗ್ಯವನ್ನು, ಮತ್ತೊಂದು ಕುಟುಂಬಕ್ಕೆ ಬೆಳಕನ್ನು ತಂದು ಕೊಡಲಿಕ್ಕಾಗಿ ನಾನು ನಿಮ್ಮೊಳಗಡೆ ಬಂದಿದ್ದೇನೆ. ಇಡೀ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಉದ್ಧಾರಕ ನಿಮ್ಮ ಒಳಗಡೆ ಇರೋದ್ರಿಂದ ನಿಮ್ಮ ಕುಟುಂಬವನ್ನು ಮಾತ್ರ ಉದ್ಧಾರ ಮಾಡಲಿಕ್ಕೆ ಬರಲಿಲ್ಲ, ನಾನು ನಿಮ್ಮ ಮೂಲಕ ಇಡೀ ಲೋಕವನ್ನು ಉದ್ಧಾರ ಮಾಡಬೇಕೆಂಬುದಾಗಿ ನಿಮ್ಮ ಒಳಗಡೆ ನೆಲೆಗೊಂಡು ನಾನು ಕಾಯ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಸಪೋಸ್ ನೀವು ಬರೀ ಕ್ರಿಸ್ಮಸ್ ಬಂದ್ಬಿಟ್ಟು ಚಪ್ಪಾಳೆ ಹೊಡೆದ್ಬಿಟ್ಟು ಈ ಥರ ಆಡಂಬರದ ಜೀವಿತವನ್ನು ಅನುಭವಿಸಿಕೊಂಡು ಕೊನೆಗೆ ನೀವು 100 ವರ್ಷಗಳು ಬರ್ಬೋದು. ಈ ರೀತಿ ನೀವು ಹೋಗಿ ಮತ್ತೊಂದು ವ್ಯಕ್ತಿಗೆ ಕ್ರಿಸ್ತನನ್ನು ಕೊಡದೆ ಹೋದರೆ ಖಂಡಿತವಾಗಿಯೂ ಕ್ರಿಶ್ಚಿಯನ್ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ನಮ್ಗೆ ಯಾವ ಯೋಗ್ಯತೆ ಇರೋದಿಲ್ಲ. ಕ್ರಿಶ್ಚಿಯನ್ ಅಂತಂದರೆ ಈಗ ತಾನೇ ಓದಿದ್ವಿ 2 ಕೊರಿಂಥಿ 5:18, ದೇವರು ಯೇಸು ಕ್ರಿಸ್ತರ ಮೂಲಕ ನನಗೆ ಯಾವ ಥರ ಸಂಧಾನ ಮಾಡಿಕೊಂಡು ನನಗೆ ಸಮಾಧಾನ ಕೊಟ್ಟಿದ್ದಾರೋ ಅದೇ ಸಮಾಧಾನದ ಸೇವೆಯನ್ನು ದೇವರು ನನಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ಕಾಗಿ ನಾವು ಜೀವಿಸೋದಾದ್ರೆ, ಇದು ನಮ್ಮ ಮೂಲ ಉದ್ದೇಶವಾಗಿ ಇಟ್ಕೊಂಡು ಜೀವಿಸೋದಾದ್ರೆ, ನಿಮ್ಮ ಒಳಗಡೆ ಇಮ್ಯಾನ್ಯುಯಲ್ ದೇವರು ಹೇಳ್ತಾರೆ, ನಾನು ನಿನ್ನ ಜೊತೆಲಿರ್ತೇನೆ, ನಿನಗೇನು ಬೇಕೋ ನಾನು ಒದಗಿಸ್ಕೊಡ್ತೇನೆ. ನಿನ್ನ ಕೆಲಸ ಏನಂತಂದರೆ ನಿನ್ನ ಒಳಗಡೆ ಇರುವಂಥ ನನ್ನನ್ನು ಎಲ್ಲ ಕಡೆ ಹೊತ್ಕೊಂಡು ಹೋಗು, ಅಲ್ಲಿಗೇನು ಬೇಕು ಅದನ್ನು ನಿನ್ನ ಮೇಲಿರುವಂಥ ಆಶೀರ್ವಾದ ಒದಗಿಸ್ಕೊಡ್ತದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಓಕೆ, ಎಲ್ಲರೂ ಎದ್ದು ನೋಡೋಣ.